ಎಲ್ಲರಿಗೂ ನಮ್ಮ ಮಕ್ಕಳಿಗೆ ಸ್ಟಡಿ ರೂಮ್ ಬೇಕು, ನಮಗೆ ಟಿ ವಿ ನೋಡಲಿಕ್ಕಿಂತ ಜಾಗ ಬೇಕು, ಇಂಡೋರ್ ಗೇಮ್ಸ್ಗಿಂತ ಜಾಗ ಬೇಕು, ಎಲ್ಲದನ್ನು ಆರ್ಕಿಟೆಕ್ಟ್ ಪ್ಲ್ಯಾನ್ ಮಾಡ್ತಾರೆ. ಆದರೆ ನೀರಿಗೆ ನಾವು ಜಾಗ ಕೊಡೋಕ್ಕೆ ರೆಡಿ ಇಲ್ಲ. ಮನೆಯಲ್ಲಿ ಯಾವುದೇ ಬೇಕಾದ್ರೆ ಟೈಲ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು, ಇಂಟೀರಿಯರ್ ಬೇಕಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ನೀರಿನ ಪ್ಲ್ಯಾನಿಂಗ್ ಇದೆಯಲ್ಲ ಮನೆ ಒಳಗೆ, ಅದು ಒಂದು ಕಾಂಪೊನೆಂಟ್ ಅಂತ. 30-40 ಮನೆ ಕಟ್ಟುವಾಗ ಅಟ್ಲೀಸ್ಟ್ 10,000 ಲೀಟರ್ ಒಂದು ಮಳೆ ನೀರಿಗೆ, ಇನ್ನೊಂದು 10,000 ಲೀಟರ್ ನಿಮ್ಮ ಮುನ್ಸಿಪಲ್ ಅಥವಾ ಕಾವೇರಿಗೆ ಅಂತ ಇಟ್ಕೊಂಡಿದ್ದೆ ಆದರೆ ನಮಗೆ 50% ನೀರನ್ನ ಅನುಕೂಲ ಮಾಡ್ಕೊಬೋದು. ಆ ಟ್ಯಾಂಕರ್ ನೀರು ತರುವಾಗ ಯಾವ ನೀರು ತರ್ತಾ ಇದ್ದಾರೆ, ಅದು ಕುಡಿಬೋದಾ, ಆ ನೀರಿನಲ್ಲಿ ಫ್ಲೋರೈಡ್ ಇದೆಯಾ, ಆರ್ಸೆನಿಕ್ ಇದೆಯಾ, ಬಯಾಲಜಿಕಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಖಂಡಿತ ನಮ್ಗೆ ಗೊತ್ತಿಲ್ಲ. ಕಾರ್ ಬಿಡುವಾಗ ನನ್ನ ಕಾರ್ ಪಾರ್ಕಿಂಗ್ ಇಷ್ಟೇ ಜಾಗ ಬೇಕು, ಇಷ್ಟು ದೊಡ್ಡ ಕಾರ್ ತೊಗೊಳ್ತೀನಿ, ನಮ್ಮ ಮನೆಯಲ್ಲಿ ಇಷ್ಟು ಜನ ಗೆಸ್ಟ್ ಬರ್ತಾರೆ, ಇಷ್ಟು ಹಾಲ್ ದೊಡ್ಡದಿರಬೇಕು ಅನ್ನೋ ಕಲ್ಪನೆ ನಮಗಿದೆ. ಆದರೆ ನಮ್ಮ ಮನೆಯ ನೀರು ಎಷ್ಟು ಟ್ಯಾಂಕ್ ದೊಡ್ಡದಿರಬೇಕನ್ನೋ ಒಂದು ಪ್ಲ್ಯಾನನ್ನು ನಮ್ಮ ಓನರ್ಗಳು ಡಿಸೈಡ್ ಮಾಡಬೇಕು. ಭಾಳಷ್ಟು ಜನಗಳಿಗೆ ಇದೇ ಪ್ರಶ್ನೆ ಬರ್ತದೆ. ಈಗ ಬೇಸಿಗೆ ಎಲ್ಲ ಕಡೆಗೂ ನೀರಿಗೋಸ್ಕರವಾಗಿ ನಾವು ಎಷ್ಟೆಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಬೋರ್ವೆಲ್ ಆಗ್ಬೋದು, ಬಾವಿ ತೆಗಿಲಿಕ್ಕೆ ಜಿಯಾಲಜಿಸ್ಟ್ ಅಂತ ರೆಕಮೆಂಡ್ ಮಾಡ್ತೀನಿ ನಾವು, ಇಂಥವ್ರ ಕಡೆಯಿಂದ ಮಾಡಿಸಿ ಅಂತ. ನಾನು ಹೈಡ್ರೋಜಿಯಾಲಜಿಸ್ಟ್ ಆಗಬೇಕಾದ್ರೆ ಇದನ್ನು ಭೂಗರ್ಭಶಾಸ್ತ್ರ ಜಿಯಾಲಜಿ ಒಳಗೆ ನಾವು ಕಲ್ತಂಥದ್ದು ವಿದ್ಯೆ. MSc ಜಿಯಾಲಜಿ ನಂದು ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿದೆ. ನಾನು 87ರಲ್ಲಿ 6th ರ್ಯಾಂಕ್ ಹೋಲ್ಡರ್. ನಾನು ಹೈಡ್ರೋಜಿಯಾಲಜಿಸ್ಟ್ ಪದ ಅಂತಂದರೆ ನಮ್ಮ ಜಿಯಾಲಜಿ ಒಳಗೆ ಬೇರೆ ಬೇರೆ ವಿಂಗ್ಸ್ ಇದೆ. ಒಂದು ಮೆರೈನ್ ಜಿಯಾಲಜಿ, ಅಪ್ಲೈಡ್ ಜಿಯಾಲಜಿ, ಜಿಯೋಮಾರ್ಫಾಲಜಿ, ಪೆಲೆಂಟಾಲಜಿ, ಈ ಥರ ಬೇರೆ ಬೇರೆ ಸೆಕ್ಟರ್ಸ್ ಇದೆ. ಹೈಡ್ರೋಜಿಯಾಲಜಿ ಅನ್ನೋದು ನೀರಿನ ಬಗ್ಗೆ ಮಾತ್ರ ನಾವು ಕಲಿತಕ್ಕಂಥ ವಿಷಯ. ಅದು ಹೈಡ್ರೋ ಅಂದರೆ ವಾಟರ್, ಜಿಯೋ ಮೀನ್ಸ್ ಭೂಮಿ, ಅಂದರೆ ನೀರಿನ ಬಗ್ಗೆ ಕಲಿತಕ್ಕಂಥ ಒಂದು ಸಬ್ಜೆಕ್ಟ್ ಇದು. ಭೂಮಿಯ ಮೇಲ್ಮೈ ಆಗ್ಬೋದು, ಭೂಮಿಯ ಒಳಗಾಗ್ಬೋದು, ನೀರಿನ ಬಗ್ಗೆ ಕಲ್ಲಿನ ಪದರಗಳ ಬಗ್ಗೆ ಇದನ್ನು ಕಲಿಯತಕ್ಕಂಥದ್ದೇ ಹೈಡ್ರೋಜಿಯಾಲಜಿ ಅಂತಂದರೆ. ಪೂರ್ತಿ ನಮ್ಮ ಹೈಡ್ರೋಜಿಯಾಲಜಿ ಜಲ ವಿಜ್ಞಾನಿಗಳಿಗೆ ಭೂಮಿಯ ರಚನೆ ಬಗ್ಗೆ ಕಂಪ್ಲೀಟ್ ಕ್ಲಿಯರ್ ಕಟ್ಟ ಒಂದು ಮಾಹಿತಿ ಸಿಗುತ್ತೆ. ಎಷ್ಟು ಅಡಿವರೆಗೂ ನೀರಿದೆ, ಎಲ್ಲಿ ಬೆಡ್ ರಾಕ್ ಇದೆ, ಎಲ್ಲಿ ಫ್ರ್ಯಾಕ್ಚರ್ ಇದೆ, ಎಲ್ಲಿ ಎಲಿಮೆಂಟ್ ಇದೆ ಅಂತಂದೇಳಿ ಇದನ್ನು ನಾವು ಈ ಥರದಲ್ಲಿ ಇವಾಗ ಬೇಕಾದ್ರೆ ಒಂದು ಸಣ್ಣ ಒಂದು ಗ್ರಾಫ್ ರೂಪದಲ್ಲಿ ಬೇಕಾದ್ರೆ ನೋಡ್ಬೋದು. ಭೂಮಿಯೊಳಗೆ ಯಾವ ಥರ ಇರ್ತಾ ಅನ್ನಲಿಕ್ಕೆ ಸರಳವಾಗಿ ನಾವು ಈ ಥರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಬ್ಬ ಜಿಯಾಲಜಿಸ್ಟ್ ಆಗಿರ್ತಕ್ಕಂಥ ನಾವು ಫೀಲ್ಡಲ್ಲಿ ಹೋದಾಗ ಈ ಥರದಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಕ್ಯಾರಿ ಮಾಡ್ತೀವಿ. ಕಂಪ್ಲೀಟ್ ನಾವು ನಮ್ಮ ಡಾಕ್ಟರ್ ಭಾಷೆಯಲ್ಲಿ ಹೇಳಿದರೆ ನಮ್ಮನ್ನು ಎಕ್ಸ್ರೇ ಮಾಡಿಸ್ಕೊಂಬನ್ನಿ ಅಂತಾರೆ, MRI ಮಾಡಿಸ್ಕೊಂಬನ್ನಿ ಅಂತಾರೆ. ಹಾಗೆ ನಾವು ಭೂಮಿಯನ್ನು ಸಹ ಒಂದು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ವಿಧಾನ ಇದು. ಈ ಥರದಲ್ಲಿ ಡಿವೈಸ್ ನಮ್ಮದೆಲ್ಲ. ಇದಕ್ಕೆ ಜಿಯೋ ಫಿಸಿಕಲ್ ಎಲೆಕ್ಟ್ರಾನಿಕ್ ಸರ್ವೆ ಡಿವೈಸ್ ಅಂತ ಹೇಳ್ತೀವಿ. ನಾವು ಭೂಮಿಯ ಒಳಗೆ ಕರೆಂಟನ್ನು ಪಾಸ್ ಮಾಡ್ತೀವಿ. 1 ಅಡಿಯಲ್ಲಿ ಏನಿದೆ, 2 ಅಡಿಯಲ್ಲಿ ಏನಿದೆ, 3 ಅಡಿಯಲ್ಲಿ ಏನಿದೆ, 1000 ಅಡಿವರೆಗೂ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ್ಮೇಲೆ ನಮಗೊಂದು ರೀಡಿಂಗ್ಸ್ ಬರುತ್ತೆ. ರೀಡಿಂಗ್ ಬಂದಮೇಲೆ ಈ ಥರದೊಂದು ಗ್ರಾಫ್ ಶೀಟಲ್ಲಿ ನಾವು ಪ್ಲಾಟ್ ಮಾಡ್ತಾ ಹೋಗ್ತೀವಿ. ಒಂದು ಡೆಪ್ತು ಮತ್ತೊಂದು ರೆಸಿಸ್ಟಿವಿಟಿ, ಈ ಥರ ಗ್ರಾಫ್ ಪ್ಲಾಟ್ ಮಾಡ್ತಾ ಹೋದಾಗ 1ನೇ ರೀಡಿಂಗ್ ಈ ಥರ ರೀಡಿಂಗ್ಸ್ ಹೋಗಿ ಇಲ್ಲೂ ಒಂದು ಕಡೆ ಡೌನ್ ಆಗುತ್ತೆ ವ್ಯಾಲ್ಯೂ. ಈ ಡೌನ್ ಆಯಿತು ಅಂತಂದರೆ ಅಲ್ಲಿ ಒಂದು ಕಲ್ಲಿನ ಬಂಡೆಯಲ್ಲಿ ಒಂದು ಮಾರ್ಪಾಟಾಗಿದೆ, ಅಲ್ಲೊಂದು ಫ್ರ್ಯಾಕ್ಚರ್ ಇದೆ, ಅಲ್ಲೊಂದು ಗ್ಯಾಪ್ ಇದೆ, ಲಿಮಿಟ್ ಅಂತೇಳಿ ಒಂದು ಅಂಕಿಅಂಶ ಮತ್ತೆ ರೈಸ್ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ. ಈ ಥರದ ಗ್ರಾಫ್ ಬಂದಾಗ ಜಿಯಾಲಜಿಸ್ಟ್ ಆಗಿರ್ತಕ್ಕಂಥವ್ರು, ಹೈಡ್ರೋಜಿಯಾಲಜಿಸ್ಟ್ ಆಗಿರ್ತಕ್ಕಂಥವ್ರಿಗೆ ತುಂಬ ಖುಷಿಯ ಸಂಗತಿಗಳು. ಅಂದರೆ ಭೂಮಿಯಲ್ಲಿ ಇಲ್ಲೊಂದು ಅಂತರ್ಜಲದ ನಿಕ್ಷೇಪ ಸಿಗುತ್ತೆ ಅಂತೇಳಿ. ಹಾಗಾಗಿ ಈ ಥರದ ಡಿವೈಸ್ಗಳಿಂದ ನಾವು ನೀರನ್ನು ಪತ್ತೆ ಮಾಡ್ತಕ್ಕಂಥದ್ದು ಒಂದು ಅಕ್ಯುರೇಸಿ ಜಾಸ್ತಿ. ನೀವು ಕೇಳ್ಬೋದು, ಸರ್ ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತೇಳಿ. ಬೇರೆಯವ್ರಿಗೆ ಜಿಯಾಲಜಿ ಕಲ್ತಂಥವ್ರಿಗೆ ನಮಗೆ ಸರಳವಾಗಿ ಭೂಮಿಯ ಮೇಲ್ರಚನೆ ಹೆಂಗಿದೆ, ಭೂಮಿಯ ಅಂತರ್ಜಲದ ಹೇಗಿದೆ, ಎಲ್ಲಿ ಬೆಡ್ ರಾಕ್ ಇದೆ, ನಿಖರವಾಗಿ ಈ ಥರದ ಒಂದು ಸ್ಟಡೀಸ್ ಎಲ್ಲ ಮಾಡಿ ನಾವು ಇಲ್ಲಿ ನಿಮಗೆ ಬಾವಿ ತೋಡ್ಬೋದು, ಬೋರ್ವೆಲ್ ಹಾಕ್ಬೋದು ಹೇಳ್ತಕ್ಕಂಥದ್ದು ಇದು ವಿಧಾನ. ಸುಮಾರು ನಮಗೆಲ್ಲ ಗೊತ್ತಿದೆ, 50 ವರ್ಷಗಳಿಂದ ನಮ್ಮ ಭೂಮಿ ಇಡೀ ಎಲ್ಲ ದೇಶಗಳು ತೊಗೊಳ್ಬೋದು. ಯಾವುದೇ ಭೂಮಿಯ ಮೇಲೆ ನೀರಿತ್ತು, ಭೂಮಿಯ ಒಳಗೂ ಜಲ ಇತ್ತು. ಮೇಲೆ ನಾವು ಹೇಳ್ತೇವೆ ನದಿಗಳು, ಕೆರೆಗಳು, ಕಟ್ಟೆಗಳು, ಕುಂಟೆಗಳು, ಈ ಥರ ಎಲ್ಲದರಲ್ಲೂ ನೀರಿತ್ತು. ನಾವು ಈಗ ಬೋರ್ವೆಲ್ ಟೆಕ್ನಾಲಜಿ ಅಂತಂದೇಳಿ ನಮ್ಗೆ ಗೊತ್ತಾಯಿತು. ಸುಮಾರು 50 ವರ್ಷದಿಂದ ನಮಗೆ ಬೋರ್ವೆಲ್ ನಮಗೆ ಪರಿಚಯನೇ ಇರಲಿಲ್ಲ. ಈ 50 ವರ್ಷದಿಂದ ಕೊಳವೆ ಬಾವಿ ಕುರಿತಕ್ಕಂಥ ಟೆಕ್ನಾಲಜಿ ಬಂತು. ನಾವೆಲ್ಲ ಕಡೆಗೆ ಬೋರ್ವೆಲ್ ಹಾಕ್ಕೊತಕ್ಕಂಥ ವಿಧಾನಕ್ಕೆ ಬಂದ್ವಿ. ಬೋರ್ವೆಲ್ ಹಾಕ್ತಕ್ಕಂಥ ವಿಧಾನಕ್ಕೆ ಬಂದಾದಮೇಲೆ ಮೊದಲು ಸಾಕಷ್ಟು ನೀರಿತ್ತು. ನಾವು ಮೊದಲು ಪ್ರಾರಂಭಿಕ ಹಂತಗಳೇ, ನಾನು 87ರಲ್ಲಿ ಕಾರ್ಯಾರಂಭ ಮಾಡಿದಂಥ ಸಂದರ್ಭದಲ್ಲಿ 100-200 ಅಡಿಗೆ ನೀರು ಸಿಗ್ತಾಯಿತ್ತು, ಅಷ್ಟು ಮೇಲೆ ನೀರಿತ್ತು. ಆಗ ನಮಗೆ ನಮ್ಮ ಸೀನಿಯರ್ ವಿಜ್ಞಾನಿಗಳು ಹೇಳ್ತಾಯಿದ್ರು, ಕೇವಲ 25 ಮೀಟ್ರಿಗಿಂತ ಕೆಳಗೆ ಬೋರ್ವೆಲ್ ಪಾಯಿಂಟನ್ನು ಕೊರಿಬಾರ್ದು ಅಂತ ಹೇಳ್ತಾಯಿದ್ರು. ಆವಾಗ ಕಾನೂನಿತ್ತು, 25 ಮೀಟ್ರಿಗೆ ಮಾತ್ರ ನಾವು ಬೋರ್ವೆಲ್ ಕೊರಿಬೇಕಂತ. ಅಂಥ ಕಾನೂನುಗಳೆಲ್ಲ ಚೇಂಜಸ್ ಆಗಿ ಇವತ್ತು ನಾವು ಕೊಳವೆ ಬಾವಿಗಳನ್ನು ಆಳಕ್ಕೆ ಕೊರಿತಕ್ಕಂಥ ಇದಕ್ಕೆ ಬಂದಿದ್ವಿ. ಮೊದಲು ಯಾವ ಥರ ಇತ್ತಂತಂದರೆ ಒಂದು ಡೈಲಾಗ್ ಇತ್ತು, ಕೊಳವೆ ಬಾವಿ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಂತ. ಅಷ್ಟು ನೀರು ಚೆನ್ನಾಗಿತ್ತು, ನೀರು ಮೇಲೆ ಇತ್ತು ಅಂಥ ಒಂದು ಕಾಲಘಟ್ಟದಲ್ಲಿ. ಇವತ್ತು 50 ವರ್ಷದಲ್ಲಿ ಇಷ್ಟು ದೊಡ್ಡ ಮಾರ್ಪಾಟಾಗಿದೆ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ 50 ವರ್ಷದಲ್ಲಿ ನಾವು ಮೊದಲು 10-20 ಅಡಿ ಕುರಿತಕ್ಕಂಥ ಬೋರ್ವೆಲ್ಗಳು ಇವತ್ತು 2-3 ಸಾವಿರ ಅಡಿ ಆಳದವರೆಗೂ ಹೋಗಿದೆ. ಕೋಲಾರ ಆಗಿರ್ಬೋದು, ಬೆಂಗಳೂರು ಆಗ್ಬೋದು, ಅದೊಂದೇ ಅಲ್ಲ, ಇವನ್ ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ
ಇಲ್ಲಿ ಸಹ 1000 ಅಡಿ ಕೊಳವೆ ಬಾವಿಗಳನ್ನ ಕೊರೆಯೋ ಮಟ್ಟಕ್ಕೆ ಬಂದಿದೆ. ಈ 50 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ನಾವು ಕೊರೆದಂಥ ಕೊಳವೆ ಬಾವಿಗಳ ಸಂಖ್ಯೆ ಕೇಳಿದರೆ ಖಂಡಿತ ಎಲ್ರಿಗೂ ಆಶ್ಚರ್ಯ ಆಗ್ತದೆ. 4 ಕೋಟಿ ಬೋರ್ವೆಲ್ಸ್ ಕೊಡ್ತೀವಿ. 4 ಕೋಟಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದೆ ಅಷ್ಟು ಸಂಖ್ಯೆಯ ಕೊಳವೆ ಬಾವಿಗಳನ್ನು ಈ ಭೂಮಿಗೆ ನಾವು ಕೊರೀತಾ ಹೋಗ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೊಳವೆ ಬಾವಿಗಳನ್ನು ಕೊರೆದು ಅಂತರ್ಜಲ ತೆಗಿತಕ್ಕಂಥ ಇದರಲ್ಲಿ ಭಾರತ ಫಸ್ಟ್ ಪ್ಲೇಸಲ್ಲಿ ಹೋಗ್ತಾ ಇದೆ. ಅಷ್ಟು ನೀರನ್ನ ನಾವು ತೆಗೆದಿದೆ. ಅಂದರೆ ನಮಗೆ ಗೊತ್ತಿರ್ತಕ್ಕಂಥದ್ದು ಭಾರತೀಯರಿಗೆ ಬೋರ್ವೆಲ್ ಹಾಕಿ ನೀರು ತೆಗೆಯೋದು ಗೊತ್ತಿದೆ ಬಿಟ್ಟರೆ ನೀರನ್ನು ತುಂಬುವಂಥ ವಿಷಯದಲ್ಲಿ ನಾವು ತುಂಬ ನಾಲೆಡ್ಜ್ ನಮಗೆ ಬಂದೇ ಇಲ್ಲ. ಹಾಗಾಗಿ ಇವತ್ತು ವಾಟರ್ ಕ್ರೈಸಿಸ್ ಅನ್ನೋದು ಇಡೀ ಕರಾವಳಿಯಿಂದ ಮಲೆನಾಡಿಂದ ಎಲ್ಲ ಕಡೆಗೂ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಈಗಾಗಲೇ ನಮ್ಮ ಭೂಮಿಲಿರ್ತಕ್ಕಂಥ ಅಂತರ್ಜಲನ ನಾವು ಯಾವ ಥರ ಹೇಳ್ತೀವಿ ಅಂತಂದರೆ ಈ ಥರ ಅಕ್ವಿಫರ್ಸ್ ಅಂತ ಪದಗಳು ತೋರಿಸ್ತೀವಿ ನಾವು. ಈ ಥರ ಈ ಒಂದು ಚಿತ್ರದಲ್ಲಿ ನಮಗೆಲ್ಲ ಕಾಣಿಸ್ತಾ ಇದೆ. ಈ ಬ್ಲೂ ಕಲರ್ ಕಾಣಿಸ್ತಕ್ಕಂಥದ್ದೆಲ್ಲ ಒಂದು ಅಕ್ವಿಫರ್ಸ್ ಅಂತ ಹೇಳ್ತೀವಿ. ಈ ಥರದಲ್ಲಿರ್ತಕ್ಕಂಥದ್ದೆಲ್ಲ ಭೂಮಿಯೊಳಗೆ ನಾವು ಭೂಮಿಯನ್ನು 3 ಥರದಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಸಾಯಿಲ್ ಝೋನ್ ಅಂತ, ಮತ್ತೊಂದು ವೆದರ್ಡ್ ಅಂದರೆ ಶೀತಲವಾಗಿರ್ತಕ್ಕಂಥ ವಲಯ, ಮತ್ತೊಂದು ಫ್ರ್ಯಾಕ್ಚರ್ಡ್ ಝೋನ್ ಅಂತ ಟೊಳ್ಳು ಪದರ ವಲಯ. ಈ ಥರ 3 ಲೇಯರ್ಸ್ ಇದೆ. ಈಗ ನಾವು ಏನು ಬ್ಲೂ ಕಲರ್ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಅಕ್ವಿಫರ್ಸ್ ಅಂತ, ಭೂಮಿಯೊಳಗೆ ನೀರಿನ ಸೆಲೆಗಳಿರತಕ್ಕಂಥ ಒಂದು ಸ್ಥಳಗಳಂತ. ಈ ಥರ ಅಕ್ವಿಫರ್ಸ್ ಇರಬೇಕು. ಅಕ್ವಿಫರ್ಸ್ ಇದ್ದರೆ ಮಾತ್ರ ನೀರು ಸಿಗುತ್ತೆ. ನೋಡಿ, ಇದೊಂದು ಸಣ್ಣ ಚಿತ್ರದಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದು ಬೋರ್ವೆಲ್ ತೋಡಿದ್ದಾರೆ ಈ ಮನೆಗೆ. ಇಲ್ಲಿ ಇವರಿಗೆ ಮೇಲೆ ನೀರು ಸಿಕ್ಕಿದೆ. ಪಕ್ಕದವ್ರದ್ದು ಒಂದು ಸುಮಾರು ಡಿಸ್ಟೆನ್ಸಲ್ಲಿ ಇಲ್ಲೊಂದು ಬಾವಿ ತೆಗೆದರೆ ನೀರು ಸಿಕ್ಕಿದೆ. ಇಲ್ಲಿ ಬಾವಿಗೂ ನೀರು ಸಿಕ್ಕಿದೆ. ಈ ಪಕ್ಕದ ಮನೆಯವರು ಇವರು ಬೋರ್ವೆಲ್ಗೆ ಹೋಗ್ತಾ ಇದ್ದಾರೆ. ಇವರಿಗೆ ಫಸ್ಟ್ ಗ್ಯಾಪ್ ಬಂತು, ಸೆಕೆಂಡ್ ಗ್ಯಾಪ್ ಬಂತು, ಥರ್ಡ್ ಗ್ಯಾಪ್ ಬಂತು, 4-5 ಗ್ಯಾಪ್ಗಳು ಬಂತು, ಸಮೃದ್ಧಿ ನೀರು ಬಂತು. ಇವರು ನೆಕ್ಸ್ಟ್ ಇವತ್ತಿನ ನಮ್ಮ ತಾಂತ್ರಿಕತೆ ಹೇಗಿದೆ ಅಂತಂದರೆ, ಪ್ರತಿ ಮನೆಗೂ ನಾರ್ತ್ ಈಸ್ಟ್ ಈಶಾನ್ಯದಲ್ಲೇ ಬೋರ್ವೆಲ್ ಬೇಕು, ಈಶಾನ್ಯದಲ್ಲೇ ಸಂಪುಟ ಆಗಬೇಕು. ಈ ಥರ ಇವರು ಕೇಳ್ತಾರೆ, ನಿಮ್ಗೆ ಎಷ್ಟು ನೀರು? 4 ಇಂಚ್ ತಕ್ಷಣ ಇವ್ರಿಗಿಂತಲೂ 100 ಅಡಿ ಜಾಸ್ತಿ ಹೋಗುವಂಥ ಒಂದು ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಇವರು ಬೋರ್ವೆಲ್ ತೋಡ್ತಾ ಇದ್ದಾರೆ. 100, 200, 500 ಎಲ್ಲ 1000 ಅಡಿ ಕೆಳಗೆ ಎಲ್ಲ ಒಂದು ಸಣ್ಣ ಫ್ರ್ಯಾಕ್ಚರ್ ಬಂದಿದೆ. ಹಾಗಾಗಿ ಅಂತರ್ಜಲ ಬೋರ್ವೆಲ್ ಕೊರೆಯುವಾಗ ನೀರು ಬರಬೇಕಾದ್ರೆ ಈ ಥರ ಫ್ರ್ಯಾಕ್ಚರ್ಸ್ ಇರಬೇಕು, ಜಾಯಿಂಟ್ಸ್ ಇದ್ದರೆ ಮಾತ್ರ ನೀರು ಸಿಗುತ್ತೆ. ಹಾಗಾಗಿ ಇಂಥ ಒಂದು ಕಾಲಘಟ್ಟಕ್ಕೆ ನಾವು ಬಂದು ಕೊಳವೆ ಬಾವಿಗಳನ್ನು ಕೊರಿತಾ ಇದ್ವಿ. ಅಂತರ್ಜಲ ಎಲ್ಲಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ನಾವು ಪತ್ರಿಕೆಗಳ ಆರ್ಟಿಕಲ್ ನೋಡ್ತೀವಿ, ಅಂತರ್ಜಲ ಈ ಬಾರಿ 20 ಮೀಟರ್ ಕುಸಿತ ಅಂತ ತಕ್ಷಣ ನಮ್ಮ ಥಿಂಕಿಂಗ್ ಏನಾಗಿದೆ ಅಂದರೆ ಈ ಸಾರಿ ಇನ್ನೂ ಜಾಸ್ತಿ ಬೋರ್ವೆಲ್ನ ಆಳಕ್ಕೆ ಕೊರಿಬೇಕು ಅಂತೇಳಿ. ಖಂಡಿತ ತುಂಬ ತಪ್ಪು ಕಲ್ಪನೆಗಳಿದೆ. ಒಂದು ಸರಳವಾಗಿ ಹೇಳಬೇಕಂತಂದರೆ, ಭೂಮಿಯಲ್ಲಿ ಅಂತರ್ಜಲ ಇರ್ತಕ್ಕಂಥದ್ದು ಕೇವಲ 300 ಅಡಿವರೆಗೂ ಮಾತ್ರ. ಸಾಯಿಲ್ ಝೋನ್, ವೆದರ್ಡ್ ಝೋನ್, ಫ್ರ್ಯಾಕ್ಚರ್ಡ್ ಝೋನ್ 3 ಪದಗಳು ಹೇಳ್ತಾ ಇದ್ದೀನಿ. ಮಣ್ಣಿನ ಪದರ, ಶೀತಲ ಆಗಿರ್ತಕ್ಕಂಥ ಮಣ್ಣಿನ ಪದರ ಮತ್ತು ಟೊಳ್ಳು ಪದರ ವಲಯ. 300 ಅಡಿಯಿಂದ ಕೆಳಗೆ ಇರ್ತಕ್ಕಂಥದ್ದೆಲ್ಲ ಮ್ಯಾಸಿವ್ ರಾಕ್ ಅಂತ, ಏಕಶಿಲೆ. ಅಲ್ಲೆಲ್ಲೂ ನಮಗೆ ಅಂತರ್ಜಲ ಇಲ್ಲ. ಹೇಳ್ಬೋದು ಸಣ್ಣ ಸಣ್ಣ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀನಲ್ಲ, ಎಲ್ಲೋ ಚಿಕ್ಕದು 10 ಬೋರ್ವೆಲ್ ಕೊರೆದ್ರೆ 1 ಬೋರ್ವೆಲ್ ಪಾಸ್ ಆಗ್ಬೋದು, ಇನ್ನು 9 ಬೋರ್ವೆಲ್ ಫೇಲ್ಯೂರ್ ಆಗ್ತದೆ. ಈ ಮಾದರಿಗೆ ಜನರಲ್ ಜಿಯಾಲಜಿ ಇಡೀ ಭಾರತ ದೇಶದಲ್ಲಿ 300 ಅಡಿವರೆಗೂ ಇರ್ತಕ್ಕಂಥದ್ದು ಮಾತ್ರ ಜಲ, ಶುದ್ಧವಾದ ಜಲ. 300 ಅಡಿಯಿಂದ ಕೆಳಗೆ ಹೋದರೆ ಅದು ಒಂದು ಕೆಮಿಕಲ್ ವಾಟರ್ ಅಂತ ಹೇಳ್ಬೋದು, ಫಾಸಿಲ್ ವಾಟರ್ ಅಂತ ಹೇಳ್ಬೋದು, ಅದು ಪಳೆಯುಳಿಕೆಗಳ ನೀರು ಅನ್ನೋದು ಬೇಕಾದ್ರೂ ಪದವನ್ನು ಬಳಸ್ತೀರಿ. ಅಂದರೆ ಟೋಟಲಿ ರಿಜೆಕ್ಟೆಡ್ ವಾಟರ್. ಆ ನೀರು ಯಾವುದಕ್ಕೂ ಫಿಟ್ ಇಲ್ಲ. ನನ್ನ ಭಾಷೆಯಲ್ಲಿ ಹೇಳೋದಾದರೆ ಅದು ಅತಿ ಆಳದ ನೀರು, ಕೊಳವೆ ಬಾವಿ ನೀರನ್ನು ಕುಡಿಲಿಕ್ಕೂ ಯೋಗ್ಯವಿಲ್ಲ, ಕೃಷಿಗೂ ಯೋಗ್ಯವಿಲ್ಲ, ಕಟ್ಟಡಕ್ಕೂ ಯೋಗ್ಯ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಕೆಳಗಿನ ನೀರನ್ನು ತೆಗೆದು ನಾವು ಇವತ್ತು ಅದಕ್ಕೆ ಪ್ರೊಸೆಸ್ಗೆ ಹೋಗ್ತೀವಿ, ಅದಕ್ಕೆ UV ರೇಸ್ ಪಾಸ್ ಮಾಡ್ತೀವಿ. ಮತ್ತು ಪತ್ರಿಕೆಗಳಲ್ಲಿ ನೋಡ್ತೀವಿ, ನಿಮ್ಮ ಕೊಳವೆ ಬಾವಿಯಲ್ಲಿ ಯುರೇನಿಯಂ ಬಂತು, ರೇಡಿಯಂ ಬಂತು, ಫ್ಲೋರೈಡ್ ಬಂತು, ಆರ್ಸೆನಿಕ್. ಎಲ್ಲಿಂದ ಬಂತು ಅಂದರೆ ನೀವು ಕೀದ ಲೇಯರ್ಸ್, ಕೆಳಗಿನ ಡೀಪ್ ಲೇಯರ್ಸ್ಗೆ ಹೋಗಿ, ರಾಜ್ಕುಮಾರ್ ಒಂದು ಪಿಕ್ಚರ್ ಹೇಳ್ತಾರಲ್ಲ, ಅತಾಳ ಸುತ್ತಾಳ ಪಾತಾಳ ರಸಾತಾಳ ಅಂತ. ಅಂದರೆ ರಸಾತಳದ ನೀರನ್ನು ನಾವು ಬಿಡ್ತಾ ಇಲ್ಲ. ಹಾಗಾಗಿ ಇಷ್ಟು ಕೆಳಗೆ ನಾವು ಹೋದಂಗೆಲ್ಲ ಕೆಳಗೆ ಇರ್ತಕ್ಕಂಥದ್ದೆಲ್ಲ ಯೋಗ್ಯವಾದ ನೀರಲ್ಲ. ಅಲ್ಲಿವರೆಗೂ ಹೋಗಿ ನೀರನ್ನು ತೆಗೆದು ಇವತ್ತು ಇಡೀ ಭೂಮಿನ ಬರದು ಮಾಡ್ತಾಯಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಏನಾದರೂ ಭೂಕಂಪ ಆದರೆ ಈ ಬೋರ್ವೆಲ್ಗಳೇ ಕಾರಣ ಅಂತ ಹೇಳೋದು. ಅಷ್ಟರ ಮಟ್ಟಿಗೆ ನಾವು ಬೋರ್ವೆಲ್ಸನ್ನು ಬ್ಲೈಂಡಾಗಿ ಕೊರಿತಾ ಹೋಗ್ತಾಯಿದ್ವಿ. ಸರ್ಕಾರದ ಕಾನೂನುಗಳು ಇನ್ನೂ ನಮಗೆ ಬಿಗಿ ಆಗ್ತಾಯಿಲ್ಲ. ನಮ್ಮ ಮೈಂಡ್ಸೆಟ್ಟಲ್ಲಾಗಿದೆ. ಬೆಂಗಳೂರೇ ನೋಡ್ತಾ ಇದ್ದೀವಿ ನಾವು ಇವತ್ತು. ಬೆಂಗಳೂರಲ್ಲಿ ಒಂದು 60% ಏರಿಯಾ ಎಲ್ಲ ಕಾವೇರಿ ಸೋರ್ಸ್ ಇದೆ. ಇನ್ನು ಅನದರ್ 30-35% ಏರಿಯಾದಲ್ಲಿ ಕಾವೇರಿ ಬಂದಿಲ್ಲ. ಸರ್ಜಾಪುರ, ವೈಟ್ಫೀಲ್ಡು, ಮಾದೇವಪುರ ಈ ಸೆಕ್ಟ್ರಲ್ಲಿ ಪಣತ್ತೂರಲ್ಲೇ ನೋಡ್ತಾ ಹೋದರೆ ಟ್ಯಾಂಕರ್ಗಳ ಮೂಮೆಂಟ್ ಅಂತ ಜೇನ್ನೋಣಗಳು ಓಡಾಡ್ದಂಗೆ ಆಗ್ತಾಯಿದೆ. ಅಷ್ಟು ಟ್ಯಾಂಕರ್ಗಳು ಬರ್ತಾಯಿದೆ. ಹೊರಗಡೆಯಿಂದ ಸುಮಾರು 30-40 ಕಿಲೋಮೀಟ್ರಿಂದ ನೀರನ್ನು ತಂದು ಬೆಂಗಳೂರಿಗೆ ಕೊಡಬೇಕು. 1.4 CR ಅಷ್ಟು ಬೆಂಗಳೂರು ಬೆಳೀತಾ ಹೋಗ್ತಾಯಿದೆ. ಇಷ್ಟು ಅಗಾಧವಾದ ಜನಸಂಖ್ಯೆಗೆ ನಾವು ಬೋರ್ವೆಲ್ನ ಕೊರಿತಾ ಹೋಗ್ತಕ್ಕಂಥ ವಿಧಾನ ಇದೆಯಲ್ಲ, ಖಂಡಿತ ಇದೊಂದು ಇಡೀ ಪ್ರಪಂಚದಲ್ಲಿ ನೆಕ್ಸ್ಟು ಕೇಪ್ ಟೌನ್ ಅಂತಂದೇಳಿ ಪದಗಳನ್ನು ಕೊಡ್ತಾ ಇದ್ದಾರೆ. ನಾವು ಏನು ತಪ್ಪುಗಳು ಮಾಡ್ತಾಯಿದ್ವಿ ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆ ಬಿಟ್ಟು ಬೋರ್ವೆಲ್ಲನ್ನು ಕೊರೆಯೋದು ಬಿಟ್ಕೊಂಡು ಬೇರೆ ಮಾರ್ಗಗಳಿಗೆ ಹೋಗ್ಬೇಕು ನಾವು. ಇವತ್ತು ನನ್ನ ಮಾತು ಏನಂತಂದರೆ, ಕೊಳವೆ ಬಾವಿ ಎಲ್ಲಿದೆಯೋ ಅಲ್ಲಿದೆ ಅನಾರೋಗ್ಯ ಅನ್ನೋ ಪದವನ್ನು ಹೇಳ್ತಾಯಿದ್ದೀನಿ. ಅಷ್ಟರ ಮಟ್ಟಿಗೆ ನಮ್ಮ ಕೊಳವೆ ಬಾವಿ ನೀರು ಕಲುಷಿತ ಆಗಿದೆ. ಪಾವಗಡದಂಥ ಪ್ರದೇಶ ಆಗಿರ್ಬೋದು, ಬಿಜಾಪುರ ಅಂತ ಪ್ರದೇಶ ಆಗ್ಬೋದು, ಚಿತ್ರದುರ್ಗ ಅಂತ ಪ್ರದೇಶ ಆಗ್ಬೋದು, ಕೊಳವೆ ಬಾವಿಯ ನೀರಿನಲ್ಲಿ ಫ್ಲೋರೈಡ್ ಅಂಶ ಬಂದು ಅದು ನಮಗೆ ಡೆಂಟಲ್ ಫ್ಲೋರೋಸಿಸ್, ಸ್ಕೆಲಿಟಲ್ ಫ್ಲೋರೋಸಿಸ್ ಈ ಥರದಲ್ಲಿ ನಮಗೆ ಹೆಲ್ತ್ ಇಶ್ಯೂಸ್ ಬರ್ತಾಯಿದೆ. ಅಷ್ಟರ ಮಟ್ಟಿಗೆ ನಮ್ಮ
ನೀರು ಮತ್ತು ಆರೋಗ್ಯ ಅಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯ ಕೆಡ್ತಾ ಇದೆ. ಬೆಂಗಳೂರನ್ನು ಒಂದು ಇಡೀ ಪ್ರಪಂಚದಲ್ಲಿ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಬೆಂಗಳೂರನ್ನು ನಾವು ಲೇಕ್ ಸಿಟಿ ಅಂತೀವಿ, ಗಾರ್ಡನ್ ಸಿಟಿ ಅಂತೀವಿ. ಅಷ್ಟು ಒಂದು ಬ್ಯೂಟಿಫುಲ್ ನೇಮ್ ಇತ್ತು, ಹಂಗೆ ಇತ್ತು. ಬೆಂಗಳೂರು ಅಂತ ಒಂದು ಕ್ಲೈಮೇಟ್ನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿತ್ತು. ಕಾರಣ ಏನಂತಂದರೆ, ಯಾವುದೇ ಸಿಟಿ ಡೆವಲಪ್ ಆಗಬೇಕಾದ್ರೆ ಒಂದು ಸಮುದ್ರ ಇರಬೇಕು, ನದಿ ಇರಬೇಕು. ಆದರೆ ಬೆಂಗಳೂರಿಗೆ ಅದೆರಡೂ ಇಲ್ಲ. ಆದರೆ ಬೆಂಗಳೂರು ಡೆವಲಪ್ ಆಗ್ತಾ ಬಂತು. ಕಾರಣ ಇಂದಿನ ಅವರಿಗೆ ಗೊತ್ತಿತ್ತು, ಇಡೀ ಬೆಂಗಳೂರಿಗೆ ವಾಟರ್ ಕನ್ಸರ್ವೇಷನ್ ಅದಕ್ಕೋಸ್ಕರ ಕೆರೆಗಳು ಮಾಡುವಂಥ ಕೆಲಸಕ್ಕೆ ಬಂದರು. ಸುಮಾರು ಬೆಂಗಳೂರು ಲಿಮಿಟ್ಸಲ್ಲಿ 280 ಕೆರೆಗಳಿತ್ತು ಜಸ್ಟ್ 30 ವರ್ಷಗಳ ಹಿಂದೆ. ಈಗ ಜಸ್ಟ್ 40 ಕೆರೆಗಳು ಇಲ್ಲ. ಅದು ಸಹ ಪೊಲ್ಯೂಟೆಡ್ ಕೆರೆಗಳಿದೆ. ಅಂದರೆ 280 ಕೆರೆಗಳಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಾವು ಎಲ್ಲ ಕೆರೆಗಳನ್ನ ಅಭಿವೃದ್ಧಿ ಅಂತಂದೇಳಿ ಅಲ್ಲಿ ಒಂದು ಸ್ಟೇಡಿಯಂ ಬರ್ತದೆ, ಬಸ್ ಸ್ಟ್ಯಾಂಡ್ ಬರ್ತದೆ, ಅಪಾರ್ಟ್ಮೆಂಟ್ ಬರ್ತದೆ. ಈ ಥರದಲ್ಲಿ ಬೆಂಗಳೂರನ್ನ ನಾವು ಕಮರ್ಷಿಯಲ್ ಆಗಿ ನಾವು ಡೆವಲಪ್ ಮಾಡ್ಕೊತ ಹೋಗಿ ನಮ್ಮ ಸರಪಳಿ ಕೆರೆಗಳಂತ ಎಲ್ಲ ಬೆಂಗಳೂರಿನ ಕೆರೆಗಳಿಗೂ ಒಂದು ಚೈನ್ ಲಿಂಕ್ ಇತ್ತು. ಒಂದೊಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ಹೋಗುವಂಥ ವಿನ್ಯಾಸ ಇತ್ತು. ಇದನ್ನೆಲ್ಲ ನಮ್ಮ ವಿಜ್ಞಾನ ಯುಗದಲ್ಲಿ ನಾವು ಸಿಲಿಕಾನ್ ಸಿಟಿ ಮತ್ತೊಂದು ಅಂತಂದು ಹೇಳ್ಕೊಂಡು ಎಲ್ಲ ಕೆರೆಗಳನ್ನ ಮಿಸ್ಪ್ಲೇಸ್ ಮಾಡಿಕೊಂಡು ಈಗ ಬೆಂಗಳೂರಿನಲ್ಲಿ ಕೇವಲ 50 ಮಿಲಿಮೀಟರ್ ಮಳೆ ಬಂದರೆ ಸಾಕು, ನಮ್ಮ ನೀರು ಎಲ್ಲಿ ಹೋಗ್ತದೆ ಅಂದರೆ ನಮ್ಮ ರಸ್ತೆಗೆ ಬರ್ತಾಯಿದೆ. ಇವತ್ತು ನಮ್ಮ ರಸ್ತೆಗಳೇ ಒಂದು ನದಿಗಳ ತಾಣಗಳಾಗೋಗಿದೆ. ಹಾಗಾಗಿ ಬೆಂಗಳೂರಿಗೆ ತುಂಬ ಒಂದು ಅಪಾಯವನ್ನು ನಾವೇ ತಂದಿಟ್ಕೊಂಡಿರೋದು, ಇದು ಯಾವುದೂ ಅಲ್ಲ. ಹಾಗಾಗಿ ಎಲ್ಲದಕ್ಕೂ ಕಾವೇರಿ ಬೇಕು ಅನ್ನೋದಕ್ಕಿಂತಲೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ಡಿಸ್ಟರ್ಬ್ ಮಾಡೋದಕ್ಕೆ ನಮಗೆ ವಾಟರ್ ಕ್ರೈಸಿಸ್ ಬರಲಿಕ್ಕೆ ಕಾರಣ ಆಗಿದೆ ಅಂತ ಅರ್ಥ ಮಾಡ್ಕೊಬೇಕು. ಈಗ ಬೆಂಗಳೂರನ್ನ ಈಗ ಆಲ್ರೆಡಿ ಮಾಧ್ಯಮದಲ್ಲಿ ತುಂಬ ಬಿಂಬಿಸ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲೇ ನೆಕ್ಸ್ಟು ಕೇಪ್ ಟೌನ್ ನಂತರ ನೀರಿಲ್ಲದ ನಗರ ಬೆಂಗಳೂರು ಅಂತ ಹೇಳಿ ಬಿಂಬಿಸ್ತಾ ಇದ್ದೀವಿ. ಖಂಡಿತ ಇದು ನೋಡಿದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಬೆಂಗಳೂರಿಗೆ ಬರ್ತಕ್ಕಂಥ IT ಸೆಕ್ಟರ್ಗಳಾಗ್ಬೋದು, ಎಜುಕೇಷನ್ ಆಗ್ಬೋದು, ಎಷ್ಟೋ ಜನ ಬೆಂಗಳೂರಿನೆಲ್ಲ ಅಸೆಟ್ ಮಾಡಬೇಕು, ಇಂಥ ಮಾಡ್ತಕ್ಕಂಥವ್ರಿಗೆ ಒಂದು ಭಯ ಬರ್ತಾಯಿದೆ, ಬೆಂಗಳೂರಿನಲ್ಲಿ ನೀರಿಲ್ಲ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಬರ್ತಾಯಿದೆ. ಖಂಡಿತ ಬೆಂಗಳೂರಿಗೆ ಕೇಪ್ ಟೌನ್ ಅನ್ನೋ ಪದ ನನ್ನ ಪ್ರಕಾರ ಅದು ಫಿಟ್ ಆಗೋದೇ ಇಲ್ಲ. ಯಾಕೆಂದರೆ ಅಂಥ ಒಂದು ಬೆಂಗಳೂರಿಗೆ ಈ ವರ್ಷ ಮಾತ್ರ ಅಂಥ ಒಂದು ಸಮಸ್ಯೆಯನ್ನು ನಾವು ತಂದಿಟ್ಕೊಂಡಿದ್ದೀವಿ. ಒಂದು ನೋಡಬೇಕು, ಯಾವುದೇ ಸಿಟಿ ನದಿ ಕೆರೆಗಳಿಲ್ಲ ಅಂತಂದ್ರೂ ಅಲ್ಲಿದೆ ಆದಂಥ ಒಂದು ಜಿಯೋಮಾರ್ಫಾಲಜಿ ಅಂತ ಹೇಳ್ತೀವಿ. ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಹವಾಮಾನ ಇದೆ, ಒಳ್ಳೆಯ ಸಾಯಿಲ್ ಇದಿದೆ, ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ. ಆದರೆ ನೀರು ಬೇಕು ಅಂದ ತಕ್ಷಣ ಬೆಂಗಳೂರಿನಲ್ಲಿರ್ತಕ್ಕಂಥ ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ನಮಗೆ ಮಾರ್ಚಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಮಳೆ ನೆಕ್ಸ್ಟ್ ಅಪ್ ಟು ಡಿಸೆಂಬರ್ವರೆಗೂ ಮಳೆ ಬರ್ತದೆ. ನಮ್ಮ ಬೆಂಗಳೂರು ರೈನ್ಫಾಲ್ 900 ಮಿಲಿಮೀಟರ್ ರೈನ್ಫಾಲ್ ಇದೆ ಮತ್ತು ವೈಡ್ ಡಿಸ್ಟ್ರಿಬ್ಯೂಷನ್ ಇದೆ. ಎವ್ರಿ 2 ತಿಂಗಳಿಗೊಮ್ಮೆ ಬೆಂಗಳೂರು ಮಳೆ ಬರುವಂಥ ಬೆಂಗಳೂರು. ಒಳ್ಳೆಯ ಹವಾಮಾನ ಇದೆ, ಒಳ್ಳೆಯ ಮಣ್ಣಿದೆ, ನೀರಿದೆ, ಎಲ್ಲ ಇದೆ. ಅದನ್ನು ಕನ್ಸರ್ವೇಷನಲ್ಲಿ ನಾವು ಫೇಲ್ ಆಗ್ತಾಯಿದ್ದೀವಿ. ಈಗ ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ ಸುಮಾರು ಬೆಂಗಳೂರಿನಲ್ಲಿ 80% ರೈನ್ ಹಾರ್ವೆಸ್ಟಿಂಗ್ ಆಗೋಗಿದೆ ಅಂತೇಳಿ. ಅಂದರೆ ನಾವೆಲ್ಲರೂ ಫಾರ್ ಪಾಲಿಸಿ ಸೇಕ್ ನಾವು ಮಾಡ್ತಾಯಿದ್ದೀವಿ. ಅಂದರೆ ನೀರನ್ನು ಹೆಂಗೆ ಕನ್ಸರ್ವ್ ಮಾಡಬೇಕನ್ನೋದ್ರಲ್ಲಿ ನಾವು ಫೇಲ್ ಆಗ್ತಾಯಿದೆ. ಹೇಗೆ ಮಾಡ್ತಾಯಿದ್ವಿ ಅಂತಂದರೆ, ಒಂದು ಸಣ್ಣ ಪೈಪ್ಲೈನ್ ತರ್ತೀವಿ, ಒಂದು ಸಣ್ಣ ISI ಫಿಲ್ಟರ್ ಹಾಕಿ ಒಂದು ಸಿಂಟೆಕ್ಸಿಗೆ ಕನೆಕ್ಟ್ ಮಾಡಿ ನಮ್ಮ ಮನೆಗೂ ರೈನ್ ಹಾರ್ವೆಸ್ಟಿಂಗ್ ಆಗಿದೆ ಅಂತೇಳಿ ಆ ಫೋಟೋ ಕೊಡ್ತಾಯಿದ್ದೀವಿ. ಬಿಟ್ಟರೆ ನಿಜವಾಗ್ಲೂ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀವ, ಅದು ಅಲ್ಲಿ ತಪ್ಪತಕ್ಕಂಥದ್ದು. ನನ್ನದೇ ಆದಂಥ ವಿಧಾನ ಇದೆ. ನಾವು ಎಲ್ಲೆಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಪ್ರಾಜೆಕ್ಟ್ಸ್ ನಾವು ಮಾಡ್ತಾಯಿದ್ವಿ ಅಂತಂದರೆ, ಬೆಂಗಳೂರಿನಲ್ಲಿ ಒಂದು 30-40 ಸೈಟಲ್ಲಿ ಒಂದು ವರ್ಷಕ್ಕೆ ಬೆಂಗಳೂರಿನಲ್ಲಿ 1,20,000 ಲೀಟರ್ ಮಳೆ ನೀರು ಸಿಗುತ್ತದೆ. 30-40 ಮನೆಯಲ್ಲಿ 4 ಜನ ಇರೋಂಥ ಫ್ಯಾಮಿಲಿಗೆ ಖಂಡಿತ ಅವರಿಗೆ ಕಾವೇರಿ ಬೇಡ, ಟ್ಯಾಂಕರ್ ವಾಟರ್ ಬೇಡ, ಪೈಪ್ಲೈನ್ ಸಿಸ್ಟಮ್ ಇಲ್ಲದೆ ಮಳೆ ನೀರು ಬದುಕ್ಬೋದು. ಆ ಥರ ಪ್ರತಿಯೊಂದು ಅಪಾರ್ಟ್ಮೆಂಟ್ಗಳಲ್ಲಿ, ಮನೆಗಳಲ್ಲಿ ಬೆಂಗಳೂರಿನಲ್ಲಿ ವಾಟರ್ ಕನ್ಸರ್ವೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ 50% ಕಾವೇರಿ ನೀರಿಗೆ ನಾವು ಗುಡ್ ಬೈ ಹೇಳ್ಬೋದು, 50% ಕಾವೇರಿ ನೀರು ಉಳಿಸ್ಬೋದು. ಈ ಥರದಲ್ಲಿ ನಾವು ಪ್ಲ್ಯಾನಿಂಗ್ ಇಲ್ಲ. ಮತ್ತು ಬೆಂಗಳೂರಿನಲ್ಲಿ ಎಲ್ಲ ಕಟ್ಟಡಗಳಿಗೂ ರೈನ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ವಿ, ಅಲ್ಲೂ ಸಹ ಪ್ಲ್ಯಾನಿಂಗ್ ಇಲ್ಲ. ನೋಡಿ, ವಿಧಾನಸೌಧಕ್ಕೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋಂಥ ಕೆಲಸ 2003 ಆಯಿತು. ಇಷ್ಟು ದೊಡ್ಡ ವಿಧಾನಸೌಧದಲ್ಲಿ ನಾವು ನೀರನ್ನು ಕಲೆಕ್ಟ್ ಮಾಡಿದ್ರೆ ಕಮ್ಸೆ ಕಮ್ 10 ಕೋಟಿ ಲೀಟರ್ ನೀರು ಬರೀ ವಿಧಾನಸೌಧದ ಕ್ಯಾಂಪಸಲ್ಲಿ ಸಿಗುತ್ತದೆ. ನಾವು ಅದನ್ನು ಪ್ರಾಪರಾಗಿ ಡಿಸೈನ್ ಮಾಡೋದ್ರಿಂದ ಒಂದು ತಪ್ಪಾಗ್ತಾಯಿದೆ. ಹಾಗಾಗಿ ಒಂದು ಸಿಂಪಲ್ ವೇನಲ್ಲಿ ನಮ್ಮ ಕ್ಲೈಂಟ್ ಸಾಕಷ್ಟು ಜನ ಇದ್ದಾರೆ. ವಿತೌಟ್ ಕಾವೇರಿ, ವಿತೌಟ್ ಬೋರ್ವೆಲ್, ಯಾವುದೇ ಲೇಔಟಿನ ನೀರಿನ ಸಂಪರ್ಕ ಇಲ್ಲದೆ ಅವರ ಚಾವಣಿ ಮೇಲೆ ಬಿದ್ದಂಥ ರೈನ್ ವಾಟರ್ನ ಕನ್ಸರ್ವ್ ಮಾಡಿ ಸ್ಟೋರೇಜ್ ಮಾಡಿ ಅವರ ಇಡೀ ವರ್ಷಕ್ಕೆ ಬೇಕಾದಷ್ಟು ನೀರನ್ನ ಅವ್ರು ಕನ್ಸರ್ವ್ ಮಾಡಿ ಮಾಡ್ತಾಯಿದ್ದಾರೆ ಅಂತಂದರೆ ಇದು ಯಾವುದೂ ಚಾಲೆಂಜಸ್ ಅಲ್ಲ. ಬೆಂಗಳೂರಿನ ಸಮಸ್ಯೆಗೆ ಜನಗಳ ಹತ್ರನೇ ಉತ್ತರ ಇದೆ, ಸರ್ಕಾರದ ಹತ್ರ ಉತ್ತರ ಅಲ್ಲ. ಜನಗಳು ಮನಸ್ಸು ಮಾಡಿ ಇದನ್ನು ಮುಂದೆ ಬರಬೇಕು. ಸರ್ಕಾರದ ಪಾಲಿಸಿಗಳಿಗೋಸ್ಕರಕ್ಕಿಂತಲೂ ಜನಗಳು ಮುಂದೆ ಬರಬೇಕು. ನೋಡಿ, ತಮಿಳ್ನಾಡಿನಲ್ಲಿ ಪಾಲಿಸಿಗಳಿದೆ. ತಮಿಳ್ನಾಡಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಪ್ರತಿ ಮನೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕನ್ನೋ ಒಂದು ಪಾಲಿಸಿ ಬಂದಾದಮೇಲೆ ಇವತ್ತು ಚೆನ್ನೈನಲ್ಲಿ ಅಷ್ಟು ವಾಟರ್ ಕ್ರೈಸಿಸ್ ಇರತಕ್ಕಂಥ ಚೆನ್ನೈನಲ್ಲಿ 50% ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅವರೇ ಕಂಡು ಹಿಡ್ಕೊಂಡಿದ್ದಾರೆ. ಆ ಥರದಲ್ಲಿ ನಮ್ಮ ಬೆಂಗಳೂರಿಗರು ಸಾಕಷ್ಟು ಎಜುಕೇಟೆಡ್ ಇದ್ದೀವಿ. ನಾವು ವಾಟರ್ ಕನ್ಸರ್ವೇಷನ್ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಇದು ಇಂಡಿವಿಜುವಲ್ ಮಾಡಬೇಕು. ಸರ್ಕಾರದ ಪಾಲಿಸಿಗಳಿಗೋಸ್ಕರ ಮಾಡೋದಕ್ಕಿಂತಲೂ ನಮ್ಮ ಮನೆಗೆ ಎಷ್ಟು ಟೆರೇಸಿಂದ ನೀರು ಬರ್ತದೆ, ಎಷ್ಟು ಕನ್ಸರ್ವ್ ಮಾಡಬೇಕನ್ನೋ ಒಂದು ಪಾಲಿಸಿಗಳು ಇಟ್ಕೊಂಡು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡೋದಿದ್ದಾದರೆ 100% ಒಂದು ವರ್ಷದಲ್ಲಿ ಬೆಂಗಳೂರಿನ ನೀರಿನ ಸಮಸ್ಯೆನ ನಾವು ಕಟಾಪ್ ಮಾಡಲಿಕ್ಕೆ ಸಾಕಷ್ಟು ದಾರಿಗಳಿದೆ ಅಂತ ಹೇಳ್ಬೋದು. ನೋಡಿ, ಚಿತ್ರದುರ್ಗ ನಮ್ಮ ಊರನ್ನೇ ನಾನು ಮಾದರಿಯಾಗಿ ಹೇಳ್ತೀನಿ. ಚಿತ್ರದುರ್ಗ ಅಂದರೆ ಒಂದು ಬಂಡೆಯ ನಾಡು, ಬಿಸಿಲಿನ ನಾಡು,
ಚಿತ್ರದುರ್ಗದಲ್ಲಿ 100 ವರ್ಷದ ಇತಿಹಾಸ ತಗೊಂಡ್ರೆ 70 ವರ್ಷ ಬರಗಾಲ, 30 ವರ್ಷ ಮಾತ್ರ ಮಳೆ. ನಮ್ಮ ಇಲ್ಲಿ ಮಳೆ ಬರೋದೇ ಕಡಿಮೆ. ಅಂಥ ಒಂದು ಊರುಗಳಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ಮೇಲೆ ಇವತ್ತು ಬರಗಾಲ ಇದೆ, ನೀರಿಲ್ಲ ಅಂತಂದೇಳಿ ಮಾಧ್ಯಮಗಳಲ್ಲಿ ಬರ್ತಾಯಿದೆ. ನಮ್ಮ ಎಲ್ಲ ಮನೆಗಳಲ್ಲೂ ಇನ್ನೂ 50% ರೈನ್ ವಾಟರ್ ಇನ್ನೂ ಇದೆ. ನಮಗಿನ್ನೂ ಮಳೆಗಾಲ ಬಂದರೂ ಇನ್ನೂ 2 ತಿಂಗಳಷ್ಟು ನೀರು ನಮ್ಮಲ್ಲಿ ಸ್ಟೋರೇಜ್ ಮಾಡ್ತಾಯಿದ್ವಿ. ಈ ಥರದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಕೇಸ್ ಸ್ಟಡೀಸ್ ತುಂಬ ಇದೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ವೈಟ್ ಫೀಲ್ಡಲ್ಲಿ ಕಾಡುಗೋಡಿಯಲ್ಲಿ ಸತ್ಯಸಾಯಿ ಮಂದಿರ ಇದೆ. ಅದು ಸುಮಾರು 16 ಎಕರೆ ಕ್ಯಾಂಪಸ್ಸಲ್ಲಿ ಅವರು ಸಾಕಷ್ಟು ಕೊಳವೆ ಬಾವಿಗಳನ್ನು ಕೊರೆಸಿದರು. ನೀರಿನ ಕ್ರೈಸಿಸ್ ಆಯಿತು. ಕೊನೆಗೆ ಹೋಗಿ ನಾವು ಒಂದು 3 ಬೋರಿಗೆ ಮರುಪೂರ್ಣ ಮಾಡುವಂಥ ಕೆಲಸ, ಒಂದು ಫಾರಮ್ ಪಾಂಡ್ ಮಾಡುವಂಥ ಕೆಲಸ ಆದಮೇಲೆ ಈಗ 4 ವರ್ಷಗಳಾಯಿತು. ಕೋವಿಡ್ಗಿಂತ ಮೊದಲು ಮಾಡಿರ್ತಕ್ಕಂಥ ಕೇಸ್ ಸ್ಟಡಿ. ಇವತ್ತು ಸಹ ಪ್ರತಿ ಬೋರಲ್ಲೂ 2.5-3 ಇಂಚ್ ನೀರು ಬರ್ತಕ್ಕಂಥ ಉದಾಹರಣೆಗಳಿರಬೇಕಾದ್ರೆ ಒಂದು ಬೆಂಗಳೂರಿನ ನನ್ನ ಪ್ರಕಾರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಮಸ್ಯೆನೇ ಇಲ್ಲ. ಸಾಕಷ್ಟು ಭೂಮಿ ಚೆನ್ನಾಗಿದೆ, ಸ್ಪೇಸ್ ಇದೆ ಮತ್ತು ಟೆಕ್ನಾಲಜಿ. ಯಾಕಂದ್ರೆ ನಮ್ಮ ಬೆಂಗಳೂರಿಗರು ನಾವು ಬೇರೆ ಬೇರೆ ರಾಜ್ಯಗಳಿಗೂ ಕನ್ಸಲ್ಟೆನ್ಸಿ ಕೊಡುವಂಥ ಒಂದು ತಂತ್ರಜ್ಞಾನ ನಮ್ಮ ದೇಶದಲ್ಲಿದೆ. ನಾವು ಎಲ್ಲದಕ್ಕೂ ಯುರೋಪಲ್ಲಿ ಹೋಗಿ ಟೆಕ್ನಾಲಜಿನ ಅರ್ಥ ಮಾಡ್ಕೊಂಬರ್ತೀವಿ, ಸಿಂಗ್ಪುರ್ಗೆ ಹೋಗ್ತೀವಿ. ಖಂಡಿತ ಎಲ್ಲೂ ಹೋಗಬೇಕಾಗಿಲ್ಲ, ಇಸ್ರೇಲ್ಗೆ ಹೋಗಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ಸಾಕಷ್ಟು ಪಾರಂಪರಿಕ ಜಲ ಮೂಲಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ವಿಧಾನಗಳಿದೆ. ಅದಕ್ಕೆ ಒಂದೇ ಭಾಷೆಯಲ್ಲಿ ಹೇಳೋದಾದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಷ್ಟು ಸರಳ ಅಂತಂದರೆ, ಓಡುವ ನೀರು ನಡೆಯುವಂತೆ, ನಡೆಯುವ ನೀರು ನಿಲ್ಲುವಂತೆ, ನಿಂತ ನೀರನ್ನ ಭೂಮಿಗೆ ಇಂಗಿಸ್ತಕ್ಕಂಥ ಕೆಲಸ ಮಾಡಿದ್ದೆ ಆದರೆ ನನ್ನ ಪ್ರಕಾರ 100% ಒಂದು ವರ್ಷದಲ್ಲಿ ಬೆಂಗಳೂರು ನೀರಿನ ಸಮಸ್ಯೆನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಒಂದು ಖರ್ಚಿನ ವಿಷಯ, ಒಂದು ಮನೆ ಕಟ್ಟುವಂಥವ್ರು ಬೆಂಗಳೂರಿನ ನಗರ ಆಗಿರ್ಬೋದು. ಒಂದು ಮನೆ ಕಟ್ಟುವಾಗ ಎಷ್ಟು 40 ಲಕ್ಷ, 50 ಲಕ್ಷ, 1 ಕೋಟಿ ಖರ್ಚು ಮಾಡ್ತೇವೆ. ಟೋಟಲ್ ಬಜೆಟಲ್ಲಿ 1% ಅಲ್ಲ. ಒಂದು ಮನೆಯಲ್ಲಿ ಒಂದು ಟ್ಯಾಂಕನ್ನು ಮಾಡ್ಕೊಬೇಕು. ನಂದು ಒಂದು ಹೊಸ ಕಾನ್ಸೆಪ್ಟ್ ಇದೆ ಬೆಂಗಳೂರಿನ ನೀರಿನ ಸಮಸ್ಯೆಗೆ ಬಗೆಹರಿಸಲಿಕ್ಕೆ. ಪ್ರತಿ ಮನೆ ಕಟ್ಟುವಾಗ 3 ಟ್ಯಾಂಕನ್ನು ಕಂಪಲ್ಸರಿ ಮಾಡಬೇಕಂತ. 3 ಟ್ಯಾಂಕ್ಗಳನ್ನ ಕಟ್ಟಬೇಕು. ಅದು ಕೆಪಾಸಿಟಿ ಅವ್ರಿಗೆ ಬಿಟ್ಟದ್ದು. ಒಂದು ಟ್ಯಾಂಕಿಗೆ ರೈನ್ ವಾಟರ್ ಮಳೆ ನೀರು ತುಂಬುವಂಥದ್ದು, ಮತ್ತೊಂದು ಟ್ಯಾಂಕಿಗೆ ನಮ್ಮ ಲೇಔಟ್ ಸಪ್ಲೈ ನೀರನ್ನು ತುಂಬುವಂಥದ್ದು, 3ನೇ ಟ್ಯಾಂಕಿಗೆ ನಾವು ಬಳಕೆ ಮಾಡಿರ್ತಕ್ಕಂಥ ನೀರನ್ನ ಸ್ಟೋರೇಜ್ ಮಾಡುವಂಥದ್ದು. ಅದಕ್ಕೆ ರೀಸೈಕಲ್ಡ್ ವಾಟರ್ ಟ್ಯಾಂಕ್ ಅಂತ ಹೇಳ್ತೀವಿ. ಯಾವುದು ರೀಸೈಕಲ್ಡ್ ವಾಟರ್ ಅಂತಂದರೆ, ನಾವು ಸ್ನಾನ ಮಾಡುವಾಗ ನಾವು ಆರ್ಗ್ಯಾನಿಕ್ ಸೋಪ್ಸ್ಗೆಲ್ಲ ಸಾವಯವ ಉತ್ಪನ್ನದಲ್ಲಿ ಮಾಡಿರ್ತಕ್ಕಂಥ ಸೋಪ್ಗಳನ್ನ ಬಳಕೆ ಮಾಡ್ತಕ್ಕಂಥ ವಿಧಾನದಾದರೆ ನೀರು ಲೈಟಾಗಿ ಪಲ್ಯೂಟ್ ಆಗಿರ್ತದೆ. ಮತ್ತು ವಾಶ್ರೂಮ್ ಇದು ಬಟ್ಟೆಗಳು ವಾಶ್ ಮಾಡ್ತಕ್ಕಂಥ ಇದು ವಾಷಿಂಗ್ ಮಿಷಿನ್ನಲ್ಲಿ ಯೂಸ್ ಮಾಡಿರ್ತಕ್ಕಂಥ ನೀರು ಸಹ ಪಲ್ಯೂಟ್ ಆಗಿರೋದಿಲ್ಲ. ಈ ಎರಡೂ ನೀರೇ ನಮ್ಮಲ್ಲಿ ಜಾಸ್ತಿ ನೀರು ಜನ್ರೇಟ್ ಆಗ್ತಕ್ಕಂಥದ್ದು. ಇದನ್ನು ಒಂದು ಸಣ್ಣ ಸ್ಟೇಜಲ್ಲಿ ಬಯೋಲಾಜಿಕಲ್ ಫಿಲ್ಟ್ರೇಷನ್ ಮಾಡಿ ನಮ್ಮ ಟ್ಯಾಂಕಲ್ಲಿ ತುಂಬಿಟ್ಕೊಂಡ್ರೆ ಇದೇ ನೀರನ್ನೇ ನಾವು ಫ್ಲೆಶಿಂಗ್ ಬಳಸ್ಕೋಬೋದು. ಫ್ಲೆಶಿಂಗ್ ಆಗಲಿ, ವೆಹಿಕಲ್ ವಾಶ್ ಆಗಲಿ, ಗಾರ್ಡನಿಂಗ್ ಆಗಲಿ, ಇದೇ ಜಲಚಕ್ರ ಇಲ್ಲೇ ರನ್ ಆಗ್ತಾ ಹೋಗ್ತದೆ. ಇದೇ ಥರ ಪ್ರತಿಯೊಂದು ಮನೆಯಲ್ಲೂ ಇಂಥ ಒಂದು ಸಿಸ್ಟಮ್ ಬಂದಿದ್ದೇ ಆದರೆ ಖಂಡಿತ ಬೆಂಗಳೂರು ಒಂದು ಸಣ್ಣ ಹೆಸರು ಹೇಳ್ತಾ ಇದ್ದೀನಿ, ಎಲ್ಲ ನಗರಗಳು ಮುಂದೆ ಇದೇ ಥರ ಸಿಕ್ಕಲ್ಲಿ ಬರ್ತಾಯಿದೆ. ಇವತ್ತು ಹಳ್ಳಿಗಳಲ್ಲೂ ನೀರಿನ ಕ್ರೈಸಿಸ್ ಸ್ಟಾರ್ಟ್ ಆಗ್ತಾಯಿದೆ. ಕಾರಣ ಏನಂತಂದರೆ, ನಾವು ವಾಟರ್ ಕನ್ಸರ್ವೇಷನ್ನು ಮತ್ತು ವಾಟರ್ ಬಜೆಟಿಂಗ್ ಅಂತ ಒಂದು ಪದ ಹೇಳ್ತೀನಿ ನಾನು. ಒಬ್ಬರಿಗೆ ಎಷ್ಟು ಲೀಟರ್ ನೀರು ಬೇಕು, ಸ್ನಾನಕ್ಕೆ ಎಷ್ಟು ಬೇಕು, ಅಡುಗೆಗೆ ಎಷ್ಟು ಬೇಕು, ಕುಡಿಲಿಕ್ಕೆ ಎಷ್ಟು, ವೆಹಿಕಲ್ಗೆ ಬೇಕು ಅಂತಂದೇಳಿ ಒಂದು ವಾಟರ್ ಬಜೆಟ್ ಮಾಡ್ಕೊಬೇಕು. ಪ್ರತಿ ಮನೆಯಲ್ಲೂ ವಾಟರ್ ಬಜೆಟ್ ಇಲ್ಲದೆ ಹೋದರೆ ನಮಗೆ ಕಾವೇರಿ ಎಲ್ರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಸಾಕಷ್ಟು ಕೇಸ್ ಸ್ಟಡೀಸ್ ಕೆಲವು ಕಡೆ ಪ್ರಾಜೆಕ್ಟ್ಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಕೆಲವು ಕಡೆ ಏನಾಗ್ತದೆ ಅಂತಂದರೆ, ನಾನು ಆಗಲೇ ಹೇಳಿದಾಗ ನೋಡಿ, ಬೆಂಗಳೂರಿನಲ್ಲಿ ಜಸ್ಟು 50 ಮಿಲಿಮೀಟರ್ ರೈನ್ಫಾಲ್ ಬಂದರೆ ಸಾಕು, ನಮ್ಮ ರಸ್ತೆಗಳೆಲ್ಲ ನದಿಗಳ ಥರ ಆಗ್ತದೆ, ಎಲ್ಲ ಸ್ವಿಮ್ ಮಾಡುವಂಥ ಕಾಲಘಟ್ಟಕ್ಕೆ ನಾವು ಬರ್ತಾಯಿದೆ. ಈಗೆಲ್ಲ ಕಡೆ ಪತ್ರಿಕೆಗಳಲ್ಲಿ ಬಂದಂಥ ಸುದ್ದಿಗಳು, ಭವಿಷ್ಯದಲ್ಲಿ ಬೆಂಗಳೂರಿಗೆ ನೀರಿಲ್ಲ ಅಂತ ಹೇಳಿ. ಖಂಡಿತ ಇದು ಅಂದ್ಕೊಂಡದಲ್ಲ. ಮತ್ತು ಕ್ವಾಲಿಟಿ ಬಗ್ಗೆ ನಾನು ಹೇಳ್ತಕ್ಕಂಥ ಮ್ಯಾಟ್ರ್ ಇದು. ಸಾಕಷ್ಟು ಬೋರ್ವೆಲ್ ನೀರಿನಲ್ಲಿ ಉಪ್ಪಿನಂಶ ಇರ್ತಕ್ಕಂಥದ್ದು, ಇಡೀ ಪೈಪೇ ಬ್ಲಾಕ್ ಆಗಿರ್ತಕ್ಕಂಥದ್ದು. ಅತಿ ಆಳಕ್ಕೆ ಹೋದರೆ ಈ ಥರ ನಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಫ್ಲೋರೋಸಿಸ್, ಇಡೀ ಮಕ್ಕಳು ನೋಡಿ ಜಸ್ಟು ಪಾವಗಡ ಅಂತ ಪ್ರದೇಶದಲ್ಲಿ, ಈವನ್ ಕೋರ್ ಫಾರೆಸ್ಟಲ್ಲೂ, ಮೈಸೂರನ್ನು ಒಂದು ಕೋರ್ ಫಾರೆಸ್ಟ್ ಸಹ ಟ್ಯಾಂಕರ್ ನೀರು ತಗೊಂಡೋಗಿ ಕೊಡಬೇಕಾಗುತ್ತೆ. ನಮ್ಮ ಬೆಳ್ಳಂದೂರು ಕೆರೆಯ ಒಂದು ಚಿತ್ರ, ಎಷ್ಟರ ಮಟ್ಟಿಗೆ ನಾವು ಕೆರೆಗಳನ್ನ ಪೊಲ್ಯೂಟ್ ಮಾಡ್ತೀವಿ ಅನ್ನಲಿಕ್ಕೆ ಇದೇ ಒಂದು ಸಣ್ಣ ಇಮೇಜ್ ಅಂತ ಹೇಳ್ಬೋದು. ಇದೇ ಥರ ನಾವು ಕ್ಲೈಮೇಟ್ ಚೇಂಜಿಂದ ಇಂಥದ್ದೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಹೋಗ್ತದೆ. ನಾವು ಫಸ್ಟ್ ಮಾಡಬೇಕಾಗಿರೋದು ಏನಂತಂದರೆ, ನಾವು RO ನೀರೇ ಶುದ್ಧ ನೀರು ಅನ್ನೋ ಒಂದು ಕಲ್ಪನೆಯಲ್ಲಿ ಬಂದಿದೆ. ಖಂಡಿತ ಅಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಬಾಟ್ಲ್ ವಾಟರ್ ಕನ್ಸ್ಯೂಮ್ ಮಾಡೋದಲ್ಲಿ ಭಾರತ 10th ಪ್ಲೇಸಲ್ಲಿ ಹೋಗ್ತಾಯಿದೆ. ಹಾಗಾಗಿ ಪ್ರತಿ ಮದುವೆಯಿಂದ ಹಿಡಿದು ಮನೆಗಳೆಲ್ಲ RO ಪ್ಲ್ಯಾಂಟ್ಗಳು ಬಂದಿದೆ. ಹಾಗಾಗಿ ಬೆಂಗಳೂರಿನ ಆನೇಕಲ್ ಅನ್ನೋ ಪ್ರದೇಶದಲ್ಲಿ ಇದೊಂದು ಕೇಸ್ ಸ್ಟಡಿ. ನಾರಾಯಣ ರೆಡ್ಡಿ ಅನ್ನೋ ಒಬ್ಬ ರೈತರು 1 ಎಕರೆ ಜಾಗದಲ್ಲಿ 21 ಬೋರ್ವೆಲ್ ತೋಡಿದ್ದಾರೆ. ಇದು ನಮಗೆ ಸಂದೇಶ ಕೊಡ್ತಾಯಿದ್ವಿ. ಕೋಲಾರದ ಒಂದು ಕೇಸ್ ಸ್ಟಡಿ, ಜನಸಂಖ್ಯೆ 700, ಬೋರ್ವೆಲ್ 500. ಈ ಮಟ್ಟಿಗೆ ನಾವು ನೋಡಿ ವಾಟರ್ ಮ್ಯಾನೇಜ್ಮೆಂಟ್ ಎಷ್ಟು ಫೇಲ್ ಆಗ್ತದೆ ಅಂದರೆ, ಪ್ರತಿ ಊರಲ್ಲಿ ನಾನು ಕಾಮನ್ಸ್ ಏನು ನೋಡ್ತಾ ಇದ್ದೀನಿ, ನೀರು ಕಡಿಮೆ ಇರೋ ಊರಾಗಿರ್ಬೋದು, ನೀರು ಇರ್ತಕ್ಕಂಥ ಊರಾಗ್ಬೋದು, ಈ ಥರ ನೋಡಿ ಇದು ವಾಟರ್ ಮ್ಯಾನೇಜ್ಮೆಂಟೇ ನಮಗೆ ದೊಡ್ಡ ಕೊರತೆ. ಹಾಗಾಗಿ ನಮ್ಮದೊಂದು ಪ್ಲ್ಯಾನಿಂಗ್ ಇಲ್ಲ ಅಂತ. ನಾನು ಡೆನ್ಮಾರ್ಕ್ ಸ್ಕೀಮ್ನಲ್ಲಿ ಕರ್ನಾಟಕದಲ್ಲಿತ್ತು. ಡೆನ್ಮಾರ್ಕ್ ಗೌರ್ಮೆಂಟಿಂದ ನಾನು ಕನ್ಸಲ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದು. ಈ ಡೆನಡಾ ಅನ್ನೋ ಒಂದು ಪ್ರಾಜೆಕ್ಟು ಕೋಲಾರದಲ್ಲಿತ್ತು, ಚಿತ್ರದುರ್ಗ ಜಿಲ್ಲೆಯಲ್ಲಿತ್ತು
ಮತ್ತು ಬಿಜಾಪುರ ಜಿಲ್ಲೆ ಇತ್ತು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ನಾವು ಮಾಡುವಂಥ ಸಂದರ್ಭದಲ್ಲಿ ಇಡೀ ಗ್ರಾಮಸ್ಥರನ್ನ ಸೇರ್ಕೊಂಡು ನಾವು ಈ ಒಂದು ಪ್ಲ್ಯಾನ್ಗಳು ಮಾಡ್ತಾಯಿದ್ವಿ. ಒಂದು ಇಡೀ ವಿಲೇಜಿನ ಚಿತ್ರಣ ಬೇಕಾಗ್ತದೆ ನಮಗೆ. ಇಡೀ ವಿಲೇಜಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲಿ ಟ್ಯಾಂಕ್ ಕಟ್ಟಬೇಕು, ಎಲ್ಲಿ ಪೈಪ್ಲೈನ್ ಆಗಬೇಕು, ಎಲ್ಲಿ ವಾಲ್ ಆಗಬೇಕು ಅನ್ನೋದೇಳು ಕಮ್ಯುನಿಟಿ ಡಿಸೈಡ್ ಮಾಡಬೇಕು. ಇಲ್ಲಿ ಕೆಲವೊಂದು ಪ್ಲ್ಯಾನ್ಗಳು ನಮ್ಮಲ್ಲಿ ಏನಾಗ್ತದೆ ಅಂತಂದರೆ, ಎಲ್ಲೋ ಕೂತಿರ್ತಕ್ಕಂಥ ಎ ಸಿ ರೂಮಲ್ಲಿ ಕೂತಂಥ ಇಂಜಿನಿಯರು ಡಿಸೈನ್ ಕೊಡ್ತಾರೆ, ಇದರಲ್ಲಿ ನಮ್ಮದು ಸಾಕಷ್ಟು ಫೇಲ್ ಆಗ್ತದೆ. ಈ ಥರದ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ. ಈ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇದ್ದರೆ ಖಂಡಿತ ನಮ್ಮ ಪ್ರಾಜೆಕ್ಟ್ಸ್ಗಳು 100 ವರ್ಷ ಆದ್ರೂ ಸಮಸ್ಯೆಗಳು ಬರೋದಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಒಂದು ಅಂಕಿ ಸಂಖ್ಯೆ ಪ್ರಕಾರ ಬರೀ ಬೆಂಗಳೂರು ನಗರ ಒಂದು ದಿವಸಕ್ಕೆ 500ಕ್ಕೂ ಹೆಚ್ಚು ಕೊಳವೆ ಬಾವಿಗಳು, ಬೋರ್ವೆಲ್ಗಳು ಬೇಕಾಗಿದೆ. ಒಂದು ದಿವಸಕ್ಕೆ 1000 ಬೋರ್ಗಳು ಬೆಂಗಳೂರಿನಲ್ಲಿ ಆಗ್ತಾಯಿದೆ. ಬೆಂಗಳೂರು ಡ್ರಿಲ್ಲರ್ಸ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಅವರಿಂದ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 500 ಬೋರ್ವೆಲ್ಗಳು ಬೆಂಗಳೂರಿನಲ್ಲಿದೆ. ಒಂದು ದಿವಸಕ್ಕೆ 1000 ಬೋರ್ವೆಲ್ ಬೆಂಗಳೂರಲ್ಲಿ ಆಗುತ್ತೆ ಅಂತಂದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತಂದೇಳಿ ಕಲ್ಪನೆಯನ್ನು ಮಾಡ್ಕೊಬೇಕಾಗುತ್ತೆ. ನಾನು ಆಗಲೇ ಹೇಳಿದ ಪ್ರಕಾರ ಇಡೀ ನಮ್ಮ ದೇಶದಲ್ಲಿ ರಾಜಸ್ಥಾನದಿಂದ ಸ್ಟಾರ್ಟ್ ಆಗಿದ್ದು ಕನ್ಯಾಕುಮಾರಿವರೆಗೂ ಇದೇನು ಕೆಂಪು ಬಣ್ಣ ಕಾಣ್ತಕ್ಕಂಥದ್ದೆಲ್ಲ ಬೋರ್ವೆಲ್ಗಳಲ್ಲಿ ಕೊರೆಸಿ ಎಕ್ಸ್ಪ್ಲಾಯ್ಟೆಡ್ ಆಗಿರ್ತಕ್ಕಂಥ ಬೋರ್ವೆಲ್ಸ್ ಇದು. 4 ಕೋಟಿ ಬೋರ್ವೆಲ್ಗಳನ್ನ ಕೊರೆದಿದ್ವಿ. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಅಂತರ್ಜಲ ತೆಗಿತಕ್ಕಂಥದ್ರಲ್ಲಿ ಭಾರತ ಫಸ್ಟ್ ಪ್ಲೇಸಲ್ಲಿ ಹೋಗ್ತಾಯಿದೆ. ಇದು ನಮ್ಮ ದೇಶದ ಭವಿಷ್ಯ. ಆಲ್ರೆಡಿ 1970ರಲ್ಲಿ 30,000 ಬೋರ್ವೆಲ್ ಇತ್ತು. 2015ಕ್ಕೆ 4 ಕೋಟಿ ಆಗಿತ್ತು. ಮೋಸ್ಟ್ಲಿ ಈಗ 2024ಕ್ಕೆ ಎಷ್ಟು ಕೋಟಿಗಳಾಗಿದೆ ಗೊತ್ತಿಲ್ಲ. ಅಷ್ಟು ನಾವು ಭೂಮಿಯಿಂದ ನೀರನ್ನ ತೆಗಿತಾಯಿದ್ವಿ. ಮತ್ತು ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡ್ತಾಯಿದ್ವಿ. ಬೋರ್ವೆಲ್ ಅಂದ ತಕ್ಷಣ ಇವೆಲ್ಲ ಚಾಲೆಂಜಸ್. ಸಾಕಷ್ಟು ಜನ ಯೂಸರ್ಸ್ ಇದ್ದಾರೆ. ಬೋರ್ವೆಲ್ ಡ್ರಿಲ್ಲಿಂಗ್ ಪ್ರಾಬ್ಲಮ್ ಇದೆ, ಸಿಲ್ಟ್ ಇಶ್ಯೂಸ್ ಇದೆ, ಬೋಲ್ಡರ್ಸ್ ಪ್ರಾಬ್ಲಮ್ ಬರ್ತದೆ, ಮತ್ತು ಪಾಯಿಂಟ್ ಮಾಡೋದ್ರಲ್ಲೂ ತಪ್ಪುಗಳಿದೆ, ಪಂಪ್ ಇಶ್ಯೂಸ್ ಇದೆ. ಈ ಥರ ಈ ಕೊಳವೆ ಬಾವಿ ಅಂದ ತಕ್ಷಣ ಇವೆಲ್ಲ ಚೈನ್ ಲಿಂಕ್ ಅಂತ ಹೇಳ್ಬೋದು. ನಾವು ಹಂಗಾರೆ ನಮ್ಮ ದೇಶದಲ್ಲಿ ಮಳೆನೇ ಬರಲ್ವಾ? ಈ ಥರದ್ದೆಲ್ಲ ಸಮಸ್ಯೆಗಳು ನೋಡುವಾಗ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲಗಳು ಯಾವ ರಾಷ್ಟ್ರದಲ್ಲೂ ಇಲ್ಲ. ಸಾಕಷ್ಟು ಹಿಮರಾಶಿಗಳಿದೆ, ನದಿಗಳಿದೆ. ಇಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ನಾವು ಯಾವ ದೇಶದಲ್ಲೂ ಇಲ್ಲ. ನಮ್ಮಲ್ಲಿ ಹಿಂಗಾರು ಮುಂಗಾರು ಅಂತ 2 ಮಳೆಗಳಿದೆ. ಸುಮಾರು 117 ಸೆಂಟಿಮೀಟರ್ ಮಳೆ ಆಗ್ತದೆ. 2100 ನದಿಗಳಿದೆ. ಇಷ್ಟೆಲ್ಲ ಸಂಪನ್ಮೂಲಗಳಿದ್ದರೂ ನಾವು ಇದನ್ನು ಬಳಕೆಯಲ್ಲಿ ಸಾಕಷ್ಟು ಫೇಲ್ಯೂರ್ ಆಗಿದೆ ಅಂತ ಅರ್ಥ ಮಾಡ್ಕೊಬೇಕು. ಇದ್ರ ಬಗ್ಗೆ ನಾವು ಮಾಡಿರ್ತಕ್ಕಂಥ ಕೇಸ್ ಸ್ಟಡಿ ಬಗ್ಗೆ JKVK ಪ್ರೊಫೆಸರ್ ಒಬ್ಬರು ಚಂದ್ರಕಾಂತ್ ಅಂದೇಳಿ ಒಬ್ಬರು ಪುಸ್ತಕ ಬರೆದಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ನಮ್ಮ ಯಶೋಗಾಥೆಗಳನ್ನೇ ಕೋಟ್ ಮಾಡಿದ್ದಾರೆ. ಚಿತ್ರದುರ್ಗ ಸೆಮಿ ಏರ್ ಟೆರೇನಲ್ಲಿ ವಾಟರ್ ಕನ್ಸರ್ವೇಷನ್ ಮಾಡ್ಕೊಂಡಂಥ ರೈತರು ಈಗ ಆಲ್ರೆಡಿ ಇನ್ಕಮ್ನ ಡಬಲ್ ಮಾಡ್ಕೊಂಡಿದೆ ಅಂತೇಳಿ ಈ ಬುಕ್ಕಲ್ಲಿ ರಿಜಿಸ್ಟರ್ ಆಗಿದೆ. ಅಂತಂದರೆ ಖಂಡಿತ ಇಂಥ ಊರಲ್ಲಿ ಆಗುತ್ತೆ ಅನ್ನಲಿಕ್ಕೆ ಬೇರೆ ಸಮಸ್ಯೆಗಳಿಲ್ಲ. ಇದೊಂದು ಕೇಸ್ ಸ್ಟಡಿ. ನಾವು ಬೋರ್ವೆಲ್ ತೋಡ್ತೀವಿ, ನೀರು ಬರೋದಿಲ್ಲ. ಏನು ಮಾಡ್ತೀವಿ ಗೊತ್ತಂತ, ಈಗ ಬೋರ್ವೆಲ್ನ ಮಣ್ಣು ಮುಚ್ಚುವಂಥ ಕೆಲಸ ಮಾಡ್ತೀವಿ. ಈಗ ಸರ್ಕಾರ ಆಲ್ರೆಡಿ ಮೊನ್ನೆ ಒಂದು ಇನ್ಸಿಡೆಂಟ್ ಆದಮೇಲೆ ಬಿಜಾಪುರ್ನಲ್ಲಿ ಎಲ್ಲ ಬೋರ್ವೆಲ್ಗಳು ಫೇಲ್ಯೂರ್ ಆದಮೇಲೆ ಇಮಿಡಿಯೇಟಾಗಿ ಆ ಬೋರ್ವೆಲ್ನ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ನಾನು ಈಗ ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿದ್ದೀನಿ. ಬೋರ್ವೆಲ್ ಕೊರೆದ ಮೇಲೆ ನೀರು ಬರಲಿ ಬಾರದಲ್ಲಿ ಬೋರ್ವೆಲ್ನ ಮುಚ್ಚಬೇಡಿ ಅಂತಂದೇಳಿ ನಾನು ಎಗೇನ್ಸ್ಟ್ ಇದು. ಯಾಕಂದರೆ ಈ ಬೋರ್ವೆಲ್ ತೆಗೆದಂಥ ಬೋರ್ವೆಲಲ್ಲಿ ಡ್ರೈ ಗ್ಯಾಪ್ಸ್ ಇರ್ಬೋದು, ಇಂಥ ಒಂದು ಡ್ರೈ ಗ್ಯಾಪ್ಸ್ ಬಂದಾಗ ನಾವು ಮಣ್ಣನ್ನು ಮುಚ್ಚಿದರೆ ಒಂದು ಅಕ್ಯುಫರ್ಸ್ ಎಲ್ಲ ಬಂದಾಗುತ್ತೆ. ಹಾಗಾಗಿ ಈ ಬೋರ್ವೆಲ್ನ ಮುಚ್ಚಲೇಬೇಕಾದ ಪರಿಸ್ಥಿತಿ ಬಂದರೆ ನೀವು ಒಂದು ಸ್ಲ್ಯಾಬ್ ಮುಚ್ಚಿ ಅಂತ ಹೇಳ್ತೀನಿ. ಇಲ್ಲೊಬ್ಬ ರೈತ ಯಾವುದೋ ಬೋರ್ವೆಲ್ಗೆ ಮಣ್ಣು ಮುಚ್ಚಿಲ್ಲ, ಒಂದು ಸ್ಲ್ಯಾಬ್ ಮುಚ್ಚಿದ್ದಾನೆ. 5 ವರ್ಷಗಳ ನಂತರ ಈ ಒಂದು ಬೋರ್ವೆಲ್ ಒಳಗೆ ನಾವು ರೋಪ್ ಹಾಕಿ ನೋಡಿದ್ರೆ 30 ಫೀಟಲ್ಲಿ ವಾಟರ್ ಟೇಬಲ್ ಇದೆ. ಆವತ್ತಿನ ದಿನದಲ್ಲಿ ಫೇಲ್ ಅಂತಾರೆ, ಇವತ್ತು ನೋಡಿದ್ರೆ 30 ಅಡಿಗೆ ನೀರು ಬಂದಿದೆ. ಈ ಥರದಲ್ಲಿ ಸುಮಾರು ನಂಬರ್ ಆಫ್ ಬೋರ್ವೆಲ್ಗಳನ್ನ ನಾವು ಉಳಿಸುವಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ವಿ. ತಮಿಳ್ನಾಡಲ್ಲಿ ಸಹ ಒಂದು ಪಾಲಿಸಿ ಇದೆ. ಇವತ್ತು ತಮಿಳ್ನಾಡಿನಲ್ಲಿ ಬೋರ್ವೆಲ್ ಡ್ರಿಲ್ ಆದಮೇಲೆ ನೀರು ಬರಲಿ ಬಾರದಲ್ಲಿ ಕೇಸಿಂಗ್ ಪೈಪ್ನ ಕೀಳಂಗಿಲ್ಲ ಅಂತ ಪಾಲಿಸಿ ಪಕ್ಕದ ರಾಜ್ಯದಲ್ಲಿದೆ. ನಾವೆಲ್ಲ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತದೆ. ನಾನು ನಾಗರಿಕರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ, ನಿಮ್ಮ ಕೊಳವೆ ಬಾವಿ ತೋಡ್ತೀವಿ, ನೀರು ಕಡಿಮೆ ಬರ್ಬೋದು, ಬರ್ದಂಗೆ ಇರ್ಬೋದು, ಕೇಸಿಂಗ್ ಪೈಪ್ನ ಹಾಗೆ ಇಟ್ಕೊಳ್ಳಿ. ನೀವು ವೆಯ್ಟ್ ಮಾಡಿ. ಅದಕ್ಕೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಕೊಳವೆ ಬಾವಿ ಕೊರೆಯುವಂಥ ಸಂದರ್ಭದಲ್ಲಿ ನೀರು ಬಾರದೇ ಇದ್ದರೆ ಕಾಯಿರಿ ಅಂತ ವೆಯ್ಟ್ ಮಾಡಬೇಕು. ನಾವು ಅಷ್ಟು ಸ್ಪೀಡಲ್ಲಿ 5G ಸ್ಪೀಡಲ್ಲಿ ಹೋಗ್ತಾಯಿದ್ದೀವಿ. ನೀರನ್ನು ಭೂಮಿಗೆ ಆದೇಶ ಮಾಡ್ತಾಯಿದ್ದೀವಿ. ನಾನು ಸೊ ಪವರ್ಫುಲ್ ಪರ್ಸನ್, ನಾನು ಬೋರ್ವೆಲ್ ತೋಡ್ತಾ ಇದ್ದೀನಿ, ನನಗೆ ನೀರು ಕೊಡೋಂಥದ್ದು ನಿನ್ನ ಕೆಲಸ ಅಂತಂದರೆ ಖಂಡಿತ ಈ ಥರ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ಆ ಬೋರ್ವೆಲ್ಲನ್ನು ವೆಯ್ಟ್ ಮಾಡಿದ್ರೆ ಖಂಡಿತ ನೀರು ಬರುವಂಥ ಅವಕಾಶಗಳು ತುಂಬಿದೆ ಅಂತಂದೇಳಿ ಹೇಳ್ಬೋದು. ನೋಡಿ, ಕೋಲಾರದ ಒಂದು ಕೇಸ್ ಸ್ಟಡಿ, ವೆಂಕಟಪ್ಪ ಅಂತಂದೇಳಿ ಅವರು 1750 ಅಡಿ ಬೋರ್ವೆಲ್ ಹಾಕಿದ್ದಾರೆ. ಕೊಳವೆ ಬಾವಿ ಕೊರೆಯುವಾಗ ನೀರು ಬಂದಿಲ್ಲ, ಕ್ಯಾಮ್ರಾ ಹಾಕಿದ್ರೆ ನೀರು ಕಾಣಿಸ್ತಾ ಇದೆ. ಈ ಥರ ಎಷ್ಟು ಕ್ಯಾಮ್ರಾ ಹಾಕಿದ್ರೆ ನಾನೇ ಕಣ್ಣಾರೆ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ. 1.5 ಇಂಚ್ ನೀರು ಬರುತ್ತೆ ಹೇಳಿ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ. ಈ ಥರದಲ್ಲಿ ಎಷ್ಟು ಬೋರ್ಗಳು ಡ್ರೈ ಅಂತ ನಾವು ಮಾಡ್ತಾಯಿದ್ದೀವಲ್ಲ. ಸಿಂಪಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥ ವಿಧಾನ ಬೆಂಗಳೂರಿನಲ್ಲಿ ಅಂಥ ಈ ಪ್ರದೇಶದಲ್ಲಿ ಪ್ರತಿ ಮನೆಗೂ ಮಾಡ್ಕೊಬೋದು. ಒಂದು ಲೆಕ್ಕಾಚಾರ ಹೇಳ್ತಿದ್ದೀನಿ, ಒಂದು ವರ್ಷಕ್ಕೆ 8,760 ಗಂಟೆಗಳು, ಒಂದು ವರ್ಷದ ಅವಧಿಯಲ್ಲಿ 8,760 ಗಂಟೆಗಳಲ್ಲಿ ಮಳೆ ಬರುವಂಥದ್ದು 100 ಗಂಟೆಗಳು ಮಾತ್ರ. ಆ 100 ಅವರ್ಸ್ ತುಂಬ ಪ್ರೀಷಿಯಸ್, ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಈ 100% ಬಿದ್ದಂಥ ನೀರಲ್ಲಿ 70% ನೀರು ಹರಿದೋಗುತ್ತೆ, 30% ಮಾತ್ರ ನಮ್ಮ ಭೂಮಿಯಲ್ಲಿ ನೀರಿಂಗುತ್ತೆ.
ನೋಡಿ ಇವತ್ತಿನ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಈ ವರ್ಷ ಒಳ್ಳೆ ಮಳೆ ಅಂತ ಹೇಳ್ತೀವಿ, ಜ್ಯೋತಿಷಿಗಳು ಈ ವರ್ಷ ಒಳ್ಳೆ ಮಳೆ ಅಂತಾರೆ. ಜನಗಳು ಏನು ತಿಳ್ಕೊಂಡಿದ್ದಾರೆ, ಮಳೆ ಬಿದ್ದರೆ ಸಾಕು ಭೂಮಿ ಅದನ್ನು ಸ್ಪಾನ್ಸರ್ ಹೀರ್ಕೊಳ್ತಾರೆ. ಖಂಡಿತ ಭೂಮಿ ಹೀರ್ಕೊಳ್ಳೋ ಕಾಲಘಟ್ಟ ಮುಗಿದೋಗ್ಬಿಟ್ಟಿದೆ, ಎಲ್ಲ ರನ್ ಆಫ್ ಆಗುತ್ತೆ. ಹಾಗಾಗಿ ಒಂದು ಸಣ್ಣ ಲೆಕ್ಕಾಚಾರ ಕೊಡ್ತಾನೆ, 1 ಸ್ಕ್ವೇರ್ ಮೀಟರ್ ಜಾಗದಲ್ಲಿ 1 ಮಿಲಿಮೀಟರ್ ಮಳೆ ಬಂದರೆ 1 ಲೀಟರ್ ನೀರು ಸಿಗುತ್ತದೆ. ಈ ಥರ ಲೆಕ್ಕಾಚಾರದ ಪ್ರಕಾರ ನಮ್ಮ ರಾಜ್ಯದಲ್ಲಿ ಲೀಸ್ಟ್ ರೈನ್ಫಾಲ್ ಏರಿಯಾ ಅಂದರೆ ರಾಯಚೂರು, ಚಿತ್ರದುರ್ಗ, ಬಿಜಾಪುರ ಅಂಥ ಪ್ರದೇಶದಲ್ಲಿ 1 ಎಕರೆಯಲ್ಲಿ 1 ವರ್ಷಕ್ಕೆ 20 ಲಕ್ಷ ಲೀಟರ್ ಮಳೆ ನೀರು ಸಿಗುತ್ತೆ. ಇಷ್ಟು ಸಣ್ಣ ಲೆಕ್ಕಾಚಾರ ಪ್ರಕಾರ ಇಡೀ ನಮ್ಮ ಮನೆ ನೀರನ್ನ ನಾವು ಕನ್ಸರ್ವ್ ಮಾಡುವಂಥದ್ದು ಕೆಲಸ ಮಾಡಿದ್ರೆ ನಮ್ಮ ಸಮಸ್ಯೆಗೆ ಸರಳವಾದ ಪರಿಹಾರಗಳಿದೆ. ಒಂದು ಸಣ್ಣ ಡ್ರಾಯಿಂಗ್ ತೋರಿಸ್ತಾ ಇದ್ದೀನಿ. ನಮ್ಮ ರೂಫ್ ಏರಿಯಾ ಎಷ್ಟೋ ಇರ್ತದೆ, ಎಲ್ಲ ಗಟ್ರಗಳಾಕಿ ಪೈಪ್ಲೈನ್ ತಂದು ಫಿಲ್ಟರ್ ಮಾಡಿ ಈ ಥರ ಸ್ಟೋರೇಜ್ ಟ್ಯಾಂಕಲ್ಲಿ ಕಲೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಹೆಚ್ಚುವರಿ ನೀರು ತೊಗೊಂಡೋಗಿ ಒಂದು ಬೋರ್ವೆಲ್ಗೆ ಬೇಕಾದ್ರೆ ರೀಚಾರ್ಜ್ ಮಾಡೋದು, ಬಾವಿ ಇದ್ದರೆ ಬಾವಿಗೆ ನೀರು ತುಂಬುವಂಥ ಕೆಲಸ ಮಾಡಿದ್ರೆ ನಮ್ಮ ಸಮಸ್ಯೆಗಳಿಗೆ ಸಾಕಷ್ಟು ಅವಕಾಶಗಳಿದೆ. ನೋಡಿ, ಕಮ್ಯುನಿಟಿ ರೈನ್ ಹಾರ್ವೆಸ್ಟಿಂಗ್, ಇಷ್ಟು ಬೆಟ್ಟ ಗುಡ್ಡಗಳಿಂದ ಬರುವಂಥ ನೀರನ್ನ ದೊಡ್ಡ ಕೆರೆ ಮಾಡ್ಕೊಂಡು ನೀರನ್ನ ತುಂಬುವಂಥ ವಿಧಾನ. ಈ ಥರದಲ್ಲಿ ಇದು ಬೋರ್ವೆಲ್ ರೀಚಾರ್ಜ್, ಸರಳವಾಗಿ ನಮ್ಮ ಬೋರ್ವೆಲ್ಗೆ ರೀಫಿಲ್ ಮಾಡುವಂಥದ್ದು. ಈ ಥರ ಎಲ್ಲೋ ರಸ್ತೆ ಬದಿ ಹರಿದು ಹೋಗುವಂಥ ನೀರನ್ನು ಬೋರ್ಗೆ ರೀಫಿಲ್ ಮಾಡುವಂಥ ವಿಧಾನ. ಈ ಥರ ಬೋರ್ವೆಲ್ ರೀಚಾರ್ಜ್ ಅಂತ ಕೆಲಸ ಮಾಡುವಾಗ ಬೋರ್ವೆಲ್ ಸುತ್ತಲೂ ಈ ಥರ ಇಂಗುಗುಂಡಿ ಅಂತ ಮಾಡ್ಕೊಳ್ಬೇಕಾಗುತ್ತೆ. ಕೇಸಿಂಗ್ ಪೈಪ್ಗೆಲ್ಲ ರಂಧ್ರಗಳು ಮಾಡಬೇಕು, ಶೋಧಕಗಳು ಹಾಕಿ ಇಂಗುಗುಂಡಿಯನ್ನು ಈ ಥರ ಡಿಸೈನ್ ಮಾಡಿಕೊಂಡು ಮಳೆ ನೀರು ನಿಮ್ಮ ಬೋರ್ವೆಲ್ಗೆ ತುಂಬುವಂಥದ್ದು ಸರಳವಾಗಿ ನೀವು ನೋಡ್ತಾ ಇದ್ದರೆ ಇದು ಬಿದರಕೆರೆಯ ಒಂದು ಕೇಸ್ ಸ್ಟಡಿ, ಜಗಳೂರು ತಾಲೂಕಿನ ಕೇಸ್ ಸ್ಟಡಿ. ಇವರದ್ದು 6 ಎಕರೆ ಜಾಗ 2 ಬೋರ್ಗೂ ಮರುಪೂರ್ಣ ಮಾಡ್ಕೊಂಡಿದ್ದಾರೆ. ಇವತ್ತು ಒಂದೇ ಬೋರ್ಲ್ಲಿ ನೀರು ಸಫಿಷಿಯೆಂಟ್ ಬರುವಂಥ ಒಂದು ಕೇಸ್ ಸ್ಟಡಿ ನೋಡ್ಬೋದು. ನಮ್ಮ ಚಿತ್ರದುರ್ಗ ಜಿಲ್ಲಾ ಪಂಚಾಯತಿಯಿಂದ ಮಾಡಿರ್ತಕ್ಕಂಥ ಕೆಲಸ ಇದು. ನಮ್ಮಲ್ಲಿ ಸುಮಾರು 4,000 ಬೋರ್ಗಳಿಗೆ ರೀಚಾರ್ಜ್ ಮಾಡೋದಕ್ಕೆ ನಮ್ಮ ಜಿಲ್ಲೆಗೆ ನ್ಯಾಷನಲ್ ಅವಾರ್ಡ್ ಬಂತು. ನಮ್ಮಲ್ಲಿ ಮಂಜುಶ್ರೀ ಅಂತ ಒಬ್ಬರು CEO ಇದ್ದರು, ಅವರು ಪೀರಿಯಡಲ್ಲಿ ಮಾಡಿರ್ತಕ್ಕಂಥ ಕೆಲಸ, ಅವರು ಡೆಲ್ಲಿಯಲ್ಲಿ ಅವಾರ್ಡ್ ತಗೋವಂಥ ಕೆಲಸ. ಈ ಥರದಲ್ಲಿ ಸಾಕಷ್ಟು ಯಶೋಗಾಥೆಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ವಿ. ಬಿದರಕೆರೆ ಕೇಸ್ ಸ್ಟಡಿ ಈ ಥರ. ನಾನು ಆಗಲೇ ಹೇಳಿದೆ, ಒಂದು ವಾಟರ್ ಬಜೆಟ್ ಅಂತ. ನಾವು ಎಷ್ಟು ನೀರನ್ನು ತೆಗಿತಾ ಇದ್ದೀವಿ ಅನ್ನೋ ಒಂದು ಲೆಕ್ಕಾಚಾರ ಬೇಕು. ಪ್ರತಿ ಮನೆಗೂ ನೀರಿನ ಲೆಕ್ಕ ಬೇಕು ನಮಗೆ. ಬೋರ್ವೆಲ್ ನೀರು ಆಗ್ಬೋದು, ಕಾವೇರಿ ಆಗ್ಬೋದು, ಎಷ್ಟು ನೀರಿದೆ, ಎಷ್ಟು ನೀರು ಖರ್ಚು ಮಾಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರ ಎವ್ರಿ ಡೇ ನಾವು ಕೌಂಟ್ ಮಾಡಬೇಕು. ನಾವು ಪ್ರತಿಯೊಂದಕ್ಕೂ ಲೆಕ್ಕ ಇಡ್ತೀವಿ, ಹಣಕ್ಕೆ ಲೆಕ್ಕ ಇಡ್ತೀವಿ, ಒಂದು ಎಲ್ಲದಕ್ಕೂ ಲೆಕ್ಕ ಇಡ್ತೀವಿ, ನೀರಿಗೂ ಒಂದು ಲೆಕ್ಕ ಬೇಕಾಗುತ್ತೆ. ಅದ್ರ ಲೆಕ್ಕ ತಪ್ಪಿದ್ರೆ ನಮಗೆ ಇಂಥ ಸಮಸ್ಯೆಗಳು ಬರ್ತದೆ. ಇದೊಂದು ನೆಲಮಂಗಲದ ಹತ್ರ ಒಂದು ಕೇಸ್ ಸ್ಟಡಿ, ಬಸವನಹಳ್ಳಿ ಅಂತೇಳಿ. ಇವರು ಸುಮಾರು 3 ಬೋರ್ವೆಲ್ ತೋಡಿದ್ರು, 3 ಬೋರ್ಗೂ ಮರುಪೂರ್ಣ ಮಾಡುವಂಥ ಕೆಲಸ ಮಾಡಿದ್ರು. ಇವತ್ತು ಇಷ್ಟು ಇಡೀ ತೋಟನೇ ಗ್ರೀನ್ ಆಗಿರ್ತಕ್ಕಂಥ ಒಂದು ಕೇಸ್ ಸ್ಟಡಿ. ಇದೊಂದು ಇಡೀ ಇದೇ ವಿಲೇಜ್ ಮಾಡೆಲ್ ಅಂತ ಹೇಳ್ಬೋದು. ನೀವೊಂದು ಪ್ರಶ್ನೆ ಮಾಡಿದ್ರೆ, ಸರ್ ಈ ಥರ ಮಾಡೆಲ್ಗಳು ಎಲ್ಲಾದರೂ ಇದೆಯಾ ಅಂತ. ಹೊಸದುರ್ಗ ತಾಲೂಕಿನಲ್ಲಿ ಹೆಬ್ಬಳ್ಳಿ ಅಂತ ಒಂದು ಊರಿದೆ. ಈ ಊರಲ್ಲೂ ನೀರಿನ ಕ್ರೈಸಿಸ್ ಇತ್ತು. ನಾವು ಮನೆಗೆ ವಾಟರ್ ಸಪ್ಲೈ ಟ್ಯಾಪನ್ನು ಮಾಡುವಂಥ ವ್ಯವಸ್ಥೆ, ಟ್ಯಾಂಕ್ ಕಟ್ಟುವಂಥ ವ್ಯವಸ್ಥೆ ಎಲ್ಲ ಆಯಿತು. ನಾವು ಫಸ್ಟು ವಾಟರ್ ಮೀಟ್ರ್ ಹಾಕಿದ್ವಿ. ವಾಟರ್ ಮೀಟ್ರ್ ಹಾಕಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಫಸ್ಟ್ ವಾಟರ್ ಮೀಟರ್ಡ್ ವಿಲೇಜ್ ಹೆಬ್ಬಳ್ಳಿ ಅಂತ. ನೋಡಿ, ಎಷ್ಟು ಕಮ್ಯುನಿಟಿ, ಇವರೆಲ್ಲ ಜನಗಳೆಲ್ಲ ಒಟ್ಟಾಗಿದ್ದಾರೆ. ಇಡೀ ಜನ ಹಿಂಗೆಲ್ಲ ಒಟ್ಟಾಗಿ ಆ ಟ್ಯಾಂಕ್ ಕಟ್ಟುವಾಗ ಜನಗಳ ಇನ್ವಾಲ್ವ್ಮೆಂಟಿಂದ ಮಾಡಿರ್ತಕ್ಕಂಥ ಕೆಲಸ, ಇಂಜಿನಿಯರ್ ಅಲ್ಲ. ಈ ಥರದಲ್ಲಿ ನೋಡಿ, ಟ್ಯಾಪ್ ವ್ಯವಸ್ಥೆ ಇದೆ, ಎಲ್ಲೂ ಕ್ಯೂ ಇಲ್ಲ, ರಶ್ ಇಲ್ಲ. ಅವ್ರ ಊರಲ್ಲಿ ಚರಂಡಿಯಲ್ಲಿ ನೀರೇ ವೇಸ್ಟ್ ಆಗ್ತಾಯಿಲ್ಲ. ಆ ಥರದಲ್ಲಿ ವಾಟರ್ ಬಜೆಟ್ ಅಂತ ಅರ್ಥ ಮಾಡಬೇಕಂದ್ರೆ ಹೆಬ್ಬಳ್ಳಿ ಅನ್ನೋ ಒಂದು ಊರಿಂದ ಅರ್ಥ ಮಾಡ್ಕೊಬೇಕು. ಕನ್ಸರ್ವೇಷನ್, ಹೇಗೆ ನೀರನ್ನು ಇಂಗಿಸ್ಬೇಕಂದ್ರೆ ಈ ರೈತರೇ ಮಾಡಲ್. ನೋಡಿ, ಮಳೆ ಬಂದಿದೆ, ಬಂದಂಥ ನೀರು ಒಂದು ದಿವಸ ಜಸ್ಟ್ 24 ಅವರ್ಸ್ ಕೃಷಿ ಭೂಮಿಯಲ್ಲಿ ನಿಂತರೆ ಲಕ್ಷಾಂತರ ಲೀಟರ್ ನೀರನ್ನ ಅವರು ಬಂಧಿಸ್ಬೋದು, ನೀರನ್ನ ಭೂಮಿಗೆ ಇಂಗಿಸ್ಬೋದು. ಇದು ಬೋರ್ವೆಲ್ ರೀಚಾರ್ಜ್ ಅನ್ನೋ ಒಂದು ಕೇಸ್ ಸ್ಟಡಿ. ನಮ್ಮ ಚಿತ್ರದುರ್ಗ DC ಆಫೀಸ್ ಒಂದು ಮಾಡಲ್ ಅಂತ ಹೇಳ್ಬೋದು. ನೋಡಿ, ಇದು ಇಡೀ ಪೂರ್ತಿ ಚಿತ್ರದುರ್ಗ DC ಆಫೀಸ್ ಬಿಲ್ಡಿಂಗ್ ಎಲ್ಲ ನಮಗೆ ರೈನ್ ವಾಟರ್ ಪೈಪ್ಸ್ ಕಾಣಿಸ್ತಾ ಇದೆ. ಎಲ್ಲ ನೀರನ್ನ ಕೊಂಡೋಗಿ ಫಿಲ್ಟರ್ ಮಾಡಿ ಸೀದಾ ನೀರು ತಂದು ಬೋರ್ವೆಲ್ಗೆ ನೀರು ಇಂಗಿಸುವಂಥ ಕೆಲಸ ಮಾಡಿದ್ವಿ. ಬೋರ್ವೆಲ್ಗೆ ನೀರು ಬಂದಾದಮೇಲೆ ಗಂಗಾ ಪೂಜೆ ಮಾಡಿದ್ವಿ. ನೋಡಿ, DC ಅವರು ಖುಷಿಯಿಂದ ಕೈ ಪಂಪ್ ಹೊತ್ತಾ ಇದ್ದಾರೆ, ನೀರು ಬರ್ತಕ್ಕಂಥ ಒಂದು ಉದಾಹರಣೆ. ಈ ಥರದಲ್ಲಿ ಈ ಥರ ಕೇಸ್ ಸ್ಟಡೀಸ್ ನೀವು ನೋಡ್ತಾ ಹೋದರೆ ಸಾಕಷ್ಟಿದೆ. ಬಿಜಾಪುರ ಪ್ರದೇಶದಲ್ಲಿ ಮಳೆನೇ ಬೀಳ್ತಿದ್ದ ಊರಲ್ಲಿ ಈ ಥರ ನೀರು ಇಂಪ್ರೂವ್ ಆಗಿರ್ತಕ್ಕಂಥ ವಿಧಾನಗಳು ನೋಡ್ಬೋದು. ನಾನು ಆಂಧ್ರ ಸರ್ಕಾರಕ್ಕೂ ಅಡ್ವೈಸರ್ ಆಗಿದೆ. ಇಲ್ಲಿ ಸುಮಾರು 1 ಲಕ್ಷ ಬೋರ್ಗಳಿಗೆ ರೀಚಾರ್ಜ್ ಮಾಡಲಿಕ್ಕೆ ನಾನೇ ಡಿಸೈನ್ ಮಾಡ್ತಾ ಹೋದೆ. ಮಹಾರಾಷ್ಟ್ರದ ಮಾಡಲ್. ಎಷ್ಟೋ ಜನ ನಾವೇನು ಹೇಳ್ತೀವಿ ಅಂದರೆ, ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರದ ವಿದರ್ಭ ತುಂಬ ಮಳೆ ಕಡಿಮೆ ಬರುವಂಥ ಪ್ರದೇಶ ಅಂತೆ. ಮಹಾರಾಷ್ಟ್ರದ ವಿದರ್ಭದಲ್ಲಿ ನೋಡಿ, ಒಬ್ಬ ರೈತ 4 ಎಕರೆ ರೈತ ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ. ನೀರೆಲ್ಲ ಅಲ್ಲಿ ತುಂಬುತ್ತೆ, ಮಳೆ ನೀರು ಓವರ್ಫ್ಲೋ ಆಗಿದ್ದೆಲ್ಲ ಈ ಬೋರ್ವೆಲ್ಗೆ ಮರುಪೂರ್ಣ ಆಗುವಂಥ ಕೆಲಸ ಆಗ್ತದೆ. ಸೇಮ್ ಇದೇ ಬೋರ್ವೆಲಿಂದ ಅವರು ಇವತ್ತು ಭತ್ತ ಬೆಳೀತಾ ಇದ್ದಾರೆ. ನಿಮಗೆ ಹೇಳ್ತಾ ಇದ್ದೆ, ಒಂದು ಬೋರ್ವೆಲ್ಗೆ ಒಂದು ಹಿಸ್ಟ್ರಿ ಬೇಕು, ಬೋರ್ವೆಲ್ಲಿನ ಇನ್ಫಾರ್ಮೇಷನ್. ಈ ಥರದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರಬೇಕು. ಎಷ್ಟು ಡೆಪ್ತ್ ಇದೆ, ಎಷ್ಟು ಕೇಸಿಂಗ್ ಇದೆ, ಎಷ್ಟು ನೀರಿದೆ ಅಂತಂದೇಳಿ ಈ ಥರ ಇನ್ಫಾರ್ಮೇಷನ್ ಇದ್ದರೆ ನಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗ್ತದೆ. ನಾನು ಪ್ರತಿ ಸಾರಿಗೂ ನನ್ನ ಪದ ಎವ್ರಿ ಟೈಮ್ ರಿಪೀಟ್ ಮಾಡ್ತೀನಿ, ವಾಟರ್ ಬಜೆಟ್ ಬೇಕು ಅಂತ. ಬಜೆಟ್ ಇದ್ದರೆ ಮಾತ್ರ ನಮ್ಮ ಲೆಕ್ಕಾಚಾರ. ಕೃಷಿ ಭೂಮಿಗಾದರೂ ಅಷ್ಟೇ, ಇಂಡಸ್ಟ್ರಿ ಆಯಿತು, ಮನೆಗೂ ಬೇಕು. ಈ ಥರ ನೀರಿನ ಲೆಕ್ಕಾಚಾರ ಇದೆಯಲ್ಲ, ಇದು ವಾಟರ್ ಫ್ಲೋ ಮೀಟರ್ ಕಂಪಲ್ಸರಿ ಬೇಕು. ಇದು ನೀರಿನ ಲೆಕ್ಕಾಚಾರ ಇಡಲಿಕ್ಕೆ ಸಾಧ್ಯ. ಇದೊಂದು ವಿಶೇಷವಾದಂಥ ಒಂದು ಲೇಔಟ್. ಏನಂತಂದರೆ, ಬೆಂಗಳೂರಿನ ನೀರಿನ ಸಮಸ್ಯೆಗೆ ಇದು ಒಂದು ಪರಿಹಾರ ಅಂತ ಹೇಳ್ಬೋದು. ನಾವು ಲೇಔಟ್ ಮಾಲೀಕರು ಏನು ಮಾಡ್ತಾರೆ ಅಂದರೆ, ಒಂದು ಲೇಔಟ್ ಡೆವಲಪ್ ಮಾಡ್ತಾರೆ, 30-40, 60-40 ಸೈಟ್ಸ್ ಹಂಚಿಕೆ ಮಾಡಿ ಅವ್ರು ಸೇಲ್ ಮಾಡೋಗ್ಬಿಡ್ತಾರೆ.
ಆದರೆ ಎಲ್ಲರೂ ಇಂಡಿವಿಜುವಲಾಗಿ ಬೋರ್ವೆಲ್ ತೋಡುವಂಥದ್ದೇ ಕೆಲಸ ಆಗುತ್ತೆ. ಆದರೆ ಇವ್ರದ್ದು GSG ಎನ್ಕ್ಲೇವ್ ಅಂತ ಹಾಸನದಲ್ಲಿರುವಂಥ ಲೇಔಟು. ಇದು ಸುಮಾರು 3.5 ಎಕರೆ ಜಾಗ ಇದೆ, 47 ಸೈಟ್ ಇದೆ. ಇವರು ಸೈಟ್ ಕೊಡುವಾಗ ಒಂದು ಕಾನೂನು ಅಪ್ಲೈ ಮಾಡ್ತಾರೆ. ನಿಮ್ಮ ಸೈಟಲ್ಲಿ ಬೋರ್ವೆಲ್ ಹಾಕೋಂಗಿಲ್ಲ ಅಂತ ಕಾನೂನು ತಂದಿದ್ದಾರೆ. ಕಾನೂನು ಅಂದರೆ ಅವ್ರದ್ದೇ ಪಾಲಿಸಿ. ನಮಗೆ ಲೇಔಟಿಗೆ ಬೇಕಾದಷ್ಟು ನೀರನ್ನ ಅವರೇ ಪಾರ್ಕಲ್ಲಿ 2 ಬೋರ್ವೆಲ್ ಕೊರೆಸಿ ಅದಕ್ಕೆ ಮರುಪೂರ್ಣ ಮಾಡಿ ಆ ಲೇಔಟ್ ಬೋರ್ವೆಲಿಂದ ಮನೆ ಮನೆಗೆ ಸಪ್ಲೈ ಮಾಡ್ತಿದ್ದಾರೆ. ಈ ಥರ ಪ್ರತಿ ಲೇಔಟಲ್ಲೂ ಬೆಂಗಳೂರಿನ ಸರ್ಜಾಪುರ, ವೈಟ್ಫೀಲ್ಡ್ ಕಡೆ ಈ ಥರದ್ದೊಂದು ಕೆಲಸ ಮಾಡಿದ್ದಾದರೆ ನಾವು ಇಂಡಿವಿಜುವಲಾಗಿ ಬೋರ್ವೆಲ್ ಕೊರೆಯುವಂಥ ಸಂದರ್ಭನೂ ಬರಲ್ಲ, ಭೂಮಿಯ ರಂಧ್ರಗಳು ಕಡಿಮೆ ಮಾಡ್ಬೋದು. ಈ ಥರದಲ್ಲಿ ಲೇಔಟ್ ಮಾಲೀಕರಿಗೆ ಈ ಥರ ಪಾಲಿಸಿಗಳು ತರಬೇಕಾಗುತ್ತೆ. ಫ್ಲಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ, ಬೆಂಗಳೂರಿನಲ್ಲಿ ಸಾಕಷ್ಟು ಫ್ಲಡ್ ಆಗ್ತದೆ. ಎಲ್ಲಿ ಅಂಡರ್ ಪಾಸ್ಗಳಿದೆ ಫ್ಲಡ್ ಕಾಮನ್. ಎಲ್ಲೆಲ್ಲಿ ಅಂಡರ್ ಪಾಸ್ ಏರಿಯಾಗಳಲ್ಲಿ ಈ ಥರ ಸೀರೀಸ್ ಆಫ್ ಬೋರ್ವೆಲ್ಗಳನ್ನು ಕೊರೆದು ಲಿನಮೆಂಟ್ಸ್ ಇರೋ ಜಾಗದಲ್ಲಿ ನೋಡಿ, ಇಲ್ಲಿ ಬೋರ್ ನಂಬರ್ 20-30 ಅಡಿಗೆ ಒಂದು ಬೋರ್ವೆಲ್ ಆಗ್ತಾ ಹೋಗಿದೆ. ಈ ಥರ ಬಿದ್ದಂಥ ನೀರನ್ನ ಇಲ್ಲಿ ಕನ್ಸರ್ವ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ನೀರನ್ನ ಮೇಲೆ ತರಲಿಕ್ಕೆ ಸಾಧ್ಯತೆಗಳಿದೆ. ನೋಡಿ, ಅದೇ ಮರುಪೂರ್ಣ ಆದಮೇಲೆ ಇಷ್ಟು ನೀರು ಇಂಪ್ರೂವ್ ಆಗಿರ್ತಕ್ಕಂಥ ಒಂದು ಕೇಸ್ ಸ್ಟಡಿ. ಈ ಥರದಲ್ಲಿ ಸಿಂಪಲ್ ನಾನು ಒಂದು ಸರಳವಾಗಿ ಹೇಳುವಂಥ ವಿಧಾನ ಅಂತಂದರೆ, ಮಳೆ ಬರ್ತಾಯಿದೆ, ಇವರು ಟೆರೇಸಿಂದ ಜಸ್ಟ್ ಒಂದು ಪೈಪ್ ಇಲ್ಲಿತ್ತು, ಇವರು ಯಜಮಾನರು ಗಂಡ ಹೆಂಡತಿ ಇಬ್ಬರು ಸೇರಿ ಒಂದು ಎಲ್ಬೋ ಹಾಕಿದ್ರು, ಸ್ವಲ್ಪ ಕೆಳಗೆ ತಂದರು, ಇಲ್ಲೊಂದು ಎಲ್ಬೋ ಹಾಕಿದ್ರು, ಮತ್ತೊಂದು ಇಲ್ಲೊಂದು ಬೆಂಡ್ ಹಾಕಿದ್ರು, ಸೀದಾ ಬಕೆಟಲ್ಲಿ ನೀರು ಹಿಡಿತಾ ಇದ್ದಾರೆ. ಇದನ್ನು ನೋಡಿದ ತಕ್ಷಣ ನಮಗೇನು ಅನಿಸ್ತದೆ ಅಂದರೆ, ಎಷ್ಟು ಸರಳ. ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಲಕ್ಷಗಳು ಬೇಕಾ, ಕೋಟಿಗಳು ಬೇಕಂತ ಕೇಳಿದರೆ ನನ್ನ ಪ್ರಕಾರ ನಮ್ಮ ಮೆದುಳು ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಎಷ್ಟು ಸಿಂಪಲ್. ಇವರು ಏನು ಮಾಡ್ತಾರೆ, ಒಬ್ಬರು ಬಕೆಟಲ್ಲಿ ನೀರು ತುಂಬ್ತಾರೆ, ಇನ್ನೊಬ್ಬರು ತೊಗೊಂಡೋಗಿ ಅವರ ಮನೇಲಿರ್ತಕ್ಕಂಥ ಬಿಂದಿಗೆ ಅಥವಾ ಟ್ಯಾಂಕ್ಗಳಲ್ಲಿ ನೀರು ತುಂಬಿಸ್ಕೊತ ಬರ್ತಾರೆ. ಇದನ್ನು ನೋಡಿದ ಮೇಲೆ ನಮ್ಮ ಮಕ್ಕಳಿಗೆ ಹೇಳ್ತಾರೆ, ಸರ್ ಇಷ್ಟು ಕೆಲಸ ಮಾಡಿದರೆ ಈ ಪೈಪನ್ನು ಸೀದಾ ತೊಗೊಂಡೋಗಿ ಟ್ಯಾಂಕಿಗೆ ಕನೆಕ್ಷನ್ ಮಾಡ್ಬೋಯ್ತಾ. ಅಷ್ಟೇ ನಮ್ಮ ಮುಂದುವರೆದ ಪಾರ್ಟ್ ಏನಂದರೆ, ನಾವು ಯೋಚನೆ ಮಾಡೋಕೆ ಮುಂದೆ ಏನು ಮಾಡಬೇಕಂತಂದರೆ, ಈ ನೀರನ್ನು ಕೊಂಡೋಗಿ ಅವರ ಟ್ಯಾಂಕ್ ಆಗ್ಬೋದು, ಬೋರ್ವೆಲ್ ಆಗ್ಬೋದು, ಸಂಪಿಗೆ ನೀರು ಕನೆಕ್ಟ್ ಮಾಡಿದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಷ್ಟು ಸರಳವಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನೂ ಸಿಂಪಲ್. ಸಪೋಸ್ ಇಮ್ಮಿಡಿಯೇಟಾಗಿ ಮಳೆ ಬರ್ತಿದೆ, ನಮ್ಮ ಟ್ಯಾಂಕ್ ಮಾಡಲಿಕ್ಕೂ ಟೈಮ್ ಇಲ್ಲ ಅಂತಂದರೆ, ನೀರು ಕುಡಿಬೇಕು ಅನ್ನೋದಾದರೆ ಜಸ್ಟ್ ಒಂದು 4 ಪಂಚೆ ಬಟ್ಟೆಯನ್ನು ಕಟ್ಟಿ ಒಂದು ಮಡಿಕೆ ಇಟ್ಟರೆ ಸಾಕು, ನಿಮಗೆ ಫಿಲ್ಟರ್ ವಾಟರ್ ಬರ್ತದೆ. ನನ್ನ ಪ್ರಕಾರ ಇದಕ್ಕಿಂತಲೂ ಪರಿಶುದ್ಧವಾದ ನೀರು ಇನ್ಯಾವುದೂ ಇಲ್ಲ. ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ನ ಯಾರು ಬೇಕಾದ್ರೂ ಕಲೆಕ್ಟ್ ಮಾಡ್ಬೋದು. ಮಳೆ ನೀರನ್ನ ಕಲೆಕ್ಟ್ ಮಾಡಲಿಕ್ಕೆ ಯಾವುದೇ ಜಾತಿ ಭೇದ ಇಲ್ಲ. ನೋಡಿ, ಚಿತ್ರದುರ್ಗದ ಒಂದು ಕೇಸ್ ಸ್ಟಡಿ. ನಮ್ಮಲ್ಲಿ ಒಂದು ರಾಮತೀರ್ಥ ಆಶ್ರಮ ಅಂತ ಇದೆ. ಈ ಆಶ್ರಮದಲ್ಲಿ 2 ಲಕ್ಷ ಲೀಟರ್ ಕೆಪಾಸಿಟಿ ಒಂದು ದೊಡ್ಡ ಟ್ಯಾಂಕ್ ಕಟ್ಟಿದ್ದೇವೆ. ಎಲ್ಲ ಮಳೆ ನೀರು ಇದಕ್ಕೆ ಬರ್ತದೆ. ಫಿಲ್ಟರ್ ಆಗಿರ್ತಕ್ಕಂಥ ನೀರನ್ನ ನಾವು ಕುಡಿಲಿಕ್ಕೆ, ಅಡುಗೆಗೆ ಬಳಕೆ ಮಾಡುವಂಥ ಒಂದು ಕೆಲಸ. ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಇಂದಿನ DC ಕವಿತಾ ಮನ್ನಿಕೇರಿ ಅಂತ ಬಂದಿದ್ದರು. ಇವರು ಉದ್ಘಾಟನೆ ಮಾಡುವಾಗ ಅವರೇ ನೀರು ಕುಡಿಯೋದ್ರ ಮುಖಾಂತರ ಒಂದು ಪ್ರಾಜೆಕ್ಟ್ನ ಇನಾಗ್ರೇಟ್ ಮಾಡ್ತಕ್ಕಂಥ ಸಿಂಪಲ್ ಫಿಲ್ಟ್ರೇಷನ್ ಇದೆಲ್ಲ. ಇದು ಒಂದು ಕೇಸ್ ಸ್ಟಡಿ. ನಮ್ಮ ಮನೆಯೇ ಒಂದು ಸಣ್ಣ ಮಾಡಲ್ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ನಾವು ರೈನ್ ಹಾರ್ವೆಸ್ಟಿಂಗ್ ಆಗಿದೆ, ಬೋರ್ವೆಲ್ ರೀಚಾರ್ಜ್ ಆಗಿದೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿದೆ, ವೇಸ್ಟ್ ವಾಟರ್ ರೀಸೈಕ್ಲಿಂಗ್, ಟೋಟಲ್ ಸೋಲಾರ್, ಇಡೀ ನಮ್ಮ 30-40 ಮನೆಯೇ ನಾವೊಂದು ಮಾಡಲ್ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ನಾವೊಂದು ಸಾಧಾರಣ 40,000 ಲೀಟರ್ ರೈನ್ ವಾಟರ್ ಟ್ಯಾಂಕ್ ಇದೆ. ಮನೆ ಒಳಗೆ ಟ್ಯಾಂಕ್ ಇದೆ, ಪ್ಲಸ್ ಹೊರಗಡೆ ಒಂದು ಭದ್ರಾ ವಾಟರ್ ಸೋರ್ಸ್ ಇದೆ, ಪ್ಲಸ್ ಬೋರ್ವೆಲ್ ಇದೆ. ನಮ್ಮ ಮನೆಯಲ್ಲಿ 3 ರಿಸೋರ್ಸ್ ಇದೆ. ಹಾಗಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಕುಡಿಲಿಕ್ಕೆ ಮಳೆ ನೀರು, ನಮಗೆ ಶಾಂತಿ ಸಾಗರ ಅಂತಂದೇಳಿ ಒಂದು ನೀರಿನ ಮೂಲ ಇದೆ, ಭದ್ರಾ ನೀರು. ಆ ನೀರನ್ನ ಪರೀಕ್ಷೆ ಮಾಡಿದ್ರೆ 98 ppm ಇದೆ. ರೈನ್ ವಾಟರ್ ಪರೀಕ್ಷೆ ಮಾಡಿದ್ರೆ 34 ppm ಇದೆ. ನಮ್ಮ ಬೋರ್ವೆಲಲ್ಲಿ 1050 ಇದೆ. 3 ನೀರು ನೋಡಲಿಕ್ಕೆ ಬಿಳಿನೇ ಇದೆ, ಬಟ್ ಕ್ವಾಲಿಟಿಯಲ್ಲಿ ಈ ಥರ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಭಾಳಷ್ಟು ಜನ ಕೇಳ್ಬೋದು, ಮಳೆ ನೀರು ಕುಡಿಬೋದಾ ಅಂತ. ಸರಳ, ನೀವು ನೀರನ್ನ ತಗೊಂಡೋಗಿ ಟೆಸ್ಟ್ ಮಾಡ್ಕೊಳ್ಳಿ. ಜಸ್ಟ್ 2007 ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ನಮ್ಮ ಮನೆದು. pH 6.5, EC 10.5, ಫ್ಲೋರೈಡ್ನ ಇಲ್ಲ, ನೈಟ್ರೇಟ್ ಇಲ್ಲ. ಸರಳವಾಗಿ ಯಾರು ಬೇಕಾದ್ರೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಸರಳ. ನೋಡಿ, ನಾವು ನೀರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಈ ಥರ ನಮ್ಮ ಮನೆ ಸಿಂಕ್ ಆಗ್ಬೋದು, ಪಾತ್ರೆಗಳಾಗ್ಬೋದು, ಟ್ಯಾಪ್ಸ್ ಆಗ್ಬೋದು, ಎಲ್ಲ ನೀವು ಎಂಥದೇ ಬ್ರ್ಯಾಂಡೆಡ್ ಪೈಪ್ಸ್ ಫಿಟ್ಟಿಂಗ್ಸ್ ಹಾಕಿದ್ರು ಈ ಥರ ಸ್ಕೇಲಿಂಗ್ ಆಗುತ್ತೆ. ಕಾರಣ ನಮ್ಮ ಬೋರ್ವೆಲ್ ಕ್ವಾಲಿಟಿ ಇದ್ದರೆ. ನೋಡಿ, ಜಸ್ಟ್ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ರೈನ್ ವಾಟರಲ್ಲಿ ವಾಶ್ ಮಾಡಿದ್ರೆ ನಿಮ್ಗೆ ಈ ಥರ ಗ್ಲಾಸ್ ನೋಡ್ಬೋದು, ಇಲ್ಲದವ್ರು ಈ ಥರ ಕಲರ್ಸ್ ಆಗುತ್ತೆ. ಸೇಮ್ ಬ್ರ್ಯಾಂಡ್ ಅದು. ಅಂದರೆ ವಾಟರ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನಲಿಕ್ಕೆ. ಈ ಥರ ಮಠಮಾನ್ಯಗಳಲ್ಲಿ ಸಾಕಷ್ಟು ನಾವು ಪ್ರಾಜೆಕ್ಟ್ಸ್ನ ಡಿಸೈನ್ ಮಾಡ್ತಾ ಹೋಗಿದ್ವಿ. ಇವರು ಸ್ವಾಮೀಜಿಯವರ ಹೆಸರು ಬಸವಾನಂದ ಸ್ವಾಮೀಜಿ ಅಂತ. ಧಾರವಾಡದ ಹತ್ರ ಮನಗುಂಡಿ ಅನ್ನೋದು ಒಂದು ಮಠ. ಇವರದ್ದು ಒಂದು 3 ಎಕರೆ ಜಾಗದಲ್ಲಿ ಬೋರ್ವೆಲ್ ಹಾಕಿದ್ದಾರೆ. ಬೋರ್ವೆಲ್ ನೀರು ತುಂಬ ಹಾರ್ಡ್ ವಾಟ್ರು. ಅದಕ್ಕೋಸ್ಕರವಾಗಿ ನಮ್ಮನ್ನು ಕರೆಸಿ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡತಕ್ಕಂಥ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಇವರ ಆಶ್ರಮದಲ್ಲಿ 65,000 ಲೀಟರ್ ಕೆಪಾಸಿಟಿ ಒಂದು ಟ್ಯಾಂಕ್ ಆಯಿತು. ಟ್ಯಾಂಕಿಗೆ ಒಂದು ಚಿಕ್ಕ ಕೈ ಪಂಪ್ ಹಾಕಿದ್ವಿ. ಈ ಕೈ ಪಂಪಿನ ಸಹಾಯದಿಂದ ನೀರನ್ನು ತೆಗಿತಾ ಇದ್ದಾರೆ. ಈ ಇಡೀ ಆಶ್ರಮದಲ್ಲಿ ಸುಮಾರು 2007 ಮಾಡಿರ್ತಕ್ಕಂಥ ಕೇಸ್ ಸ್ಟಡಿ. ಇವತ್ತು ಸಹ ರೈನ್ ವಾಟರ್ನ ಸ್ವಾಮೀಜಿಯವರು ಬಳಸ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ಮಳೆ ನೀರಿನಲ್ಲೇ ಅಡುಗೆ ಕೊಡ್ತಾ ಇದ್ದಾರೆ. ನೀರಿನ ಟ್ಯಾಂಕಿಗೆ ಬಸವತೀರ್ಥ ಅಂತ ಹೆಸರಿಟ್ಟಿದೆ. ಈ ಥರ ಸಾಕಷ್ಟು ಮಠಗಳಲ್ಲಿ ರೈನ್ ವಾಟರ್ನ ತೀರ್ಥದ ರೂಪದಲ್ಲಿ ಖರ್ಚು ಮಾಡ್ತಕ್ಕಂಥ ಒಂದು ಕೇಸ್ ಸ್ಟಡಿ.
ಭಾಳಷ್ಟು ಕೇಳ್ಬೋದು, ಸರ್ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಹೇಗೆ ಪರಿಹಾರ ಅಂತ. ಇವ್ರ ಹೆಸರು ಶಶಿಧರ್ ಪಲ್ಲಕ್ಕಿ ಅಂತ, ಸದಾಶಿವನಗರದಲ್ಲಿ ಇವ್ರದ್ದೊಂದು ಮನೆ ಇದೆ. ಇವ್ರ ಮನೆ ಬಜೆಟ್ ಆಲ್ಮೋಸ್ಟ್ ಒಂದು 3 CR 3 ಕೋಟಿ ರೂಪಾಯಿ ಆಗಿದೆ ಈ ಮನೆ ಫಿನಿಷಿಂಗ್ ಆಗೋದ್ರೊಳಗೆ. ಇವರು ಮನೆ ಕಟ್ಟುವಾಗ ಪ್ಲ್ಯಾನಿಂಗ್ ಆದ ತಕ್ಷಣ ಫಸ್ಟ್ ನನ್ನನ್ನು ಬಂದು ಕನ್ಸಲ್ಟ್ ಮಾಡಿದ್ರು. ಅವ್ರಿಗೆ ಹೇಳಿದೆ, ನೀವು ಬೋರ್ವೆಲ್ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತಂದೆ. ಬೋರ್ವೆಲ್ ಹಾಕ್ಲೇ ಇಲ್ಲ, ಲೇಔಟ್ ಸಂಪರ್ಕನೂ ತೊಗೊಂಡಿಲ್ಲ, ಕಾವೇರಿನೂ ತೊಗೊಂಡಿಲ್ಲ. ಇಡೀ ಇವ್ರದ್ದು ಮನೆ ಪ್ಲ್ಯಾನ್ ಮಾಡುವಾಗ ನಾವು 3 ಟ್ಯಾಂಕನ್ನು ಮಾಡಿದ್ವಿ. 60-40 ಸೈಟಲ್ಲಿ ಅವ್ರಿಗೆ ವಿತೌಟ್ ಬೋರ್ವೆಲ್ ನೋಡಿ 3 ಟ್ಯಾಂಕನ್ನು ಮಾಡಿದ್ವಿ. ಒಂದಕ್ಕೆ ರೈನ್ ವಾಟರ್ ಟ್ಯಾಂಕ್ ಅಂತ ಹೇಳ್ತೀವಿ, ಮಳೆ ನೀರು ತುಂಬಿಸ್ಕೊತಾರೆ. ಇದು 50,000 ಲೀಟರ್ ಕೆಪಾಸಿಟಿ. ಪಕ್ಕದ ಟ್ಯಾಂಕಿಗೆ ಕಾರ್ಪೊರೇಷನ್ ವಾಟರ್, ನಮ್ಮದೇನು ಕಾವೇರಿ ಅಂತ ಹೇಳ್ತೀವಲ್ಲ, ಇನ್ನು ಬಂದಿಲ್ಲ, ಬಟ್ ಇದಕ್ಕೂ ರೈನ್ ವಾಟರ್ನ ಬಳಸ್ತಾ ಇದ್ದಾರೆ. ಇದೊಂದು ರೀಸೈಕಲ್ಡ್ ವಾಟರ್ ಅಂತ, ಅಂದರೆ ಅವ್ರು ಬಳಸಿರ್ತಕ್ಕಂಥ ನೀರು ಪುನರ್ಬಳಕೆ ಮಾಡುವಂಥ ಕೆಲಸ. ಆದರೆ ಹೆಸರು ಮಾತ್ರ ಕೊಟ್ಟಿದ್ದೀವಿ, ಪಂಪ್ಸ್ ಎಲ್ಲ ಡಿಸೈನ್ ಮಾಡಿದ್ವಿ. ಆದರೆ ಇಷ್ಟು 3 ಟ್ಯಾಂಕಲ್ಲಿ ತುಂಬಿರ್ತಕ್ಕಂಥದ್ದೆಲ್ಲ ಮಳೆ ನೀರೇ. ಇವ್ರು ಯಾವುದೂ ವೇಸ್ಟ್ ವಾಟ್ರು ಮಾಡಿಲ್ಲ. ಇಡೀ ಮನೆಗೆ 6 ಜನ ಇರ್ತಕ್ಕಂಥ ಫ್ಯಾಮಿಲಿಗೆ ಇಡೀ ವರ್ಷದಲ್ಲಿ ಬೆಂಗಳೂರಿನಲ್ಲಿ ಮಳೆ ಇಲ್ಲ ಅಂತ ಸ್ಕೇರ್ಸಿಟಿ ಅಂತಂದ್ರೂ ಇವ್ರ ಮನೇಲಿ ನೀರಿನ ಸಮಸ್ಯೆ ಇಲ್ದಂಗೆ ಇವರು ಡಿಸೈನ್ ಮಾಡಿರ್ತಕ್ಕಂಥದ್ದು. ಈ ಥರದಲ್ಲಿ ಬೆಂಗಳೂರು ನೀರಿನ ಸಮಸ್ಯೆಗೆ ಸರಳವಾದ ಪರಿಹಾರ ಅಂತ ಹೇಳ್ಬೋದು. ತುಂಬ ಪೂರೆಸ್ಟ್ ಆಫ್ ದ ಪೂರ್ ಬಡವರಿಗೆ ಏನು ಮಾಡ್ಕೊಬೋದು ನೋಡಿ, ಇರ್ತಕ್ಕಂಥ ಚಿಕ್ಕ ಪುಟ್ಟ ಜಾಗದಲ್ಲೇ ಮನೆ ಒಳಗೆ ಟ್ಯಾಂಕ್ ಮಾಡ್ಕೊಂಡು ಚಿಕ್ಕ ಕೈ ಪಂಪ್ ಹಾಕ್ಕೊಂಡು ನೀರನ್ನ ಡ್ರಾ ಮಾಡ್ತಕ್ಕಂಥ ಒಂದು ಕೆಲಸ. ಈ ಥರದಲ್ಲಿ ಕಡಿಮೆ ವೆಚ್ಚದಲ್ಲಿ ನಾವು ಡಿಸೈನ್ ಮಾಡ್ಬೋದು. ನೋಡಿ, ಈ ಎಮ್ನ ಹೆಸರು ದೇವಮ್ಮ ಅಂತ, ಯಾವ ಇಂಜಿನಿಯರು ಡಿಸೈನ್ ಮಾಡಲಿಲ್ಲ, ಏನೂ ಇಲ್ಲ. ಆಕೆ ಸ್ವಂತ ಬುದ್ಧಿ ಖರ್ಚು ಮಾಡಿ ಕಾಡೋಯಿಂದ ಬ್ಯಾಂಬೂ ತೊಗೊಂಬಂದು ಸೀಳಿಸಿ ಅದನ್ನೇ ಗಟ್ರ ಥರ ಮಾಡಿಕೊಂಡ್ರು. ಎಲ್ಲ ರೈನ್ ವಾಟರ್ ಬಂದದ್ದು ಈ ಥರ ಟ್ಯಾಂಕಲ್ಲಿ ತುಂಬುತ್ತದೆ. ಇದೇ ನೀರನ್ನ ಕುಡಿಲಿಕ್ಕೆ ಬಳಕೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಹಣದ ಖರ್ಚನ್ನಕ್ಕಿಂತಲೂ ನಮ್ಮದೇ ಆದಂಥ ಒಂದು ಪ್ಲ್ಯಾನಿಂಗ್ ಡಿಸೈನ್ನ ಬೇಕಾಗ್ತದೆ. ನೋಡಿ, ಎಲ್ಲ ಬಾವಿಗೆ ನೀರು ತುಂಬುವಂಥ ಕೆಲಸ ಮಾಡ್ಬೋದು. ಈ ಥರ ಎಷ್ಟೊಂದು ಕಡೆ ಒಂದು ಡ್ರಾಪ್ ನೀರು ಸಹ ವೇಸ್ಟ್ ಮಾಡ್ತಾಯಿಲ್ಲ. ಒಂದು ಚಿತ್ರದುರ್ಗದ ಒಂದು ಕೇಸ್ ಸ್ಟಡಿ, ರಾಘವೇಂದ್ರ ಸ್ವಾಮಿ ಮಠ ಅಂತೇಳಿ, ಇಲ್ಲೂ ಸಹ ನೀರಿನ ಸಮಸ್ಯೆ ಇತ್ತು. ಮಠಕ್ಕೆ ಸುಮಾರು 11 ಫ್ಯಾಮಿಲೀಸ್ ಕೆಲಸ ಮಾಡ್ತಾಯಿದೆ, ಮ್ಯಾನೇಜರು, ಪೂಜೆ ಮಾಡಲಿಕ್ಕೆ, ಬೇರೆ ಬೇರೆ ಕೆಲಸಗಳಿಗೆ. ಇಲ್ಲೂ ನೀರಿನ ಸಮಸ್ಯೆ ಇರುವಾಗ ನಾವೇ ಒಂದು ದಾನಿಗಳ ಸಹಾಯದಿಂದ ಎಲ್ಲ ನೀರನ್ನು ಕೊಂಡೋಗಿ ಫಿಲ್ಟರ್ ಮಾಡಿ ಬಾವಿಗೆ ನೀರು ತುಂಬುವಂಥ ಕೆಲಸ ಆಯಿತು. ಒಂದೆರಡು ಮಳೆ ಬಂದ ಮೇಲೆ ಬಾವಿಯಲ್ಲಿ 30 ಅಡಿ ನೀರು ಬಂತು. ಅದೇ ಟೈಮಲ್ಲಿ ಮಂತ್ರಾಲಯ ಶ್ರೀಗಳು ಬಂದು ಗಂಗಾ ಪೂಜೆ ಮಾಡಿದ್ರು. 2003ನೇ ಇಸ್ವಿಯಿಂದ ಟಿಲ್ ಟುಡೇ ರಾಯರ ಮಠದಲ್ಲಿ ನೀರಿನ ಸಮಸ್ಯೆ ಇಲ್ಲದಂಥ ಒಂದು ಕೇಸ್ ಸ್ಟಡಿ ನೋಡ್ತಾ ಹೋಗ್ಬೋದು. ವೆಲ್ಗಳು ಬೆಂಗಳೂರಿನಲ್ಲಿ ಎಷ್ಟೊಂದು ಕಡೆ ನೀರಿನ ಸಮಸ್ಯೆ ಅನ್ಬೇಕಾದ್ರೆ ಸಾಕಷ್ಟು ಕಡೆ ಈ ಥರ ಬಾವಿಗಳು ಪ್ರಯತ್ನ ಮಾಡಿದರೆ ನೀರನ್ನ ಪಡೆಯತಕ್ಕಂಥ ಅವಕಾಶ ಇದೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಕಮ್ಯುನಿಟಿ ಟ್ಯಾಂಕ್ಸ್ ಅಂತಂದೇಳಿ, ಇದೊಂದು ನಂದೀಪುರ ಅಂತೇಳಿ ಅಗ್ರಿಬೊಮ್ಮನಹಳ್ಳಿ ಕೇಸ್ ಸ್ಟಡಿ. ಇವರು 30 ಎಕರೆ ಆಶ್ರಮದಲ್ಲಿ ಸುಮಾರು 2 ಕೋಟಿ ಲೀಟರ್ ದೊಡ್ಡ ಕೆರೆ ಮಾಡಿಕೊಂಡು ಮಳೆ ನೀರನ್ನು ತುಂಬಿಸಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ. ಇವರಿಗೆ ಈ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆನೇ ಇಲ್ಲ. ಅಷ್ಟು 1 ವರ್ಷದ ನೀರನ್ನ ಅವರು ಕಲೆಕ್ಟ್ ಮಾಡ್ತಕ್ಕಂಥ ವಿಧಾನ ನೋಡಿ. ಚನ್ನಗಿರಿಯ ಕೇಸ್ ಸ್ಟಡಿ, ಇವರು ಸುಮಾರು 22 ಎಕರೆ ಅಡಿಕೆ ತೋಟ, 22 ಬೋರ್ವೆಲ್ ಕೊರೆಸಿದ್ರು ನೀರಿರಲಿಲ್ಲ. ನಾವು ಹೋಗಿ ಒಂದು ದೊಡ್ಡ ಕೆರೆ ಮಾಡುವಂಥ ಕೆಲಸ ಆಯಿತು. ಇದು ಸುಮಾರು 220 ಅಡಿ ಉದ್ದ, 220 ಅಡಿ ಅಗಲ, 40 ಫೀಟ್ ಅಲ್ಲ. ಈ ಕೆರೆಗೆ ನಾನೇ ವಿತ್ ರೋಪಲ್ಲೇ ಕೆಳಗೆ ಹೋಗಬೇಕು, ರೋಪಲ್ಲೇ ಮೇಲೆ ಬರಬೇಕು, ಎಲ್ಲ ಆಯಿತು. ಮೆಂಬ್ರೇನ್ ಹಾಕಿದ್ವಿ, ಕೆರೆ ನೀರು ತುಂಬಿಸಿದರೆ, ಗಂಗಾ ಪೂಜೆ ಮಾಡ್ತಾಯಿದ್ದಾರೆ. ಕೆರೆಯಲ್ಲಿ 1 ಕೋಟಿ ಲೀಟರ್ ನೀರಿದೆ. 22 ಎಕರೆ ಕೃಷಿ ಮಾಡಿರ್ತಕ್ಕಂಥ ಅಡಿಕೆ ಕೃಷಿಕರು ಇವತ್ತು ಇವರು ವೀಕೆಂಡ್ ಫಾರ್ಮರ್ ಥರ ತೋಟಕ್ಕೆ ಬಂದು ಹೋಗ್ತಿದ್ದಾರೆ. ಈ ಥರದಲ್ಲಿ ನಾವು ನೀರನ್ನು ಫಸ್ಟು ಗೆಲ್ಲಬೇಕಾಗಿದೆ. ಇದು ಕಮ್ಯುನಿಟಿ, ನಮ್ಮ ಇಡೀ ಜನಗಳೇ ಸೇರಿ ಕೆರೆ ನೀರು ತುಂಬಿಸಿರ್ತಕ್ಕಂಥ ಒಂದು ಉದಾಹರಣೆ. ಬಿಸ್ತುವಳ್ಳಿ ಅಂತೇಳಿ ಜಗಳೂರು ತಾಲೂಕಿನ ಒಂದು ಕೇಸ್ ಸ್ಟಡಿ. ಇದು ಮೊಳಕಾಲ್ಮೂರು ತಾಲೂಕು. ನಮ್ಮಲ್ಲಿ ಮಳೆನೇ ಕಡಿಮೆ ಅಂತ ನಾವು ಹೇಳ್ತೀವಲ್ಲ, ಮೊಳಕಾಲ್ಮೂರು ತಾಲೂಕಿನ ಒಬ್ಬ ರೈತ 2 ಕೋಟಿ ಲೀಟರ್ ಕೆರೆ ಮಾಡ್ಕೊಂಡಿದ್ದಾರೆ, 20 ಎಕರೆ ಕೃಷಿ ಮಾಡ್ತಾಯಿದ್ದಾರೆ. ಇವತ್ತು ಟಿಲ್ ಟುಡೇ ಅವರು ಹೊಸ ಬೋರ್ವೆಲ್ಗೆ ಹೋಗೇ ಇಲ್ಲ. ಕಮ್ಯುನಿಟಿ ಟ್ಯಾಂಕ್ಸ್ ಈ ಥರ ನಾವು ಜನಗಳ ಸಹಾಯದಿಂದಲೇ ಈ ಥರ ಮಾಡ್ಕೊಂಡು ಹೋಗ್ಬೋದು. ಈ ಥರ ಒಂದು ಫ್ಯಾನ್ಸಿಯಾಗಿ ಅಂದರೆ ಈ ಥರದ ಟ್ಯಾಂಕ್ಗಳನ್ನ ಬೇಕಾದ್ರೂ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಮಂಗಳೂರಿನಲ್ಲಿ ಯನಪಾಯ ಹಾಸ್ಪಿಟಲ್ ಮಾಡ್ತಕ್ಕಂಥ ಕೆರೆ, ಈ ಥರ ಎಷ್ಟು ನೋಡಿ. ಇದು ಕೆರೆಯಲ್ಲಿ ಈಗಲೂ ನೀರು ಹೊರಗೆ ಬರ್ತಾಯಿದೆ, ಸೀಪೇಜ್ ಆಗ್ತಾಯಿದೆ. ಅಂಥ ಒಂದು ಕೆರೆಗಳನ್ನ ನಾವು ಸೃಷ್ಟಿ ಮಾಡ್ಕೊಬೋದು. ಮತ್ತೊಂದು ಬಿಗ್ ಟಾಸ್ಕ್ ಅಂತಂದರೆ ವೇಸ್ಟ್ ವಾಟರ್ ರೀಸೈಕ್ಲಿಂಗ್. ಬೆಂಗಳೂರಿನ ನಗರದಲ್ಲಿ ವೇಸ್ಟ್ ವಾಟರ್ ರೀಸೈಕ್ಲಿಂಗ್ ಮಾಡ್ತಕ್ಕಂಥ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಕೋಲಾರದ ಕೆರೆಗಳಿಗೆ ಎಲ್ಲ ಕಡೆಗೂ ಪೊಲ್ಯೂಟೆಡ್ ನೀರು ಬರ್ತಾಯಿದೆ, ನಮ್ಮ ನೀರು ಕೆಟ್ಟೋಗುತ್ತೆ ಅನ್ನೋರಿಗೆ ಈ ಥರ ನಾವು ವೆಟಿವರ್ ಲಾವಂಚವನ್ನು ಬಳಸಿ ಕ್ಲೀನ್ ಮಾಡ್ಕೊಬೋದು. ಆವಿಯಾಗೋದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಈ ಥರ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಅನ್ನೋದು ಒಂದು ವಿಧಾನ ಅಂತ ಹೇಳ್ಬೋದು. ನೋಡಿ, ಕೆಲವು ಬುದ್ಧಿವಂತರಿದ್ದಾರೆ, ಈ ಥರ ಟ್ಯಾಂಕನ್ನು ಮಾಡಿಕೊಂಡು ಎವಾಪರೇಷನ್ ಲಾಸ್ನ ಕಂಟ್ರೋಲ್ ಮಾಡಲಿಕ್ಕೆ ವಿಧಾನಗಳಿವೆಲ್ಲ. ಇಂಡಸ್ಟ್ರಿಗಳೆಲ್ಲ ಭಾಳಷ್ಟು ಮಾಡ್ಕೊಬೋದು. ಇದೆಲ್ಲ ಸಾಕಷ್ಟು ಬೆಂಗಳೂರಿನಲ್ಲಿ ಇಂಡಸ್ಟ್ರಿಗಳಲ್ಲಿ ಸರ್ ಎಲ್ಲ ಟ್ಯಾಂಕ್ ಚೆನ್ನಾಗಿದೆ, ಲೀಕೇಜ್ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ಒಂದು ಜಿಯೋ ಮೆಂಬ್ರೇನ್ ಫಿಲ್ಮ್ ಹಾಕ್ಕೊಂಡ್ರೆ ನಿಮ್ಮ ಟ್ಯಾಂಕಿನ ನೀರಿನ ಲೀಕೇಜಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಇದೊಂದು ಮಾಡಲ್ ಅಂತ ಹೇಳ್ಬೋದು. ಸರಳವಾಗಿ ಮಾಡ್ಕೊಬೋದು. ನೋಡಿ, ಇದು ಸಹ ದೊಡ್ಡ ಟ್ಯಾಂಕ್, 5 ಕೋಟಿ ಲೀಟರ್ ಕೆರೆ ಮಾಡ್ಕೊಂಡಿದ್ದಾರೆ. ದೊಡ್ಡ ಅಪಾರ್ಟ್ಮೆಂಟ್, ಬೆಂಗಳೂರಿನ ಅಪಾರ್ಟ್ಮೆಂಟ್ಗರಿಗೆ ನನ್ನ ಪ್ರಕಾರ ಇದೊಂದು ಬೆಸ್ಟ್ ಕೇಸ್ ಸ್ಟಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಗಳೂರಿನಲ್ಲಿ ಟಾಲೆಸ್ಟ್ ಅಪಾರ್ಟ್ಮೆಂಟು, ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಮಂಗಳೂರಿನಲ್ಲಿ ಯಾವುದೂ ಇಲ್ಲ. ಇದರ ನೇಮೇ SKS ಪ್ಲ್ಯಾನೆಟ್ ಅಂತ. ಮಂಗಳೂರಿನಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಅಪಾರ್ಟ್ಮೆಂಟು. ಈ ಅಪಾರ್ಟ್ಮೆಂಟು 5 ಎಕರೆಯಷ್ಟು ಜಾಗ ಇದೆ, ಸುಮಾರು ವಿಸ್ತೀರ್ಣ ಇದೆ. ಇವರ ಅಪಾರ್ಟ್ಮೆಂಟ್ಗೆ ಮಂಗಳೂರಿಂದ ನೇತ್ರಾವತಿ ನೀರು ತೊಗೊಂಡಿಲ್ಲ,
ಯಾವುದೂ ಸಂಪರ್ಕ ಇಲ್ದಂಗೆ ಇಡೀ ಅಪಾರ್ಟ್ಮೆಂಟಿನ ಜನಗಳಿಗೆ ನೀರು ಕೊಡುವಂಥ ಕೆಲಸ ಮಾಡ್ತಾರೆ. ಇದರ ಡೀಟೇಲ್ಸ್ ಇದೆಲ್ಲ 35 ಫ್ಲೋರ್ ಇರ್ತಕ್ಕಂಥ ಅಪಾರ್ಟ್ಮೆಂಟು, 169 ಫ್ಲ್ಯಾಟ್ಸ್ ಇದೆ. ಇದು ಎಲ್ಲ ಕಂಪ್ಲೀಟ್ ಎಲ್ಲ ಥರದ ಡಿಸೈನ್ ಮಾಡಿದ್ವಿ. ಇದರಲ್ಲಿ 100% ಪೂರ್ತಿ ಒಂದು ಡ್ರಾಪ್ ನೀರು ಹೊರಗೆ ಹೋಗ್ತಿಲ್ಲ. ಒಂದು ರೈನ್ ವಾಟರ್ದು ತುಂಬುವಂಥ ಒಂದು ಟ್ಯಾಂಕ್ ಇದೆ, ಪ್ಲಸ್ ಬೋರ್ವೆಲ್ ರೀಚಾರ್ಜ್ ಆಗಿದೆ, ವೇಸ್ಟ್ ವಾಟರ್ ರೀಸೈಕ್ಲಿಂಗ್ ಆಗುತ್ತೆ. ಈ ಥರದಲ್ಲಿ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳು ಯಾಕೆ SKS ಒಂದು ವಿಸಿಟ್ ಮಾಡಬಾರ್ದು? SKS ನನ್ನ ಪ್ರಕಾರ ಒಂದು ಮಾಡೆಲ್ ಅಂತ ಹೇಳ್ಬೋದು. ಬೆಂಗಳೂರಿನ ಇಷ್ಟು ದೊಡ್ಡ ಅಪಾರ್ಟ್ಮೆಂಟಲ್ಲಿ ವಿತೌಟ್ ನೇತ್ರಾವತಿ ಮೆಟ್ರೋ ವಾಟರ್ ಇಲ್ದಂಗೆ ಇವರು ಸರ್ವೈವ್ ಆಗ್ತಾರಂದರೆ ನಮ್ಮಲ್ಲಿ ಖಂಡಿತ ಆಗುತ್ತೆ ಅನ್ನಲಿಕ್ಕೆ ಒಂದು ವಿಟ್ನೆಸ್ ಇದು. ಮತ್ತು ನೀರಿದೆ, ನಮ್ಮ ನೀರಿನ ಗುಣಮಟ್ಟ ಸರಿಯಿಲ್ಲ, ಚಾಲೆಂಜಸ್ ಫೇಸ್ ಮಾಡ್ತಾಯಿರ್ತೀವಿ. ಮಂಗಳೂರಿನಲ್ಲಿ ಮಾಂಡೋವಿ ಮೋಟರ್ಸ್ ಅಂತ ಸಾಕಷ್ಟು ನೀರಿದೆ. ಆದರೆ ಬಿಗ್ ಚಾಲೆಂಜ್ ಏನಂತಂದರೆ, ಒಂದು ಸಾರಿ ಕಾರ್ ಸರ್ವಿಸ್ ಆದಮೇಲೆ ಆ ಗ್ಲಾಸ್ ಮೇಲೆ ವೈಟ್ ಡಾಟ್ಸ್ ಆಗ್ತಾಯಿತ್ತು. ಇದೊಂದು ಬಿಗ್ ಟಾಸ್. ಬೆಂಗಳೂರಿನಲ್ಲಿ ಸಾಕಷ್ಟು ಹಾರ್ಡ್ ವಾಟರ್ ಇಶ್ಯೂಸ್ ಇದೆ. ನಾವು ಡ್ರೈವ್ ಮಾಡೋವಾಗ ಫೀಲ್ ಆಗ್ತದೆ, ಕಣ್ಣು ಬ್ಲರ್ ಆಗ್ತಾ ಹೋಗ್ತದೆ ಹಾರ್ಡ್ನೆಸ್ ಇದ್ದರೆ. ಅದಕ್ಕೆ ಇವರು ಫ್ರೀ ಸರ್ವಿಸ್ ಮಾಡಿದ್ರು. ಏನು ಸರ್ವಿಸ್ ಮಾಡಿದ್ರು ಆ ಡಾಟ್ಸ್ ಹೋಗಲೇ ಇಲ್ಲ. ಕೊನೆಗೆ ಗೊತ್ತಾಯಿತು ಬೋರ್ವೆಲ್ ನೀರಿನಲ್ಲಿ ಹಾರ್ಡ್ನೆಸ್ ಇದೆ ಅಂತೇಳಿ. ಕೊನೆಗೆ ನಮ್ಮನ್ನು ಕನ್ಸಲ್ಟ್ ಮಾಡಿದ್ರು. ನಾವು ಹೋಗಿ ಹಂಪನಕಟ್ಟದಲ್ಲಿರ್ತಕ್ಕಂಥ ದೊಡ್ಡ ಶೋರೂಮ್ ಎಲ್ಲ ರೈನ್ ವಾಟರ್ನ ಕೊಂಡೋಗಿ ಫಿಲ್ಟರ್ ಮಾಡಿ ಅವರ ಕಾರಲ್ಲಿ ಶೋರೂಮ್ನ ವೆಹಿಕಲ್ಗಳೆಲ್ಲ ಶಿಫ್ಟ್ ಮಾಡಿ ರೀಚಾರ್ಜ್ ಪಿಟ್ ಮಾಡುವಂಥ ಕೆಲಸ ಮಾಡಿದ್ವಿ. ಮಂಗಳೂರಲ್ಲಿ ಸಾಕಷ್ಟು ಮಳೆ, 3000 ಮಿಲಿಮೀಟರ್ ಮಳೆ ಬರ್ತಕ್ಕಂಥ ಇದರಲ್ಲಿ ಕೋಟ್ಯಾಂತರ ಲೀಟರ್ ನೀರು ಬೋರ್ವೆಲ್ ನೀರು ಇಂಗುವಂಥ ಕೆಲಸ ಆಯಿತು. ನೀರು ಇಂಪ್ರೂವ್ ಆಯಿತು, ವಾಟರ್ ಕ್ವಾಲಿಟಿ ಸಾಫ್ಟ್ ಆಯಿತು. ಅದೆಲ್ಲ ಆದಮೇಲೆ ಮೊದಲು ಹಾರ್ಡ್ ವಾಟರ್ ಕಂಪ್ಲೀಟ್ ಸಾಫ್ಟ್ ಆಗಿರ್ತಕ್ಕಂಥ ಒಂದು ಕೇಸ್ ಸ್ಟಡಿ ಮಾರುತಿ ಸುಜುಕಿಯಿಂದ ನಮಗೊಂದು ಕೊಟ್ಟಂಥ ಅವಾರ್ಡ್ ಸಹ ನೀವು ನೋಡ್ತಾ ಹೋಗ್ಬೋದು. ಈ ಥರದಲ್ಲಿ ನಮಗೆ ಮಂಗಳೂರಿನ ಮಾಂಡೋವಿ ಮೋಟರ್ಸ್ ಅವರು ಎಲ್ಲ ಶೋರೂಮ್ಗಳಿಗೂ ನಮ್ಮನ್ನು ಕರ್ಕೊಂಡೋಗಿ ರೈನ್ ಹಾರ್ವೆಸ್ಟಿಂಗ್ ಮಾಡುವಂಥ ಕೆಲಸಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಇಂಡಸ್ಟ್ರೀಸ್, ಯಾಕಂದರೆ ಬೆಂಗಳೂರಿಗೆ ಇಂಡಸ್ಟ್ರೀಸ್ ಅಷ್ಟೇ ಇಂಪಾರ್ಟೆಂಟ್. ಬರೀ ನಾವು ಜನಗಳದ್ದೇ ನೋಡ್ತಾ ಇದ್ವಿ. ಇವತ್ತು ಇಂಡಸ್ಟ್ರಿಗಳಿಗೆ ನೀರು ತುಂಬ ಸಿಕ್ಕಲಿದ್ದಾರೆ. ಬೆಂಗಳೂರಿಗೆ ಬೆಳಿಬೇಕಾದ್ರೆ ಇಂಡಸ್ಟ್ರಿಗಳು ಬೆಳಿಬೇಕಾದ್ರೆ ಪ್ಯಾರಲಾಗಿ ಇದೊಂದು ಕಿರ್ಲೋಸ್ಕರ್ ಪ್ಲ್ಯಾಂಟ್ ಅಂತ ಕೊಪ್ಪಳದಲ್ಲಿರುವಂಥ ಒಂದು ಸ್ಟೀಲ್ ಪ್ಲ್ಯಾಂಟ್. ಇವರದ್ದು ಸುಮಾರು 300 ಎಕರೆ ಜಾಗ, 75 ಬೋರ್ವೆಲ್ ಇದೆ, ಪ್ಲಸ್ ತುಂಗಭದ್ರಾ ಡ್ಯಾಮಿಂದಲೂ ನೀರು ತಂದಿದ್ದಾರೆ. ಆದರೂ 2015ರಲ್ಲಿ ನೀರಿನ ಸಮಸ್ಯೆ ಆಗಿ ತುಂಗಭದ್ರಾ ನೀರೇ ಸಿಗಲಿಲ್ಲ. ಕೊನೆಗೆ ತುಂಬ ಸಿಕ್ಕಲಾಯಿತು. ಆ ವರ್ಷ ಟ್ಯಾಂಕರ್ ನೀರನ್ನು ತಂದು ಪ್ಲ್ಯಾಂಟ್ ರನ್ ಮಾಡುವಂಥ ಸಂದರ್ಭ ಬಂತು. ಎಷ್ಟು ಖರ್ಚಾಯಿತು ಅಂದರೆ ಟ್ಯಾಂಕರ್ ನೀರಿಗೆ 2.5 ಕೋಟಿ ರೂಪಾಯಿ ದುಡ್ಡು ಖರ್ಚಾಯಿತು. ನಾವು ಹೋಗಿ ವಾಟರ್ ಕನ್ಸರ್ವೇಷನ್ ಕೆಲಸ ಮಾಡಿದ್ವಿ. ಈ ಥರ 4 ಕೆರೆಗಳು ಮಾಡಿದ್ವಿ. 20 ಎಕರೆ, 15 ಎಕರೆ, 10 ಎಕರೆ ಕೆರೆಗಳು, 4 ಕೆರೆಗಳಾಯಿತು. ಬೋರ್ವೆಲ್ ರೀಚಾರ್ಜ್ ಆಯಿತು, ಗ್ರೀನ್ರಿ ಆಯಿತು. ಎಲ್ಲ ಆದಮೇಲೆ ಇಡೀ ಕಿರ್ಲೋಸ್ಕರ್ ಕಂಪ್ಲೀಟ್ ಗ್ರೀನ್ ಪ್ಲ್ಯಾಂಟ್ ಅಂತ ಹೇಳಿ ಒಂದು ಅವಾರ್ಡ್ ಸಹ ಬಂತು. ಇಂಥ ಸಂದರ್ಭದಲ್ಲಿ ಕಿರ್ಲೋಸ್ಕರ್ನವ್ರು ನಮಗೆ ವಸುಂಧರಾ ಮಿತ್ರ ಅಂತಂದೇಳಿ ಒಂದು ಅವಾರ್ಡ್ ಕೊಟ್ಟು ನಮ್ಮನ್ನು ಸನ್ಮಾನ ಮಾಡ್ತಕ್ಕಂಥ ಒಂದು ಸೀನ್ ನೋಡ್ತಾ ಇದ್ವಿ. ನೋಡಿ, ಮಳೆ ನೀರನ್ನ ಎಷ್ಟು ಚೆನ್ನಾಗಿ ಬಳಕೆ ಮಾಡ್ಬೋದು ಅನ್ನಲಿಕ್ಕೆ ಇದೊಂದು ಬೆಸ್ಟ್ ಕೇಸ್ ಸ್ಟಡಿ. ಬಿಯರ್, ಕಿಂಗ್ ಫಿಶರ್ ಬಿಯರ್ ಇದೆಯಲ್ಲ, ನಮಗೆ ಭಾಳಷ್ಟು ಜನಗಳಿಗೆ ಗೊತ್ತಿರಲಿ, ಬಿಯರ್ ಫ್ಯಾಕ್ಟ್ರಿ ಒಳಗೆ ನೀರೇ ಮೇಜರ್ ರಾ ಮಟೀರಿಯಲ್. ನೀರಿಲ್ಲದೆ ಬಿಯರ್ ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಫ್ಯಾಕ್ಟ್ರಿ ಒಳಗೆ ನೀರಿನ ಸಮಸ್ಯೆ ಆಯಿತು. ಅವರು ಟ್ಯಾಂಕರ್ ನೀರು ತರಿಸ್ತಾಯಿದ್ರು. ನಾವು ಹೋಗಿ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥ ಕೆಲಸ ಆದಮೇಲೆ ಸುಮಾರು 6 ತಿಂಗಳ ಕಾಲ ಟೆರೇಸಿಂದ ಬರ್ತಕ್ಕಂಥ ಎಲ್ಲ ನೀರನ್ನ ಕೊಂಡೋಗಿ ಡೈರೆಕ್ಟಾಗಿ ಬ್ರೀವರಿ ಕೊಡುವಂಥ ಒಂದು ಕೆಲಸ ಆಯಿತು. ಈಗ ಮಳೆ ನೀರೊಳಗೆ ಬಿಯರ್ ತಯಾರಿರ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಇವತ್ತು ಇದೊಂದು ಬೆಂಚ್ ಮಾರ್ಕ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಈ ಥರದಲ್ಲಿ ಸಾಕಷ್ಟು ಒಂದು ನೀರಿನ ಟ್ರೀಟ್ಮೆಂಟ್ಗೆ ಲಾವಂಚನ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಲಾವಂಚ ಹುಲ್ಲಿಂದ ಈ ಥರ ಕ್ಯಾಪ್ಸ್ ಮಾಡ್ಕೊಂಡು ಹೋಗೋದು. ಮಿಯಾವಾಕಿ ಫಾರೆಸ್ಟ್, ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗಗಳಿದೆ ಎಲ್ಲ ಕಡೆ ಪುಟ್ಟ ಕೈತೋಟಗಳು ಮಾಡಿಕೊಂಡು ಮಕ್ಕಳ ಮುಖಾಂತರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಹೆಚ್ಚು ಮಾಡ್ತಾ ಹೋಗೋದು. ನಾವು ಸಾಕಷ್ಟು ಶಾಲೆಗಳಲ್ಲಿ ಇಂಥ ಒಂದು ಪ್ರಾಜೆಕ್ಟ್ಸ್ನ ಮಾಡಿದ್ವಿ. ಇಡೀ ಮಕ್ಕಳಿಗೆ ಮಳೆ ನೀರನ್ನೇ ಕೊಡೋದ್ರ ಮುಖಾಂತರ ಒಂದು ಮಾಡೆಲ್ ಮಾಡ್ತಾಯಿದ್ವಿ. ಒಂದು ಶಾಲೆಗಳಲ್ಲಿ 3 ಮಂತ್ರಿಮಂಡಲ ಮಾಡಿದ್ವಿ. ಒಂದು ಮಗುವಿನ ಹೆಸರು, ಮಗುವಿನ ಖಾತೆ ಏನಪ್ಪ ಅಂತಂದರೆ ರೈನ್ ವಾಟರ್ ಮಿನಿಸ್ಟ್ರು, ಇನ್ನೊಬ್ಬ ಫಾರೆಸ್ಟ್ ಮಿನಿಸ್ಟ್ರು, ಒಬ್ಬರು ಸ್ಯಾನಿಟೇಷನ್ ಮಿನಿಸ್ಟ್ರ್ ಅಂತ. ಈ ಥರ 3 ಖಾತೆಗಳನ್ನು ಕೊಟ್ಕೊಂಡು ಇಡೀ ಇನ್ನೂ ಸರ್ಕಾರದಲ್ಲಿ ಇಂಥ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿಲ್ಲ. ನಾವು ಶಾಲೆಗಳಲ್ಲಿ ಈ ಮಗು ಅರ್ಧ ಗಂಟೆಗಳ ಕಾಲ ನೀರಿನ ಬಗ್ಗೆ ಮಾತಾಡುವಂಥ ಒಂದು ವಾಟರ್ ಲಿಟ್ರಸಿ ಅನ್ನೋದು ಪದವನ್ನು ತಂದು ಇಂಥ ಒಂದು ಶಾಲೆಗಳಲ್ಲಿ ಇಂಥ ಒಂದು ಎಫರ್ಟ್ ಆಗ್ತಾಯಿದೆ. ನಾವು ಇದೇ ಥರ ನೀರು ಬೇಕು ನಮಗೆ ಸಾಕಷ್ಟು ಬೆಂಗಳೂರು ಪತ್ರಿಕೆಗಳನ್ನ ನಾನು ನೋಡ್ತಾ ಇದ್ದೇನೆ. ಬೆಂಗಳೂರು ಬಚಾವಾಗಬೇಕಾದ್ರೆ ಬೆಂಗಳೂರಿಗೆ ಎತ್ತಿನೊಳೆ ಅಂತೂ ಬರೋದೇ ಇಲ್ಲ. ಸಮುದ್ರದ ನೀರನ್ನ ಡಿಸೆಲಿನೇಷನ್ ಪ್ಲ್ಯಾಂಟ್ ಮಾಡಿ ಬೆಂಗಳೂರು ಕುಡಿ ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಖಂಡಿತ ಈ ಡಿಸೆಲಿನೇಷನ್ ಪ್ಲ್ಯಾಂಟ್ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್. ಚೆನ್ನೈನಲ್ಲಿ ಇಂಥ ಒಂದು ಪ್ರಯೋಗ ಆಗಿದೆ. ನಾರ್ತ್ ಚೆನ್ನೈ, ಉತ್ತರ ಚೆನ್ನೈಗೆ ಸಮುದ್ರದಲ್ಲಿ 15 ಕಿಲೋಮೀಟರ್ ದೂರ ಹೋಗಿ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಅಲ್ಲೆಲ್ಲ ಇಂಡಸ್ಟ್ರಿ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಕೊಂಡು ಸಮುದ್ರದ ಉಪ್ಪು ನೀರನ್ನ ಪ್ರೋಸೆಸ್ ಮಾಡಿ ಅದನ್ನು ಚೆನ್ನೈ ಕೊಡುವಂಥ ಕೆಲಸ. ಅದಕ್ಕೆ ಅವರು ಚೆನ್ನೈನ ಉತ್ತರ ಭಾಗದ ಚೆನ್ನೈ ಜನಗಳು ಈ ನೀರನ್ನ ಕುಡಿಬೇಕಾದ್ರೆ ಕಡಲ್ ನೀರು ಅಂತ ಕುಡಿತಾರೆ. ಅಂದರೆ ಆರೋ ವಾಟ್ರೇ, ಬಟ್ ನೇಮ್ ಕಡಲ್ ನೀರು ಅಂತ ಕುಡಿತಾ ಇದ್ದಾರೆ. ಇದು ಕಾಸ್ಟ್ ಇದೆಯಲ್ಲ 22 ಪೈಸೆ 1 ಲೀಟ್ರ್ ಖರ್ಚಾಗುತ್ತೆ.
ನಾವು ಇದನ್ನು ಮಂಗಳೂರಿನಲ್ಲಿ MRPL ಮಾಡಿದ್ವಿ, ರಿಫೈನರಿಗೆ 10 ಪೈಸೆ ಖರ್ಚಾಗ್ತದೆ. ಹಾಗಾಗಿ ಇದೆಲ್ಲ ನಮ್ಮ ಪ್ರಕಾರ ನಮ್ಮ ದೇಶಕ್ಕೆ 22 ಪೈಸೆ ಖರ್ಚು ಮಾಡಿ ಸಮುದ್ರ ನೀರು ತಂದು ನಮ್ಮ ಬೆಂಗಳೂರು ಜನಗಳಿಗೆ ಕೊಡೋಂಥಕ್ಕಿಂತಲೂ ನಮ್ಮ ರೂಫ್ ಟಾಪ್ ರೈನ್ ಹಾರ್ವೆಸ್ಟಿಂಗ್ ಇದೆಯಲ್ಲ, ಇದೊಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಹಾಗಾಗಿ ನಾವು ಅವೇರ್ನೆಸ್ಗಂತೂ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ. ಎಷ್ಟರ ಮಟ್ಟಿಗೆ ಅವೇರ್ನೆಸ್ ಅಂತಂದರೆ, ಮದುವೆ ಸೆರೆಮನಿಗಳಲ್ಲಿ ನಾನು ಭಾಳಷ್ಟು ಭಾಗವಹಿಸ್ತಾ ಇರ್ತೀನಿ. ಇನ್ನು ಹುಡುಗ ಹುಡುಗಿ ತಾಳಿ ಕಟ್ತಾ ಇರುವಾಗಲೇ ನಮ್ಮದೊಂದು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಪುಸ್ತಕದ ಮುಖಾಂತರ. ನೋಡಿ, ಇಲ್ಲಿನ್ನೂ ಮಂಟಪ ರೆಡಿ ಆಗ್ತಾಯಿದೆ, ಅಲ್ಲೊಂದು ಸ್ಲೈಡ್ ಶೋ ಮಾಡ್ತಕ್ಕಂಥದ್ದು. ಇಲ್ಲಿ ಈ ಥರ ಸಾಕಷ್ಟು ಮ್ಯಾರೇಜ್ ಸೆರೆಮನಿಗಳಲ್ಲಿ ನಾನು ಭಾಗವಹಿಸ್ತಾ ಇರ್ತೇನೆ. ಇಲ್ಲೊಂದು ಬಳ್ಳಾರಿಯಲ್ಲಿ ನಡೆದಂಥ ಒಂದು ಮದುವೆ, ಹುಡುಗ ಆಂಧ್ರದವರು, ಹುಡುಗಿ ಬಳ್ಳಾರಿಯವರು. ಅವರಿಗೆ ಕನ್ನಡ ಬರಲ್ಲ, ಇವರಿಗೆ ತೆಲುಗು ಬರಲ್ಲ. ಇಂಥ ಒಂದು ಮದುವೆಯಲ್ಲಿ ಹೋಗಿ ಒಂದು ಡೈಲಾಗ್ ತೆಲುಗು ಹೇಳುವಂಥದ್ದು, ಒಂದು ಕನ್ನಡ ಹೇಳುವಂಥ, ಈ ಥರ ಮ್ಯಾರೇಜ್ ಸೆರೆಮನಿಗಳಲ್ಲಿ ಪ್ರೋಗ್ರಾಮ್ಗಳಲ್ಲಿ ನಾನು ಸಾಕಷ್ಟು ಭಾಗವಹಿಸಿ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಕ್ಕಂಥದ್ದು. ನಾನು ಬರೆದಂಥ ಪುಸ್ತಕಗಳು ಭಾಳಷ್ಟು ಪಾಪ್ಯುಲರ್ ಆಗಿದೆ. ಬತ್ತಿದ ಕೊಳವೆ ಬಾವಿಯಲ್ಲಿ ಉಕ್ಕಿದ ಗಂಗೆ ಅಂತ, ಇದಂತೂ ಸುಮಾರು ಮುದ್ರಣಗಳಾಗಿದೆ. ತೆಲುಗುನಲ್ಲಿ ಒಂದು ಪುಸ್ತಕ ಬಂದಿದೆ, ಬೋರು ಬಾವಲಕ್ಕೂ ರೀಚಾರ್ಜ್ ಅಂತೇಳಿ. ಕನ್ನಡದಲ್ಲಿ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಅಂತೇಳಿ ನವ ಕರ್ನಾಟಕದಲ್ಲಿ ಬಂದಿದೆ. ಇವೆಲ್ಲ ಸುಮಾರು 12ಕ್ಕೂ ಹೆಚ್ಚು ಎಡಿಷನ್ಸ್ ಪ್ರಿಂಟ್ ಆಗ್ತಾಯಿದೆ. ಇಷ್ಟೆಲ್ಲ ನಮ್ಮ ಮಾತುಗಳು ಕೇಳಿದ ಮೇಲೆ, ಯಾವುದಾದ್ರೂ ಟ್ಯಾಪಲ್ಲಿ ನೀರು ಹೋಗ್ತಾ ಇದೆಯಲ್ಲ, ಫಸ್ಟು ನಾವು ನೀರನ್ನು ನಿಲ್ಲಿಸುವಂಥ ಕೆಲಸ ಭಾಳಷ್ಟು ಇಂಪಾರ್ಟೆಂಟ್. ಅಕಸ್ಮಾತ್ ಒಂದೇ ಒಂದು ಡ್ರಾಪ್ ಕೆಳಗೆ ಬೀಳ್ತಾ ಇದ್ದರೆ 1 ವರ್ಷಕ್ಕೆ 50,000 ಲೀಟರ್ ನೀರು ವೇಸ್ಟ್ ಆಗುತ್ತೆ. ಹೀಗಾಗಿ ಎವ್ರಿ ಡ್ರಾಪ್ ನಮಗೆ ಕೊಂಟಾಗುತ್ತೆ ಅನ್ನೋದನ್ನ ಮರಿಬಾರ್ದು. ಎಲ್ಲ ನೀರಿನ ಸಮಸ್ಯೆಗೆ ಫಸ್ಟು ನಾವು ಮಾಡಬೇಕಾಗಿದ್ದ ಕೆಲಸ, ನೀರು ತರೋದಕ್ಕಿಂತಲೂ ನೀರಿನ ಉಳಿತಾಯ, ವಾಟರ್ ಮ್ಯಾನೇಜ್ಮೆಂಟನ್ನು ಇಲ್ಲಿಂದಲೇ ಬರಬೇಕು. ಜಸ್ಟ್ ನಾವು ಬ್ರಷನ್ನು ಟ್ಯಾಪ್ ಆನ್ ಮಾಡಿ ಬ್ರಷ್ ಮಾಡ್ತಾ ಹೋದರೆ 25 ಲೀಟರ್ ನೀರು ಹೋಗುತ್ತೆ. ಜಸ್ಟ್ 1 ಲೀಟರ್ ನೀರಿನಲ್ಲಿ ಹಲ್ಲನ್ನು ಸ್ವಚ್ಛ ಮಾಡ್ಕೊಬೋದು. ವೆಹಿಕಲ್ ವಾಶ್, ಎವ್ರಿ ಡೇ ಕೆಲವರಿಗೆ ವೆಹಿಕಲ್ ವಾಶ್ ಒಂದು ದೊಡ್ಡ ಹ್ಯಾಬಿಟು, ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ದಾರಿಗಳಿದೆ. ಗಾರ್ಡನಿಂಗ್ಗೆ ಸಾಕಷ್ಟು ಈ ಥರ ನೀರಿನ ಉಳಿತಾಯ ಇದೆಯಲ್ಲ, ಫಸ್ಟು ಇಲ್ಲಿಂದ ಆಗಬೇಕು. ನೋಡಿ, ಇಲ್ಲೊಬ್ಬ ನಮ್ಮ ಸ್ನೇಹಿತರು ಬಾಟ್ಲ್ ಇಟ್ಕೊಂಡಿದ್ದಾರೆ, ಬಾಟ್ಲಿಗೆ ಬೀಗ ಹಾಕಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ವಾಟರ್ ಸೇವಿಂಗ್ ಅಂದರೆ ಈ ಥರದ ಕಾಲಗಳು ಕೂಡ ಬರ್ಬೋದು. ನಿಜವಾದ ಖುಷಿ ಕೊಡುವಂಥದ್ದು ಯಾವುದಂದರೆ, ಸ್ಮಾರ್ಟ್ ವಾಟರ್ ಯಾವುದಪ್ಪ ಅಂತಂದರೆ ಇದು. ಪುಟ್ಟ ಆಶ್ರಯ ಮನೆಯ ಮಗು, ಇವ್ರ ಮನೆಯಲ್ಲಿ ರೈನ್ ಹಾರ್ವೆಸ್ಟಿಂಗ್ ಆಗಿದೆ, ಇವ್ರ ಹತ್ರ ಇರ್ತಕ್ಕಂಥದ್ದು ಮಳೆ ನೀರು. ಆ ನಗು ಬರಬೇಕಾದ್ರೆ ಇಂಥ ಒಂದು ಸ್ಮಾರ್ಟ್ ವಾಟರ್ನ ನಂಬಬೇಕು. ಹಾಗಾಗಿ ಪ್ರತಿಯೊಬ್ಬರು ನಮಗೆ ಜಲವೇ ಜೀವ, ವಾಟರ್ ಈಸ್ ಹೆಲ್ತ್ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮದೇ ಆದಂಥ ಸ್ಮಾರ್ಟ್ ವಾಟರ್ನ ಹುಡುಕಬೇಕು. ನಾವು ವಾಟ್ರಲ್ಲಿ ಆರೋಗ್ಯ ಇದೆ ಅನ್ನೋದು ಖಂಡಿತ ತಪ್ಪು ಕಲ್ಪನೆ. ಯಾಕಂದರೆ ಟ್ರೆಡಿಷನಲ್ ಪ್ರಾಕ್ಟೀಸ್, ಸಾಕಷ್ಟು ಜನ ಸಾಧುಗಳು, ಸಂತರುಗಳು ಎಲ್ಲರೂ ಮಳೆ ನೀರನ್ನ ಕುಡಿದಂಥವ್ರು. ಈ ಥರ ಪ್ರತಿಯೊಬ್ಬರು ನಾವು ಇಂಥ ಒಂದು ವಾಟರ್ ಕನ್ಸರ್ವೇಷನ್ ಮಾಡಿ ನೀರನ್ನ ಸ್ಟೋರ್ ಮಾಡಿಕೊಂಡ್ರೆ, ಒಂದು ವರ್ಷದ ಬಜೆಟ್ನ ನಮ್ಮಲ್ಲಿ ಮಾಡ್ಕೊಂಡಿದ್ದೆ ಆದರೆ ಖಂಡಿತ ನಮ್ಮ ಆರೋಗ್ಯಗಳನ್ನು ಸರಿ ಮಾಡ್ಕೊಂಡು ಹೋಗ್ಬೋದು, ಮತ್ತು ನೀರಿನ ಉಳಿತಾಯನೂ ಮಾಡ್ಬೋದು, ಮತ್ತು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಗಳನ್ನ ಕಂಡುಹಿಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನಾನು ಒಬ್ಬ ಹೈಡ್ರೋಜಿಯಾಲಜಿಸ್ಟ್, ಜಲತಜ್ಞ. ನಾನು ಜಿಯೋಫಿಸಿಕಲ್ ಎಲೆಕ್ಟ್ರಾನಿಕ್ ಸರ್ವೆ ಮಾಡಿ ಬೋರ್ವೆಲ್ ಪಾಯಿಂಟ್ಗಳನ್ನು ಗುರ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಬಂದೆ. ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು 1987ರಲ್ಲಿ. 87ರಲ್ಲಿ ಸಾಕಷ್ಟು ನೀರಿತ್ತು, ಆಗಲೇ ಹೇಳ್ತಾ ಇದ್ದೆ. ನೀರಿತ್ತು, ಅವಾಗೆಲ್ಲ ಬೋರ್ವೆಲ್ ಪಾಯಿಂಟ್ ಮಾಡ್ತಾಯಿದ್ದೆ. ಆದರೂ ಕೆಲವರು ಪ್ರಶ್ನೆ ಕೇಳೋರು, ಸರ್ ನೀವೇನು ಜಿಯಾಲಜಿಸ್ಟ್ ಬರ್ತೀರಾ, ಪಾಯಿಂಟ್ ಮಾಡ್ತೀರಾ, ಫೀಸ್ ಇಸ್ಕೊಂಡು ಹೋಗ್ಬಿಡ್ತೀರಾ, ನಾನು ಬೋರ್ವೆಲ್ ತೋಡುವಾಗ ನೀರು ಬರದೇ ಹೋದರೆ ನನಗೆ ಕಷ್ಟ ಆಗುತ್ತೆ ಅನ್ನುವಾಗ ನಾನೇ ಒಂದು ಟಾಸ್ಕ್ ತೊಗೊಂಡೆ. ನಾನೇ ಪಾಯಿಂಟ್ ಮಾಡಿ, ನಾನೇ ಬೋರ್ವೆಲ್ ಮಿಷಿನ್ ತೊಗೊಂಡೋಗಿ, ನಾನೇ ಬೋರ್ವೆಲ್ ಕೊಡ್ದು ನೀರು ಬಂದಮೇಲೆ ಹಣ ಇಸ್ಕೊಂಬರ್ತಿದ್ದೆ. ಆವಾಗ ಕೆಲವೇ ತಿಂಗಳಲ್ಲಿ ಜನಗಳಿಗೆ ಅರ್ಥ ಆಯಿತು, ಇವರು ಚಾಲೆಂಜ್ ಪರ್ಸನಪ್ಪ, ಇವ್ರ ಹತ್ರ ಜಾಸ್ತಿ ಚಾಲೆಂಜೇ ಬೇಡ, ಪಾಯಿಂಟ್ ಕೊಟ್ಟರೆ ಸಾಕು ಅಂತ. ಆ ಥರ ಒಂದು ನಂಬಿಕೆಗಳು ಬಂದಾದಮೇಲೆ ಸರ್ಕಾರೇತರ ಈ ಥರ ಬೇರೆ ಬೇರೆ ಸಾಕಷ್ಟು ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಬಂದಾದಮೇಲೆ ಸುಮಾರು ನನ್ನ ಜರ್ನಿ 80-100 ಅಡಿ ಸಿಗ್ತಕ್ಕಂಥ ಅಂತರ್ಜಲನ ಸ್ವಲ್ಪ ವಾಟರ್ ಟೇಬಲ್ ಕೆಳಗೋಯ್ತು. ಆಮೇಲೆ ಇನ್ನೂ ಒಂದು ಇನ್ಸ್ಟ್ರೂಮೆಂಟ್ಸ್ ತೊಗೊಂಬಂದೆ. ನಾವು ಹೆಂಗೆ ಅಂತಂದರೆ, ಮೊದಲು ಮೊಬೈಲ್ ಫೋನಲ್ಲಿ ಬಟನ್ ಆಂಡ್ರಾಯ್ಡ್ ಆಮೇಲೆ ಬಂತು, ಬಟನ್ ಪ್ರೆಸ್ಸಿಂಗ್ ಇತ್ತು, 2G ಬಂತು, 3G ಬಂತು, 5G ಬಂತಲ್ಲ. ಹಾಗೆ ನನ್ನ ಇನ್ಸ್ಟ್ರೂಮೆಂಟ್ಗಳು ನಾನು ಅಪ್ಡೇಟ್ ಆಗ್ತಾ ಹೋದೆ. ಇವರಿ 2-3 ವರ್ಷಕ್ಕೊಮ್ಮೆ ಹೊಸ ಡಿವೈಸ್ ತರ್ತಾ ಇದ್ದೆ. ತಂದುಬಿಟ್ಟು ಆ ಎಕ್ವಿಪ್ಮೆಂಟಿಂದ ಪಾಯಿಂಟ್ ಮಾಡುವಂಥ ಕೆಲಸ. ನಾನು ಆಗಲೇ ಹೇಳಿದ ಪ್ರಕಾರ ನನ್ನ ಕೆರಿಯರಲ್ಲಿ ಸುಮಾರು 37 ವರ್ಷದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನ ಕೊರೆಸ್ತಾ ಬಂದೆ. ನನಗೆ ಅಂದ್ಕೊಂಡೆ, ಈ ಬೋರ್ವೆಲ್ ತೋಡುವಾಗ ನೀರು ಬರ್ತದೆ, ನೀರು ಡ್ರೈ ಆಗುತ್ತೆ. ಈ ಭೂಮಿಯಲ್ಲಿ ಇಷ್ಟೆಲ್ಲ ಬೋರ್ಗಳು ಕೊರೆಸ್ತಾ ಬಂದಿದ್ದೀನಿ, ಎಷ್ಟು ಸಂಖ್ಯೆ ಬೋರ್ಗಳು ಕೊರೆಸಿದ್ದೀನಿ. ಈ ಮದರ್ ಅರ್ಥ, ಈ ಭೂತಾಯಿ ಅಲ್ಲಿ ಇಷ್ಟೆಲ್ಲ ಬೋರ್ವೆಲ್ ಕೊರೆದು ನೀರು ತೆಗಿತಾ ಹೋಗ್ತಾ ಇದ್ದೀನಲ್ಲ, ಖಂಡಿತ ಮುಂದಿನ ಜನ್ರೇಷನ್ ನೀರನ್ನ ನಾನು ಖಾಲಿ ಮಾಡ್ತಾಯಿದ್ದೀನಿ. ನನ್ನ ಪಾಪ ಪ್ರಜ್ಞೆನಲ್ಲಿ ಬಂತು. ನಾನು ಒಂದು ದಿವಸ ಡಿಸೈಡ್ ಮಾಡಿದೆ, ಯಾಕಂದರೆ ದೇವರನ್ನು ಎಷ್ಟು ಜನ ನಂಬ್ತಾರೋ ಗೊತ್ತಿಲ್ಲ, ನನಗಂತೂ ಒಂದು ನಂಬಿಕೆ ಇದೆ. ಇಷ್ಟು ಭೂಮಿ ಮೇಲೆ ಇಷ್ಟು ಬೋರ್ವೆಲ್ ಕೊಡ್ತೀನಿ, ಖಂಡಿತ ನನಗೆ ಶಿಕ್ಷೆ ಕೊಡ್ತಾರೆ ಅನ್ನೋ ಒಂದು ಪಾಪ ಪ್ರಜ್ಞೆ ಬಂದ ಮೇಲೆ ನಾನು ಬೋರ್ವೆಲ್ ಕೊರೆಸೋಂಥ ಕೆಲಸಕ್ಕೆ ಗುಡ್ ಬೈ ಹೇಳಿ, ಮತ್ತು ಮರುಪೂರ್ಣ ಮಾಡಿ, ರೈನ್ ಹಾರ್ವೆಸ್ಟಿಂಗ್ ಮಾಡಿ, ಕೆರೆಗಳು ಮಾಡಿ, ರೀಚಾರ್ಜ್ ಮಾಡಿ ಅನ್ನೋ ಕಾನ್ಸೆಪ್ಟ್ ತಂದಾದಮೇಲೆ ಅದಕ್ಕೂ ಜನ ಟೈಮ್ ತೊಗೊಂಡ್ರು. ಆಮೇಲೆ ಸಕ್ಸಸ್ ಸ್ಟೋರೀಸ್ ಯಾವಾಗ ಮುಂದೆ ಬಂತು, ಇವತ್ತು ಅದು ಎಷ್ಟು ಪಾಪ್ಯುಲರ್ ಆಗಿದೆ ಅಂತಂದರೆ ಅಷ್ಟು ಜನ ಇವತ್ತು ಡೈವರ್ಷನ್ ಆಗಿದ್ದಾರೆ.
ಎಲ್ಲರೂ ಮರುಪೂರ್ಣ ಮಾಡುವಂಥ ಒಂದು ಕೆಲಸಕ್ಕೆ ಬಂದಿದ್ದಾರೆ. ನಾನು ಆಂಧ್ರ ಸರ್ಕಾರಕ್ಕೆ ಅಡ್ವೈಸರ್ ಆಗಿದೆ, ಕರ್ನಾಟಕದ RDPRಲಿದ್ದೆ. ಈ ಥರ ಬೇರೆ ಬೇರೆ ಎಲ್ಲ ಸರ್ಕಾರ ಸೆಕ್ಟ್ರಲ್ಲಿ ಮರುಪೂರ್ಣ ಮಾಡುವಂಥ ಕೆಲಸದಲ್ಲಿ ಆಂಧ್ರ ಪ್ರದೇಶ ಒಂದೇ ಸರ್ಕಾರದಲ್ಲೇ 1,00,000 ಬೋರ್ಗಳಿಗೆ ಮರುಪೂರ್ಣ ಮಾಡುವಂಥ ಕೆಲಸ ಆಯಿತು. ಮತ್ತು ಚಿತ್ರದುರ್ಗ ಗ್ರಾಮೀಣ ಬ್ಯಾಂಕಿಂದ ಬೋರ್ವೆಲ್ಗೆ ಸಾಲ ಕೊಡುವಂಥ ಸ್ಕೀಮ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ. ಈ ಥರ ಒಂದು ಸೆಕ್ಟ್ರಲ್ಲಿ ಸ್ಕೂಲ್ಸ್ ಆಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು, ಇಂಡಸ್ಟ್ರೀಸ್ ಆಗ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ ಆಗ್ಬೋದು, ಮತ್ತು ರೂರಲ್ ವಾಟರ್ ಸಪ್ಲೈ ಆಗ್ಬೋದು, ಈ ಥರ ಎಲ್ಲ ಸೆಕ್ಟ್ರಲ್ಲೂ ನಾವು ಮಾಡಿರುವಂಥ ಯಶೋಗಾಥೆಗಳು ಇವತ್ತು ಇಡೀ ರಾಜ್ಯ ಸಂಕಷ್ಟದಲ್ಲಿದೆ. ಮಳೆನೇ ಇಲ್ಲ, ಬರಗಾಲ ಅಂತ ಹೇಳ್ತಾ ಇದ್ವಿ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಎಲ್ಲೆಲ್ಲಿ ರೀಚಾರ್ಜ್ ಮಾಡಿದ್ವಿ, ಆ ರೈತರ ಕೃಷಿ ಭೂಮಿಯಲ್ಲಿ 4ರಿಂದ 5 ಎಕರೆ ಇವತ್ತು ಹಸಿರಿನಿಂದ ಕಂಗೊಳಿಸುತ್ತೆ ಕಾರಣ ಆ ರೈತನ ಇಂಟ್ರೆಸ್ಟ್ ಅಂತ ಹೇಳಿ. ಯಾಕೆಂದರೆ ಅಂಥದ್ದನ್ನೆಲ್ಲ ಬಳಸ್ಕೊಂಡು ಇವತ್ತು ನಮ್ಮ ರೈತರು ಬಳಸ್ಕೊಂಡಿದ್ದಾರೆ. ನಮ್ಮ ಪ್ರತಿ ವರ್ಷ ರೈತರಿಗೆ ಕೃಷಿ ಪಂಡಿತ ಅವಾರ್ಡ್ ಆಗುವಾಗ 3-4 ಜನ ವೇದಿಕೆಯಲ್ಲಿ ನಮ್ಮ ರೈತರು ನೋಡುವಾಗ ನಿಜವಾದ ಖುಷಿ ಆಗುತ್ತೆ. ಯಾಕೆಂದರೆ ಅವರು ಮಳೆ ನೀರು ಕೊಯ್ಲು ಮಾಡಿದ್ಮೇಲೆ ಇವತ್ತಂಥ ಒಂದು ಕಾಲಘಟ್ಟಕ್ಕೆ ಮುಟ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಥರ ನಮ್ಮ ಇಂದಿನ ಪರಿಶ್ರಮಕ್ಕಿಂತಲೂ ನನ್ನ ಫೀಲ್ಡಲ್ಲಿ ನಾಲೆಡ್ಜ್, ಯಾಕೆಂದರೆ ನನಗೆ ಲಿಮಿಟ್ಸ್ ಇಲ್ಲ. ನಮಗೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ನನಗೆ ಯಾವುದೇ ರಾಜ್ಯ ಆಗಲಿ ಎಲ್ರಿಗೂ ನೀರು ಕನ್ಸರ್ವ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದೆ. ನನ್ನ ಕೆರಿಯರಲ್ಲಿ ಲಕ್ಷಾಂತರ ಬೋರ್ಗಳಿಗೆ ಮರುಪೂರ್ಣ ಮಾಡಿದ್ದೀನಿ. ಮಳೆ ನೀರು ಸಂಗ್ರಹಣೆ ಮಾಡುವಂಥ ಕೆಲಸ, ಮಳೆ ನೀರನ್ನ ಉಳಿಸುವಂಥ ಕೆಲಸ. ಇವತ್ತು ಎಷ್ಟೊಂದು ಕಡೆ ಬೆಂಗಳೂರು ಡಾಲರ್ಸ್ ಕಾಲೋನಿಯಲ್ಲಿ ಮಳೆ ನೀರನ್ನ ಕುಡಿತಕ್ಕಂಥವ್ರು ಇದ್ದಾರೆ. ಈ ಥರದ ಯಶೋಗಾಥೆಗಳು ಕೇಳುವಾಗ ಖಂಡಿತ ಒಂದು ಮಾದರಿ ಅಂತ ಹೇಳಿಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಈಗ ಬೋರ್ವೆಲ್ ಪಾಯಿಂಟನ್ನು ಮಾಡುವಾಗ ನಮ್ಮ ಮನೆಗಾಗ್ಬೋದು, ತೋಟಕ್ಕಾಗ್ಬೋದು, ಒಂದು ಇಂಡಸ್ಟ್ರಿಗಾಗ್ಬೋದು ಪಾಯಿಂಟ್ ಮಾಡುವಾಗ ನಮ್ಮ ದೇಶದಲ್ಲಿ ಸ್ವಲ್ಪ ಕಲ್ಪನೆಗಳು ಯಾವ ಥರ ಆಗಿದೆ ಅಂತಂದರೆ, ಹಳ್ಳಿ ಜನ ಅನ್ನೋಕ್ಕಿಂತಲೂ ಎಜುಕೇಟೆಡ್ಡೇ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಒಂದು ಸೈಟ್ ತೊಗೊಳ್ಳುವಾಗ ನಾರ್ತ್ ಫೇಸಿಂಗ್ ಇರೋದು ಬೇಕು ಅಥವಾ ಈಸ್ಟ್ ಫೇಸಿಂಗ್ ಇರೋ ಸೈಟ್ ಬೇಕು ಅಂತೀವಿ. ಮತ್ತು ಕೃಷಿ ಭೂಮಿಯಲ್ಲಿ ನಾರ್ತ್ ಈಸ್ಟಲ್ಲೇ ಬೋರ್ವೆಲ್ ಹಾಕುವಂಥದ್ದು, ಈಶಾನ್ಯ ಮೂಲೆಯಲ್ಲೇ ಬೋರ್ವೆಲ್ ಹಾಕಬೇಕು, ತಗ್ನಲ್ಲೇ ಹಾಕಬೇಕು. ಖಂಡಿತ ಇವೆಲ್ಲ ತಪ್ಪು. ಮತ್ತು ಎಕ್ಕೆ ಗಿಡದ ಹತ್ರ ಬೋರ್ವೆಲ್ ಹಾಕುವಂಥದ್ದು, ಬನ್ನಿ ಮರದ ಹತ್ರ ಬೋರ್ವೆಲ್ ಹಾಕುವಂಥದ್ದು, ಖಂಡಿತ ಎಷ್ಟು ತಪ್ಪುಗಳು ಮಾಡ್ತಾಯಿದ್ವಿ ಅಂತಂದರೆ, ತಪ್ಪುಗಳು ಬರೀ ಕರ್ನಾಟಕದವ್ರು ಒಬ್ಬರೇ ಅಂತ ತಿಳ್ಕೊಬೇಡಿ. ಇಡೀ ಬೇರೆ ಬೇರೆ ರಾಜ್ಯಗಳಲ್ಲೂ ಬೇರೆ ದೇಶದಲ್ಲೂ ಇದೇ ಪದ್ಧತಿಗಳಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದರ ಡಬಲ್ ಇದೆ. ಇಡೀ ನಮ್ಮ ಭಾರತ ದೇಶದಲ್ಲಿ ನಾವು ಇಂಥ ಮೂಢನಂಬಿಕೆಗಳು ಅಂತ ಹೇಳ್ಬೋದು. ಸುಮಾರು 80% ಬೋರ್ಗಳು ಫೇಲ್ ಆಗ್ತಾಯಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಇಂಥ ನಂಬಿಕೆಗಳು. ಕೆಲವ್ರು ಹೇಳ್ತಾರೆ ಕಡ್ಡಿ ಹಿಡಿದು ಪಾಯಿಂಟ್ ಮಾಡಿಸೋಂಥದ್ದು, ತೆಂಗಿನಕಾಯಿ ಹಿಡಿದು ಪಾಯಿಂಟ್ ಮಾಡಿಸೋದು, ನಮ್ಮದೇ ಚೈನ್ ಇಸ್ಕೊಂಡ್ಬಿಟ್ಟು ಚೈನಲ್ಲೇ ಅಲ್ಲಾಡಿಸಿ ಪಾಯಿಂಟ್ ಮಾಡೋದು, ನಮ್ಮದೇ ವಾಚ್ ಇಸ್ಕೊಂಡು ವಾಚಲ್ಲಿ ಮಾಡೋದು. ಖಂಡಿತ ನಮ್ಮಲ್ಲಿ ಒಂದು 1000ಕ್ಕೂ ಹೆಚ್ಚು ಮೆಥಡ್ಸ್ ಇದೆ ಅಂತ ಹೇಳ್ಬೋದು. ಅದು ತಮಿಳ್ನಾಡಿಗೆ ಹೋದ್ರೆ ಅವ್ರದ್ದೇ ಬೇರೆ ಬೇರೆ ಹೇಳ್ತಾರೆ. ಖಂಡಿತ ಇದು ಯಾವುದೂ ಅಲ್ಲ. ವೈಜ್ಞಾನಿಕವಾಗಿ ಭೂಮಿಯಲ್ಲಿ ಪದರಗಳಿದ್ದರೆ ಮಾತ್ರ ಜಲ ಸಿಗುತ್ತೆ, ಬಂಡೆ ಕಲ್ಲುಗಳಲ್ಲಿ ನೀರೇ ಸಿಗಲ್ಲ. ಹಾಗಾಗಿ ಜಿಯಾಲಜಿಸ್ಟ್ ಆಗಿರ್ತಕ್ಕಂಥವ್ರು ಅವರ ಅನುಭವವನ್ನು ಹಂಚ್ಕೊಂಡು ಈ ಥರದಲ್ಲಿ ಮಾಡ್ಬೋದು. ಮತ್ತು ಇವತ್ತಿನ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೊಂದು ಹೊಸ ಬೆಳವಣಿಗೆ ಆಗಿದೆ. ಎಲ್ರಿಗೂ ಹೊಸ ಟೆಕ್ನಾಲಜಿ ಬೇಕು ಅಂತ. ಆದರೆ ಹೊಸ ಬೆಳವಣಿಗೆ ಅಂತಂದರೆ ಜರ್ಮನ್ ಟೆಕ್ನಾಲಜಿ, ಚೈನಾ ಟೆಕ್ನಾಲಜಿ, US ಟೆಕ್ನಾಲಜಿ ಅಂತಂದೇಳಿ ಕೆಲವು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತಂದುಬಿಟ್ಟಿದ್ದಾರೆ. ಖಂಡಿತ ಇದಕ್ಕೂ ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತಿದೆ, ರಾಜ್ಯದಲ್ಲೂ ಅಂತರ್ಜಲ ನಿರ್ದೇಶನಾಲಯ ಅಂತಿದೆ. ನಾವು ಏನು ಖಾಸಗಿಯವ್ರು ನಾವು ಮಾಡ್ತಕ್ಕಂಥ ಎಲ್ಲರದ್ದು ಒಂದೇ ಪ್ರಿನ್ಸಿಪಲು. ಅದು ಬಿಟ್ಟು ಖಾಸಗಿಯಲ್ಲಿ ಯಾವುದೋ ಇನ್ಸ್ಟ್ರೂಮೆಂಟ್ಸ್ ತೊಗೊಂಬಂದು ಪಾಯಿಂಟ್ ಮಾಡ್ತಕ್ಕಂಥ ತುಂಬ ತಪ್ಪುದಾರಿಗಳಿಗೆ ಹೋಗೋದು ಬೇಡ. ದಯಮಾಡಿ ನೀವು ವಿಜ್ಞಾನಿಗಳ ಹತ್ರ ಹೆಲ್ಪ್ ತೊಗೊಂಡು, ಜಿಯಾಲಜಿಸ್ಟ್ ಹೆಲ್ಪ್ ತೊಗೊಂಡು ಮಾಡಿದರೆ ನಿಮಗೆ 100ಕ್ಕೆ 100 ಸಕ್ಸಸ್ ರೇಟ್ ಜಾಸ್ತಿ ಅಂತ ಹೇಳ್ಬೋದು. ಒಂದು ಮನೆ ಕಟ್ಟುವಾಗ ಒಂದು ಕಲ್ಪನೆ, ಮನೆಯಲ್ಲಿ ಎಲ್ಲರಿಗೂ ನಮ್ಮ ಮಕ್ಕಳಿಗೆ ಸ್ಟಡಿ ರೂಮ್ ಬೇಕು, ನಮಗೆ TV ನೋಡಲಿಕ್ಕಿಂತ ಜಾಗ ಬೇಕು, ಇಂಡೋರ್ ಗೇಮ್ಸ್ಗಿಂತ ಜಾಗ ಬೇಕು, ಎಲ್ಲದೂ ಆರ್ಕಿಟೆಕ್ಟ್ ಪ್ಲ್ಯಾನ್ ಮಾಡ್ತಾರೆ. ಆದರೆ ನೀರಿಗೆ ನಾವು ಜಾಗ ಕೊಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಗಂಗಮ್ಮನಿಗೆ ಒಂದು ಜಾಗ ಕೊಡಬೇಕು, ಅದಕ್ಕೆ ನಾವು ಗಂಗಮ್ಮನದೇ ಕೋಣೆ ಬೇಕು ಅಂತ ಅಂದರೆ ಒಂದು ಟ್ಯಾಂಕ್ ಬೇಕು. ಮನೆಯಲ್ಲಿ ಯಾವುದೇ ಬೇಕಾದ್ರೆ ಟೈಲ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು, ಇಂಟೀರಿಯರ್ ಬೇಕಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ನೀರಿನ ಪ್ಲ್ಯಾನಿಂಗ್ ಇದೆಯಲ್ಲ ಬಿಲ್ಡಿಂಗ್ ಮನೆ ಒಳಗೆ, ಅದು ಒಂದು ಕಾಂಪೊನೆಂಟ್ ಅಂತ, ಅದನ್ನು ನಾವು ಮರ್ತುಬಿಟ್ಟಿದ್ದೀವಿ ನಾವು. ಹಾಗಾಗಿ ಮನೆ ಕಟ್ಟುವಾಗ 30-40 ಮನೆ ಕಟ್ಟುವಾಗ ಅಟ್ಲೀಸ್ಟ್ 10,000 ಲೀಟರು ಒಂದು ಮಳೆ ನೀರಿಗೆ, ಇನ್ನೊಂದು 10,000 ಲೀಟರ್ ನಿಮ್ಮ ಮುನ್ಸಿಪಲ್ ಅಥವಾ ಕಾವೇರಿಗೆ ಅಂತ ಇಟ್ಕೊಂಡಿದ್ದೆ. ಆದರೆ ನಮಗೆ 50% ನೀರನ್ನ ಅನುಕೂಲ ಮಾಡ್ಕೊಬೋದು. 10,000 ಲೀಟರ್ ಕಟ್ಟುವಾಗ 30-40 ಮನೆಯವರಿಗೆ ಸಾಧಾರಣ 40,000 ರೂಪಾಯಿ ಖರ್ಚು ಬರ್ಬೋದು ಅವ್ರ ಮನೆ ಸೈಜ್ಗೆ. ಹಾಗಾಗಿ ಅವರ ಮನೆಯ ಅಗತ್ಯತೆಗೆ ತಕ್ಕಂತೆ ಇಷ್ಟು ಟ್ಯಾಂಕ್ ಮಾಡ್ಕೊಂಡಿದ್ದಾದರೆ ಬೇರೆಯ ಇದು, ಯಾಕೆಂದರೆ ಒಂದು ಟ್ಯಾಂಕರ್ ಇವತ್ತು ನೀರು ತರಿಸ್ಬೇಕಾದ್ರೆ ಬೆಂಗಳೂರಿನಲ್ಲಿ ಸರ್ಜಾಪುರ ಆ ಕಡೆ ಎಲ್ಲ ಅದಕ್ಕೂ ಸೀನಿಯಾರಿಟಿ ಮತ್ತು ಇಂಥವೆಲ್ಲ ನಾವು ನೋಡ್ಬೋದು. ಆ ಟ್ಯಾಂಕರ್ ನೀರು ತರುವಾಗ ಯಾವ ನೀರು ತರ್ತಾ ಇದ್ದಾರೆ, ಅದು ಕುಡಿಬೋದಾ, ಆ ನೀರಿನಲ್ಲಿ ಫ್ಲೋರೈಡ್ ಇದೆಯಾ, ಆರ್ಸೆನಿಕ್ ಇದೆಯಾ, ಬಯಾಲಜಿಕಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಖಂಡಿತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ನೀರನ್ನು ನಾವು ಇಟ್ಕೊಳ್ಳೋಕ್ಕೆ ಇದೊಂದು ಸರಳವಾದ ಪರಿಹಾರ ಅಂತಂದರೆ, ಮನೆ ಕಟ್ಟುವಾಗ ಸರ್ಕಾರ ಪಾಲಿಸಿ ತರಲಿ ಬಿಡಲಿ 2 ಟ್ಯಾಂಕ್ಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾದರೆ ಸರಳವಾಗಿ ನೀರಿನ ಸಮಸ್ಯೆಗೆ ಇದೊಂದು ರಾಜಮಾರ್ಗ ಅಂತ ಹೇಳ್ಬೋದು. ಫಸ್ಟ್ ಒಂದು ಹೇಳ್ದು ಸಿವಿಲ್ ಇಂಜಿನಿಯರ್ಸ್ ಕನ್ನಕ್ಕಿಂತಲೂ ನಮ್ಮ ಜನಗಳಲ್ಲಿ ಬರಬೇಕು ನನ್ನ ನೀರಿನ ಬಜೆಟ್. ಯಾಕಂದ್ರೆ ನಾನು ಕಾರ್ ಬಿಡುವಾಗ ನನ್ನ ಕಾರ್ ಪಾರ್ಕಿಂಗ್ ಇಷ್ಟೇ ಜಾಗ ಬೇಕು, ಇಷ್ಟು ದೊಡ್ಡ ಕಾರ್ ತೊಗೊಳ್ತೀನಿ, ನಮ್ಮ ಮನೆಯಲ್ಲಿ ಇಷ್ಟು ಜನ ಗೆಸ್ಟ್ ಬರ್ತಾರೆ, ಇಷ್ಟು ಹಾಲ್ ದೊಡ್ಡದಿರಬೇಕು ಅನ್ನೋ ಕಲ್ಪನೆ ನಮಗಿದೆ.
ಆದರೆ ನಮ್ಮ ಮನೆಯ ನೀರು ಎಷ್ಟು ಟ್ಯಾಂಕ್ ದೊಡ್ಡದಿರಬೇಕನ್ನೋ ಒಂದು ಪ್ಲ್ಯಾನನ್ನು ನಮ್ಮ ಓನರ್ಗಳು ಡಿಸೈಡ್ ಮಾಡಬೇಕು. ಯಾಕೆಂದರೆ ಮನೆ ಪ್ಯಾಕೇಜ್ ಕೊಡ್ತೀವಿ. ಒಂದು ಮನೆ ಕಟ್ಟುವಾಗ 30 ಲಕ್ಷಕ್ಕೆ ಪ್ಯಾಕೇಜ್ ಕೊಟ್ಟುವಾಗ ಅವರು ಬರೀ 3,000 ಲೀಟ್ರ್ 5,000 ಲೀಟ್ರ್ ಟ್ಯಾಂಕ್ ಮಾಡಿಬಿಟ್ಟು ಫಿನಿಷ್ ಮಾಡಿ ಹೋಗ್ತಾರೆ. ಹಾಗಾಗಿ ನಮ್ಮ ಮನೆಯ ಬಜೆಟ್ ಇಷ್ಟು ದೊಡ್ಡ ಟ್ಯಾಂಕ್ ಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಸೆಕೆಂಡ್, ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ನಾವು ಎಲ್ಲ ಹಂತಗಳಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಾವು ಪ್ಲಂಬರ್ಗಳಿಗೆ ಟ್ರೈನಿಂಗ್ ಆಗಿದೆ, ಕಾರ್ಪೊರೇಟ್ರ್ಗಳಿಗೆ ಟ್ರೈನಿಂಗ್ ಆಗಿದೆ, ಇಂಜಿನಿಯರ್ಸ್ಗಾಗಿದೆ, ಆರ್ಕಿಟೆಕ್ಟ್ಗಾಗಿದೆ. ಆದರೂ ಏನಾಗುತ್ತೆ ಅಂತಂದರೆ ಅವ್ರಿಗೆ ಓನರ್ಗಳ ಸೈಕಾಲಜಿ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ತಕ್ಕಂತೆ ಅವರು ಮೂವ್ ಆಗ್ತಕ್ಕಂಥ ಒಂದು ಕ್ರಮ ಇರೋದ್ರಿಂದ ಒಂದು ಸರ್ಕಾರದ ಪಾಲಿಸಿಗಳು ಬೇಕು, ಜನಗಳಿಗೂ ಮನದಟ್ಟಾಗಬೇಕು. ಈ ಎರಡೂ ಕ್ಲಬ್ ಆದರೆ ಮಾತ್ರ. ಅದಕ್ಕೆ ನಾನು ಫಸ್ಟ್ ಪದ ಹೇಳ್ತಕ್ಕಂಥದ್ದು ಜಲ ಸಾಕ್ಷರತೆ. ಒಂದು ಮನೆ ಕಟ್ಟುವಾಗ, ಒಂದು ಕೃಷಿ ಭೂಮಿ ತಗೊಳ್ಳುವಾಗ, ಒಂದು ಫ್ಯಾಕ್ಟ್ರಿ ಕಟ್ಟುವಾಗ ನಮಗೆ ನೀರಿನ ಅಗತ್ಯತೆಗೆ ಎಷ್ಟು ಜಾಗ ಬಿಡಬೇಕು, ಈ ಕಲ್ಪನೆ ಖಂಡಿತ ಮೂಡಿದ್ದೇ ಆದರೆ ಯಾವುದೂ ನಮ್ಮಲ್ಲಿ ಅಸಾಧ್ಯ ಅಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಇಷ್ಟೆಲ್ಲ ಸಂಪನ್ಮೂಲಗಳಿದೆ. ನಮ್ಮದು ಪ್ಲ್ಯಾನಿಂಗ್, ಇಂಪ್ಲಿಮೆಂಟೇಷನ್, ಮೇಂಟೆನೆನ್ಸಲ್ಲಿ. ಮತ್ತು ನಾವು ಯಾವ ಥರ ಶೂರ್ ಅಂದರೆ ನಮ್ಮ ದೇಶದಲ್ಲಿ ಈ ವರ್ಷದಲ್ಲಿ ಇಷ್ಟು % ಮುಗಿಸ್ಬಿಟ್ಟಿದ್ದೀವಿ, ರಿಸಲ್ಟ್ ಮಾತ್ರ ಇಲ್ಲ. ಬಟ್ ಮೇಂಟೆನೆನ್ಸ್ ಅಂತ ಹೇಳ್ತೀನಲ್ಲ, ನಮ್ಮಲ್ಲಿ 25 ವರ್ಷದಿಂದ ಮಾಡಿರ್ತಕ್ಕಂಥ ರೈತ ಇವತ್ತೂ ಸಹ ಆ ಬೋರ್ವೆಲ್ ಅದೇ ಸ್ಥಿತಿಯಲ್ಲಿ ಇದೆಯಾ, ಅದು ಇಂಪಾರ್ಟೆಂಟು. ನಾವು ಅಂಕಿ ಸಂಖ್ಯೆಯಲ್ಲಿ ಮಾಡಿರ್ತೀವಿ, ಬಟ್ ರಿಸಲ್ಟ್ಸಲ್ಲಿ ಇರೋಲ್ಲ. ಆ ಥರದಲ್ಲಿ ಎಲ್ಲರೂ ಎಜುಕೇಟ್ ಮಾಡುವಂಥದ್ದು. ಮತ್ತು ಬೇರೆ ಬೇರೆ ಆ್ಯಡ್ಗಳು ಕೊಡ್ತಾ ಇರ್ತೀವಿ ಮೀಡಿಯಾಗಳಲ್ಲಿ. ಇದು ನೀರಿನ ಬಗ್ಗೆನೂ ಆ್ಯಡ್ಗಳು ರಿಪೀಟ್ ಆಗಬೇಕು. ಅದಕ್ಕೆ ಬೆಸ್ಟ್ ವೇ ಅಂತಂದರೆ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಇದು ಬರಬೇಕಂತ. ಮಕ್ಕಳಿಗೆ ಶಾಲೆಯಲ್ಲಿ ಓದುವಾಗ ಆ ಮಗುವಿಗೆ ಗೊತ್ತಾಗಬೇಕು ಯಾವ ನೀರು ಕುಡಿಬೇಕು, ಯಾವುದು ಕುಡಿಬಾರ್ದು, ಬಾಟ್ಲ್ ವಾಟ್ರಲ್ಲಿ ಯಾವ ಥರ ಸುರಕ್ಷಿತ ಇದೆ, ಆರ್ ಒ ವಾಟ್ರ್ ಹೆಂಗೆ, ಕಾವೇರಿ ಹೇಗೆ, ಇದರಲ್ಲೆಲ್ಲ ಕಲ್ಪನೆ ನಮ್ಗೆ ಬರಬೇಕಾದ್ರೆ ವಾಟರ್ ಲಿಟ್ರಸಿ ಅನ್ನೋದು ಭಾಳಷ್ಟು ಹೈಲೈಟ್ ಆಗಬೇಕು. ಪ್ರತಿಯೊಬ್ಬ ಅಧಿಕಾರಿಗಳು, ಪ್ರತಿಯೊಬ್ಬ ರಾಜಕಾರಿ ವ್ಯಕ್ತಿಗಳು ಅವರವ್ರ ಆಫೀಸ್ಗಳಲ್ಲಿ ಇದನ್ನು ಡೆಮೋ ಮಾಡಿ ತೋರಿಸಿ ನೀರನ್ನು ಅದೇ ನೀರನ್ನು ಕುಡಿಯುವಂಥ ಕೆಲಸ ಆದರೆ ಖಂಡಿತ ಇದು ಯಾವುದೂ ನಮಗೆ ಸಮಸ್ಯೆಗಳಿಲ್ಲ ಅಂತ ಹೇಳ್ಬೋದು.